ಮಹಾಸಮರಕ್ಕೆ ಮುನ್ನುಡಿಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮುನ್ನುಡಿಯನ್ನ ಬರೆಯಲಾಗುತ್ತೆ 2019ರ ಜನರಲ್ ಎಲೆಕ್ಷನ್ಗೆ ಇನ್ನೇನು ಕೌಂಟ್ ಡೌನ್ ಶುರು ಆಗ್ತಾ ಇದೆ ಆ ಕೌಂಟ್ ಡೌನ್ ಯಾವತ್ತು ದಿನಾಂಕ ಘೋಷಣೆ ಆಗಬಹುದು ಇವತ್ತು ಘೋಷಣೆ ಆದರೆ ಯಾವತ್ತು ಚುನಾವಣೆ ನಡೆಯಬಹುದು ಯಾವತ್ತು ಫಲಿತಾಂಶ ಪ್ರಕಟ ಆಗಬಹುದು ಇಂಥದೊಂದು ಕುತೂಹಲ ಎಲ್ಲರಲ್ಲೂ ಕೂಡ ಇದೆ ಆ ಬಗೆಗಿನ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ ಪ್ರಜಾಪ್ರಭುತ್ವದ ಮಹಾಯುದ್ಧಕ್ಕೆ ಶುರುವಾಯಿತಾ ಕೌಂಟ್ ಡೌನ್ ಮೋದಿ ವರ್ಸಸ್ ರಾಹುಲ್ ಸಮರಕ್ಕಿಂದು ಮುಹೂರ್ತ ಫಿಕ್ಸ್ ಕರ್ನಾಟಕದಲ್ಲಿ ಈ ಬಾರಿ ಒಂದೇ ಹಂತದಲ್ಲಿ ನಡೆಯುತ್ತಾ ಮತದಾನ ಇದೇ ಹೊತ್ತಿನ ವಿಶೇಷ ಮಹಾಸಮರಕ್ಕೆ ಮುನ್ನುಡಿ ಲೋಕಸಭಾ ಚುನಾವಣೆಗೆ ದಿನಾಂಕ ಘೋಷಣೆಗೆ ಕೆಲವೇ ಕ್ಷಣಗಳು ಬಾಕಿ ಉಳಿದಿದೆ ಸಂಜೆ 5 ಗಂಟೆಗೆ ಲೋಕಸಭಾ ಚುನಾವಣಾ ದಿನಾಂಕ ಪ್ರಕಟ ಆಗುವಂತ ಸಾಧ್ಯತೆ ಇದೆ ಚುನಾವಣಾ ದಿನಾಂಕ ಪ್ರಕಟಿಸಲಿದ್ದಾರೆ ಕೇಂದ್ರ ಚುನಾವಣಾ ಆಯೋಗ ಏಪ್ರಿಲ್ ಮೊದಲ ವಾರದಿಂದ ಮೇ ಮೊದಲ ವಾರದವರೆಗೂ ಕೂಡ ಚುನಾವಣೆ ನಡೆಯುವಂತ ಸಾಧ್ಯತೆ ಇದೆ ದೇಶಾದ್ಯಂತ 8 ರಿಂದ 9 ಹಂತಗಳಲ್ಲಿ ಚುನಾವಣೆ ನಡೆಯುವಂತ ಸಾಧ್ಯತೆ ಇದೆ ನೇನು ಕೌಂಟ್ ಡೌನ್ ಶುರುವಾಗಿದೆ 5 ಗಂಟೆ ಅಷ್ಟೊತ್ತಿಗೆ ಕೇಂದ್ರ ಚುನಾವಣಾ ಆಯೋಗ ಯಾವತ್ತು ಚುನಾವಣೆ ನಡೆಯುತ್ತೆ ಅನ್ನುವಂಥದ್ದನ್ನ ಘೋಷಣೆ ಮಾಡುತ್ತೆ ಇನ್ನು ಕರ್ನಾಟಕದ ಮಟ್ಟಿಗೆ ಬರೋದಾದ್ರೆ ಒಂದೇ ಹಂತದಲ್ಲಿ ಮತದಾನ ನಡೆಸುವಂತ ಸಾಧ್ಯತೆ ಇದೆ ಲೋಕಸಭೆ ಜೊತೆಗೆ ವಿವಿಧ ರಾಜ್ಯಗಳ ವಿಧಾನಸಭೆ ಚುನಾವಣೆ ಕೂಡ ನಡೆಯಬೇಕಿದೆ ವಿಧಾನಸಭೆ ಚುನಾವಣೆಗಳ ದಿನಾಂಕ ಕೂಡ ಘೋಷಣೆ ಆಗುವಂತ ಸಾಧ್ಯತೆ ಇದೆ ಯಾವ ವಿಧಾನಸಭೆಗಳಿಗೆ ಇದೇ ಬಾರಿ ಅಂದ್ರೆ ಲೋಕಸಭೆ ಚುನಾವಣೆ ಜೊತೆಗೆ ಮತದಾನ ನಡೆಯುತ್ತೆ ಅಂತ ನೋಡ್ತಾ ಹೋದ್ರೆ ಅಲ್ಲಿ ಸಿಕ್ಕಿಂ ಅರುಣಾಚಲ ಪ್ರದೇಶ ಒಡಿಶಾ ಈ ರೀತಿಯಾಗಿ ಅಲ್ಲಿ ಚುನಾವಣೆ ನಡೆಯುತ್ತೆ ಇನ್ನು ಮೇನಲ್ಲಿ ಅಂತ್ಯವಾಗುತ್ತೆ ಈ ಚುನಾವಣೆ ಜಮ್ಮು ಕಾಶ್ಮೀರ ವಿಧಾನಸಭೆ ಚುನಾವಣೆಗೆ ದಿನಾಂಕ ಘೋಷಣೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಒಂದಷ್ಟು ವಿಧಾನಸಭೆ ಚುನಾವಣೆಗಳಿಗೆ ದಿನಾಂಕ ಕೂಡ ಸಾಧ್ಯತೆ ಆಗುವಂತ ಸಾಧ್ಯತೆ ಇದೆ ಯಾವ ಚುನಾವಣೆಗಳು ವಿಧಾನಸಭೆ ಚುನಾವಣೆಗಳು ಅಂತ ನೋಡ್ತಾ ಹೋದ್ರೆ ಆಂಧ್ರ ಪ್ರದೇಶ ಒಡಿಶಾ ಅರುಣಾಚಲ ಪ್ರದೇಶ ಹಾಗೂ ಸಿಕ್ಕಿಂಗೂ ಕೂಡ ಚುನಾವಣಾ ದಿನಾಂಕ ಪ್ರಕಟ ಆಗುವಂತ ಸಾಧ್ಯತೆ ಇದೆ 4 ರಾಜ್ಯಗಳ ವಿಧಾನಸಭಾ ಚುನಾವಣೆಗೆ ದಿನಾಂಕ ಪ್ರಕಟ ಮಾಡುವಂತ ಸಾಧ್ಯತೆ ಇದೆ ಇನ್ನು ಜಮ್ಮು ಕಾಶ್ಮೀರದಲ್ಲೂ ಕೂಡ ಚುನಾವಣೆ ನಡೀಬೇಕು ಆ ಸಂಬಂಧಪಟ್ಟ ಹಾಗೆಯೂ ಕೂಡ ಘೋಷಣೆ ಹೊರಬೀಳುವಂತ ಸಾಧ್ಯತೆ ಇದೆ ಇನ್ನು ಮೇನಲ್ಲೇ ಅಂತ್ಯವಾಗುತ್ತೆ ಚುನಾವಣೆ ಜಮ್ಮು ಕಾಶ್ಮೀರ ವಿಧಾನಸಭೆ ಚುನಾವಣೆಗೆ ದಿನಾಂಕ ಘೋಷಣೆಯಾಗುವಂತಹ ಸಾಧ್ಯತೆ ಕೂಡ ಇದೆ ಇನ್ನು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಲೋಕಸಭಾ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ 5 ಗಂಟೆ ಅಷ್ಟೊತ್ತಿಗೆ ಕೇಂದ್ರ ಚುನಾವಣಾ ಆಯೋಗ ಚುನಾವಣಾ ದಿನಾಂಕವನ್ನು ಪ್ರಕಟ ಮಾಡುತ್ತಾ ಈ ಬಗ್ಗೆ ನಾವು ಪ್ರತಿನಿಧಿ ಹರೀಶ್ ವಿಜ್ಞಾನ ಭವನದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹರೀಶ್ ಇಡೀ ದೇಶ ಕಾಯ್ತಾ ಇದೆ 5 ಗಂಟೆಗೆ ನಡೆಯುವಂತಹ ಕೇಂದ್ರ ಚುನಾವಣಾ ಆಯೋಗದ ಪತ್ರಿಕಾಗೋಷ್ಠಿಯಲ್ಲಿ ಈ ಬಾರಿಯ ಜನರಲ್ ಎಲೆಕ್ಷನ್ಗೆ ದಿನಾಂಕ ಪ್ರಕಟ ಆಗುತ್ತೆ ಜೊತೆಗೆ 4 ವಿಧಾನಸಭೆ ಸಂಬಂಧಪಟ್ಟ ಹಾಗೆಯೂ ಕೂಡ ದಿನಾಂಕ ನಿಗದಿ ಆಗುತ್ತೆ ಎನ್ನುವಂತ ಮಾತಿದೆ ಏನಿದೆ ಹೆಚ್ಚಿನ ಮಾಹಿತಿ ಹರೀಶ್ ಆನಂದ್ ಇವತ್ತು ಮುಖ್ಯವಾಗಿ 5 ಗಂಟೆಗೆ ಸರಿಯಾಗಿ ಕೇಂದ್ರ ಚುನಾವಣಾ ಆಯೋಗದಿಂದ ಮಹತ್ವವಾದ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ ಈ ಸುದ್ದಿಗೋಷ್ಠಿಯಲ್ಲಿ ಸಾಕಷ್ಟು ನಿರೀಕ್ಷೆಯನ್ನು ಮಾಡಬಹುದಾಗಿದೆ 2019ರ ಲೋಕಸಭಾ ಚುನಾವಣೆಗೆ ದಿನಾಂಕವನ್ನು ಘೋಷಣೆ ಮಾಡಲಾಗುತ್ತೆ ಅನ್ನುವಂತಹದ್ದು ಈಗ ಸ್ಪಷ್ಟ ಆಗ್ತಾ ಇದೆ ಈಗ 5 ಗಂಟೆಗೆ ಶುರುವಾಗುವಂತಹ ಸುದ್ದಿಗೋಷ್ಠಿಯನ್ನ ಕೇಂದ್ರ ಚುನಾವಣಾ ಆಯುಕ್ತರಾದಂತಹ ಸುನಿಲ್ ಅರೋರಾ ಅವರು ಮಾಡಿಕೊಡಲಿದ್ದಾರೆ ಈ ಸುದ್ದಿಗೋಷ್ಠಿಯಲ್ಲಿ ದೇಶಾದ್ಯಂತ ಎಷ್ಟು ಹಂತದಲ್ಲಿ ಚುನಾವಣೆಯನ್ನ ಮಾಡಬಹುದು ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆ ಸಿಗ್ತಾ ಹೋಗುತ್ತೆ ಮುಖ್ಯವಾಗಿ ದೇಶಾದ್ಯಂತ ಲೋಕಸಭಾ ಚುನಾವಣೆಯನ್ನ ಘೋಷಣೆ ಮಾಡೋದ್ರ ಜೊತೆಗೆ 5 ರಾಜ್ಯಗಳ ವಿಧಾನಸಭಾ ಚುನಾವಣೆಯನ್ನು ಕೂಡ ಹಿಂದೆ ಘೋಷಣೆಯನ್ನ ಮಾಡಲಾಗುತ್ತೆ ಅನ್ನುವಂಥದ್ದನ್ನ ಹೇಳಲಾಗ್ತಿದೆ ಮುಖ್ಯವಾಗಿ ಆಂಧ್ರ ಪ್ರದೇಶ ಸಿಕ್ಕಿಂ ಅರುಣಾಚಲ ಪ್ರದೇಶ ಅದ್ರ ಜೊತೆಗೆ ಜಮ್ಮು ಕಾಶ್ಮೀರ ಒರಿಸ್ಸಾ ಈ 5 ರಾಜ್ಯಗಳ ಚುನಾವಣೆಯನ್ನು ಕೂಡ ಹಿಂದೆ ಘೋಷಣೆಯನ್ನ ಮಾಡಲಾಗುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಿದೆ ಲೋಕಸಭಾ ಚುನಾವಣೆಯನ್ನ ಇವತ್ತು ಘೋಷಣೆ ಮಾಡಲಾಗುತ್ತೆ ಮುಖ್ಯವಾಗಿ ಏಪ್ರಿಲ್ 1ರಿಂದ ನೋಟಿಫಿಕೇಶನ್ ಶುರುವಾಗುವಂತಹ ಸಾಧ್ಯತೆ ಹೆಚ್ಚಿದೆ ಮತ್ತು ಏಪ್ರಿಲ್ ಹಾಗೂ ಮೇ 2 ತಿಂಗಳಲ್ಲಿ ಕೂಡ ಚುನಾವಣಾ ಪ್ರಕ್ರಿಯೆಗಳು ನಡೆಯಲಿದೆ ಅನ್ನುವಂಥದ್ದನ್ನು ಊಹೆ ಮಾಡ್ಕೋಬೇಕಾಗುತ್ತೆ ಯಾಕಂತಂದ್ರೆ 2004ರ ಲೋಕಸಭಾ ಚುನಾವಣೆ 4 ಹಂತಗಳಲ್ಲಿ ನಡೆದಿತ್ತು 2009ರ ಲೋಕಸಭಾ ಚುನಾವಣೆ 5 ಹಂತಗಳಲ್ಲಿ ನಡೆದಿತ್ತು 2014ರ ಲೋಕಸಭಾ ಚುನಾವಣೆ 9 ಹಂತಗಳಲ್ಲಿ ನಡೆದಿತ್ತು ಈ ಬಾರಿಯ ಚುನಾವಣೆಯನ್ನು ನಾವು ನೋಡೋದಾದ್ರೆ 8 ಅಥವಾ 9 ಹಂತಗಳಲ್ಲಿ ಈ ಬಾರಿಯ ಚುನಾವಣೆಯನ್ನ ಮಾಡಬಹುದು ಅನ್ನುವಂತಹದನ್ನ ನಿರೀಕ್ಷೆಯನ್ನ ಮಾಡಲಾಗ್ತಿದೆ ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ 8 ರಿಂದ 9 ಹಂತಗಳಲ್ಲಿ ಯಾಕೆ ಮಾಡಲಾಗುತ್ತೆ ಅನ್ನುವಂಥದ್ದನ್ನ ಎಲ್ಲಾ ಕಡೆಯೂ ಕೂಡ ಭದ್ರತಾ ಪಡೆಗಳನ್ನ ನಿಯೋಜನೆಯನ್ನ ಮಾಡಬೇಕಾಗುತ್ತೆ ಶಿಸ್ತುಬದ್ಧವಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದ ಹಾಗೆ ಚುನಾವಣೆಯನ್ನ ಮಾಡಬೇಕಾಗುತ್ತೆ ಮತ್ತೆ ದೊಡ್ಡ ರಾಜ್ಯಗಳಿರ್ತಕ್ಕಂಥ ಸಂದರ್ಭದಲ್ಲಿ 2 ಅಥವಾ 3 ಹಂತಗಳಲ್ಲಿ ಚುನಾವಣೆಯನ್ನು ನಡೆಸಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ 8 ರಿಂದ 9 ಹಂತಗಳಲ್ಲಿ ಈ ಬಾರಿಯ ಚುನಾವಣೆ ನಡೆಯಬಹುದು ಅನ್ನುವಂತಹದನ್ನ ನಿರೀಕ್ಷೆ ಮಾಡಲಾಗಿದೆ ಮುಖ್ಯವಾಗಿ ಕರ್ನಾಟಕದ ದೃಷ್ಟಿಗೆ ಬಂದ್ರೆ ಕರ್ನಾಟಕವನ್ನು ಕೂಡ ಸಂಪೂರ್ಣವಾಗಿ ಒಂದೇ ಹಂತದಲ್ಲಿ 28 ಕ್ಷೇತ್ರಗಳಿಗೂ ಕೂಡ ಒಂದೇ ಹಂತದಲ್ಲಿ ಮತದಾನ ನಡೆಯುವಂತ ಸಾಧ್ಯತೆ ಹೆಚ್ಚಿದೆ ಯಾಕೆಂದ್ರೆ ಈ ಇತಿಹಾಸ ಆಗಿದೆ 2014ರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಒಂದೇ ಹಂತದಲ್ಲಿ
ಒಂದೇ ಹಂತದಲ್ಲಿ ಕರ್ನಾಟಕದ 28 ಕ್ಷೇತ್ರಗಳಿಗೆ ಮತದಾನ ನಡೆದಿತ್ತು. ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ಒಂದೇ ಹಂತದಲ್ಲಿ ಮತದಾನ ನಡೆಯುವಂತಹ ಸಾಧ್ಯತೆ ಇದೆ. ಮುಖ್ಯವಾಗಿ 2014 ಲೋಕಸಭಾ ಚುನಾವಣೆಯಲ್ಲಿ ದೇಶದಲ್ಲಿ ಒಟ್ಟು 9 ಹಂತಗಳು ನಡೆದಿತ್ತು. 5ನೇ ಹಂತದಲ್ಲಿ ಕರ್ನಾಟಕದ ಲೋಕಸಭಾ ಚುನಾವಣೆ ನಡೆದಿತ್ತು. ಹಾಗಾಗಿ ಈ ಬಾರಿಯೂ ಕೂಡ 4 ಅಥವಾ 5ನೇ ಹಂತದಲ್ಲಿ ಕರ್ನಾಟಕದಲ್ಲಿ ಒಂದೇ ಹಂತದಲ್ಲಿ ಚುನಾವಣೆ ನಡೆಯುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಉತ್ತರ ಪ್ರದೇಶದಲ್ಲಿ 3 ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ. ಮುಖ್ಯವಾಗಿ ಇನ್ನು ವಿಧಾನಸಭಾ ಚುನಾವಣೆಗಳಿಗೆ ಬಂದ್ರೆ ಮುಖ್ಯವಾಗಿ 5 ರಾಜ್ಯಗಳಲ್ಲೂ ಕೂಡ ಇವತ್ತೇ ವಿಧಾನಸಭಾ ಚುನಾವಣೆಯನ್ನು ಕೂಡ ಘೋಷಣೆಯನ್ನು ಮಾಡಲಾಗುತ್ತೆ. ಅತಿ ಮುಖ್ಯವಾಗಿ ಜಮ್ಮು ಕಾಶ್ಮೀರದ ಕೂಡ ಇವತ್ತೇ ಚುನಾವಣೆ ದಿನಾಂಕ ಘೋಷಣೆ ಆಗುವಂತಹ ಸಾಧ್ಯತೆ ತೀರಾ ಕಡಿಮೆ ಅಂತಾನೂ ಕೂಡ ಹೇಳಲಾಗ್ತಿದೆ. ಯಾಕಂತಂದ್ರೆ ಇವತ್ತು ಕೂಡ ಘೋಷಣೆಯನ್ನ ಮಾಡಬಹುದು, ಮಾಡದೇ ಇದ್ರೂ ಕೂಡ ಇರಬಹುದು. ಯಾಕಂತಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಪ್ರಕ್ಷುಬ್ಧ ವಾತಾವರಣ ಇದೆ. ಯಾವಾಗ ಬೇಕಾದ್ರೂ ಅಹಿತಕರ ಘಟನೆಗಳು ನಡೆಯಬಹುದು. ಮತ್ತೆ ಹೆಚ್ಚಿನ ಭದ್ರತಾ ಸಿಬ್ಬಂದಿಗಳನ್ನು ಕೂಡ ಜಮ್ಮು ಕಾಶ್ಮೀರಕ್ಕೆ ನಿಯೋಜನೆಯನ್ನ ಮಾಡಲಾಗ್ತಿದೆ. ಒಂದು ಕಡೆ ಜಮ್ಮು ಕಾಶ್ಮೀರಕ್ಕೆ ಏನಾದ್ರೂ ಕಾನ್ಸಂಟ್ರೇಟ್ ಮಾಡಿದೆ ಆದಲ್ಲಿ ಇತರ ರಾಜ್ಯಗಳಿಗೆ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಹೆಚ್ಚಿನ ಭದ್ರತಾ ಪಡೆಗಳನ್ನ ಅಲ್ಲಿ ನಿಯೋಜನೆಯನ್ನ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಒಂದು ಸಮಸ್ಯೆ ಇರ್ತಕ್ಕಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲೂ ಕೂಡ ಲೋಕಸಭೆಯ ಚುನಾವಣೆ ಒಟ್ಟಿಗೆ ಜಮ್ಮು ಕಾಶ್ಮೀರ ಚುನಾವಣೆ ನಡೆಯುತ್ತಾ ಇಲ್ವಾ ಅನ್ನುವಂತಹ ಕುತೂಹಲ ಕೂಡ ಇರ್ತಕ್ಕಂಥದ್ದು. ಒಟ್ಟಾರೆ ಎಲ್ಲ ಇವತ್ತು ಸ್ಪಷ್ಟವಾಗಿ ತಿಳಿಯಲಿದೆ ಯಾವ್ಯಾವ ರಾಜ್ಯಗಳಲ್ಲಿ ಯಾವ್ಯಾವ ಹಂತದಲ್ಲಿ ಚುನಾವಣೆ ನಡೆಯುತ್ತೆ, ದಿನಾಂಕ ಯಾವಾಗ ನೋಟಿಫಿಕೇಶನ್ ಶುರು ಆಗುತ್ತೆ, ಅದ್ರ ಜೊತೆಗೆ ಅಂತಿಮ ಫಲಿತಾಂಶ ಲೋಕಸಭೆ ಅಂತಿಮ ಫಲಿತಾಂಶ ಯಾವಾಗ ಬರುತ್ತೆ ಅನ್ನುವಂಥದ್ದು ಕೂಡ ಇವತ್ತು ಸ್ಪಷ್ಟ ಆಗುತ್ತೆ. ಆನಂದ್, ಹರೀಶ್, ಒಂದಂತೂ ಸತ್ಯ, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೌಂಟ್ ಡೌನ್ ಶುರು ಆಗ್ತಾ ಇದೆ. ಕೆಲವೇ ಹೊತ್ತಿನಲ್ಲಿ ದಿನಾಂಕ ಕೂಡ ನಿಗದಿ ಆಗುತ್ತೆ, ದಿನಾಂಕ ಪ್ರಕಟ ಆಗುತ್ತೆ, ಎಲ್ಲವೂ ಕೂಡ ನಿಜ. ಆದ್ರೆ ರಾಜಕೀಯ ಪಕ್ಷಗಳು ಅಷ್ಟರ ಮಟ್ಟಿಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾವೆ ಅಂತ ಅನ್ಸುತ್ತಾ? ಇನ್ನು ಕೊಳ್ಳುವಿಕೆನಲ್ಲೇ ಸಾಕಷ್ಟು ಕಾಲವನ್ನ ತಳ್ತಾ ಇದ್ವಿ ರಾಜಕೀಯ ಪಕ್ಷಗಳು. ಕೆಲವೊಂದು ಕಡೆಗಳಲ್ಲಿ ಮೈತ್ರಿ ಕೂಡ ಆಗಿಲ್ಲ. ಇಂತಹ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳ ಮನಸ್ಥಿತಿ ಯಾವ ರೀತಿಯಾಗಿದೆ ಹರೀಶ್, ಇವತ್ತಿನ ಚುನಾವಣಾ ದಿನಾಂಕ ಪ್ರಕಟಣೆ ಸಂಬಂಧಪಟ್ಟ ಹಾಗೆ? ಹರೀಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಹರೀಶ್? ಕೇಳಿಸ್ತಿದೆ ಆನಂದ್, ಕೇಳಿಸ್ತಿದೆ. ಈ ಬಾರಿ ಚುನಾವಣೆಗೆ ದಿನಾಂಕ ಪ್ರಕಟ ಆಗುತ್ತೆ, ಏನೇನು ಕೆಲವು ಹೊತ್ತಿನಲ್ಲಿ ಚುನಾವಣಾ ಆಯೋಗ ದಿನಾಂಕವನ್ನ ನಿಗದಿ ಮಾಡುತ್ತೆ. ಆದ್ರೆ ಈ ವಿಚಾರದಲ್ಲಿ ರಾಜಕೀಯ ಪಕ್ಷಗಳ ಮನಸ್ಥಿತಿ ಯಾವ ರೀತಿ ಇದೆ ಅಂತ, ಚುನಾವಣೆಗೆ ಸಿದ್ಧತೆ ಮಾಡ್ಕೊಂಡಿದೆಯಾ ಅಥವಾ ಇನ್ನೂ ಮೈತ್ರಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಹಗ್ಗ ಜಗ್ಗಾಟ ನಡೀತಾ ಇದೆ ಬೇರೆ ಬೇರೆ ರಾಜ್ಯಗಳಲ್ಲಿ? ಇಂತಹ ಪರಿಸ್ಥಿತಿಯಲ್ಲಿ ರಾಜಕೀಯ ಪಕ್ಷಗಳು ಯಾವ ರೀತಿಯಾಗಿ ಇದನ್ನು ತೆಗೆದುಕೊಳ್ತಾ ಇವೆ ಹರೀಶ್? ಹೌದು ಆನಂದ್, ಇವತ್ತೇನಾದ್ರೂ ಚುನಾವಣೆ ಘೋಷಣೆ ಆಯ್ತು ಅಂತಂದ್ರೆ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕೂಡ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಲೇಬೇಕಾದ ಅನಿವಾರ್ಯತೆ ಬರುತ್ತೆ. ಯಾಕಂತಂದ್ರೆ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಹಾಗೂ JDS ಮೈತ್ರಿಯಿಂದ ಇನ್ನೂವರೆಗೂ ಕೂಡ ಸೀಟ್ಗಳ ಹಂಚಿಕೆ ಆಗಿಲ್ಲ. ಯಾವ್ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದು ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಅದ್ರ ಜೊತೆಗೆ ಬಿಜೆಪಿ ಕೂಡ ಇನ್ನೂ ಯಾವುದೇ ರೀತಿಯಂತ ಒಂದು ಕ್ಷೇತ್ರಕ್ಕೂ ಕೂಡ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿಲ್ಲ. ಆದ್ರೆ ಕಾಂಗ್ರೆಸ್ ಮಾತ್ರ ಈಗಾಗಲೇ ಉತ್ತರ ಪ್ರದೇಶದ 11 ಕ್ಷೇತ್ರಗಳಿಗೆ ಹಾಗೂ ಗುಜರಾತ್ನ 4 ಕ್ಷೇತ್ರಗಳಿಗಾಗಲೇ ಅಭ್ಯರ್ಥಿಗಳನ್ನ ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು. ಆದ್ರೆ ಬಿಜೆಪಿಯಿಂದ ಯಾವುದೇ ರೀತಿಯಾದಂತಹ ಅಭ್ಯರ್ಥಿಗಳ ಘೋಷಣೆ ಇದುವರೆಗೂ ಕೂಡ ಆಗಿಲ್ಲ. ಮೊನ್ನೆ ತಾನೇ ಅಷ್ಟೇ ಕೇಂದ್ರ ಬಿಜೆಪಿಯ ಸಂಸದೀಯ ಮಂಡಳಿಯ ಸಭೆ ನಡೆದಿದೆ. ಆ ಸಭೆಯಲ್ಲಿ ಒಂದಷ್ಟು ತೀರ್ಮಾನಗಳನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಇನ್ನು ಇವತ್ತು ಘೋಷಣೆ ಆದ ತಕ್ಷಣವೇ ಬಿಜೆಪಿಯು ಕೂಡ ಒಂದೊಂದೇ ರಾಜ್ಯಗಳ ಅಭ್ಯರ್ಥಿಗಳನ್ನ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತೆ. ಆಯಾ ಯಾವ್ಯಾವ ರಾಜ್ಯಗಳಲ್ಲಿ ಮೊದಲ ಹಂತದ ಚುನಾವಣೆಗಳು ನಡೀತಾ ಹೋಗ್ತವೆ, ಆ ಯಾವ್ಯಾವ ರಾಜ್ಯಗಳ ಹಂತಗಳನ್ನ ನೋಡಿಕೊಂಡು ಆಯಾ ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನ ಘೋಷಣೆಯನ್ನ ಮಾಡ್ತಕ್ಕಂಥದ್ದು. ಮುಖ್ಯವಾಗಿ ಕರ್ನಾಟಕದ ದೃಷ್ಟಿಯಿಂದ ನಾಳೆ ಮಹತ್ವದ ದಿನ. ಕರ್ನಾಟಕದ ವಿಚಾರವಾಗಿ ಕಾಂಗ್ರೆಸ್ ಹಾಗೂ JDS ಎಷ್ಟು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಬೇಕು, ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗಿರ್ಬೇಕು, JDS ಅಭ್ಯರ್ಥಿ ಯಾರಾಗಿರ್ಬೇಕು ಅನ್ನೋದನ್ನ ನಾಳೆ ಡಿಸೈಡ್ ಆಗುತ್ತೆ. ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ನಾಳೆ ದೆಹಲಿಯಲ್ಲಿ ನಡೀತಾ ಇದೆ. ರಾಜ್ಯ ನಾಯಕರುಗಳು ಕೂಡ ಬರ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರುಗಳು ಕೂಡ ದೆಹಲಿಯಲ್ಲಿ ಚರ್ಚೆ ನಡೆಸಿ ಸಂಪೂರ್ಣವಾದಂತಹ ಅಭ್ಯರ್ಥಿ ಆಯ್ಕೆಯ ಪ್ರಕ್ರಿಯೆಯನ್ನ ನಾಳೆ ಮಾಡಲಿದ್ದಾರೆ. ಆನಂದ್, ಧನ್ಯವಾದ ಹರೀಶ್ ಮಾಹಿತಿಗಾಗಿ. ಇನ್ನು ಚುನಾವಣೆಗೆ ಇನ್ನೇನು ದಿನಾಂಕ ದಿನಾಂಕವನ್ನು ನಿಗದಿ ಮಾಡೋದಕ್ಕೆ ಚುನಾವಣಾ ಆಯೋಗ ಪತ್ರಿಕಾಗೋಷ್ಠಿಯನ್ನು ಕರೆದಿದೆ. ಅಲ್ಲಿ ವಿಚಾರವನ್ನು ಸ್ಪಷ್ಟಪಡಿಸುತ್ತೆ. ಇನ್ನು 4 ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಘೋಷಣೆ ಒಂದು ಬಾರಿ ಆದರೆ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ಹೊತ್ತಿನ ನಂತರದಲ್ಲಿ ಏನಾದರೂ ಘೋಷಣೆ ಮಾಡ್ತಾರಾ, ಇನ್ನು ಯಾವಾಗ ದಿನಾಂಕ ನಿಗದಿ ಆಗ್ಬೋದು, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತರಾಗಿರುವಂತಹ ಪ್ರಸನ್ನ ಕುಮಾರ್ ಅವರಿದ್ದಾರೆ, ಜೊತೆಗೆ ಬಿಜೆಪಿ ವಕ್ತಾರರಾಗಿರುವಂತಹ ವಾಮನಾಚಾರ್ಯ ಇದ್ದಾರೆ. ಫಸ್ಟ್ ಪ್ರಸನ್ನ ಕುಮಾರ್ ಅವರಿಗೆ, ಇಷ್ಟೊಂದು ಚುನಾವಣೆ ನಿಗದಿ ಆಗ್ತಾ ಇದೆ, ಏನೇನು ದಿನಾಂಕ ಪ್ರಕಟ ಆಗಬೇಕು, ಕೌಂಟೌನ್ ಶುರು ಆಗ್ತಿದೆ, ರಾಜಕೀಯ ಪಕ್ಷಗಳು ಈ ತುತ್ತೂರಿ ಎಲ್ಲ ತಗೊಂಡು ರೆಡಿ ಆಗಿದ್ದವ ಅಥವಾ ಇಲ್ಲ ಅಂತ ಅನ್ಸುತ್ತಾ? ಸಾಮಾನ್ಯವಾಗಿ ಪೊಲಿಟಿಕಲ್ ಪಾರ್ಟೀಸ್ ಸದಾ ಎಲೆಕ್ಷನ್ ರೆಡಿ ಇರ್ತದೆ. ಯಾವಾಗ ಬೇಕಿದ್ರು ಯಾರು ಎಲೆಕ್ಷನ್ ರೆಡಿ ಇರೋದಿಲ್ಲ ಅವ್ನು ಪೊಲಿಟಿಕಲ್ ಪಾರ್ಟಿ ಅಂತ ಹೇಳಲಿಕ್ಕೂ ಆಗೋದಿಲ್ಲ.
ಹೇಗೆ ಯುದ್ಧ ಬಂದ್ರೆ ಸೈನಿಕರು ರೆಡಿ ಇರ್ತಾರೋ, ಸೈನಿಕರು ಇಂಥ ದಿವಸ ಯುದ್ಧ ಆಗ್ತಂತ ಗೊತ್ತಿರೋದಿಲ್ಲ, ಯಾವತ್ತಿದ್ರೂ ರೆಡಿ ಇರ್ತಾರೆ ಅವರು. ಅದೇ ರೀತಿ ಪೊಲಿಟಿಕಲ್ ಪಾರ್ಟಿಗಳನ್ನ ಸಾಮಾನ್ಯ ನಾವು ನೋಡ್ತಾ ಬಂದಿದ್ವಿ. ಯಾವುದೇ ಉಪಚುನಾವಣೆಯಲ್ಲಿ, ಸಾರ್ವತ್ರಿಕ ಚುನಾವಣೆಯಲ್ಲಿ ರೆಡಿ ಇರ್ತಾರೆ. ಅವ್ರಿಗೆ ಸಾಧ್ಯವಾದಷ್ಟು ಕಾಲಾವಕಾಶ ಕಡಿಮೆ ಇದ್ದಷ್ಟು ಒಳ್ಳೇದು. ಇವತ್ತಿನ ಸಂದರ್ಭದಲ್ಲಿ ಯಾವುದೇ ಪೊಲಿಟಿಕಲ್ ಪಾರ್ಟಿ ಜಾಸ್ತಿ ಟೈಮ್ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಯಾಕೆಂದ್ರೆ ಖರ್ಚು ವೆಚ್ಚಗಳ ದೃಷ್ಟಿಯಿಂದ, ಶಾರ್ಟ್ ಟರ್ಮ್ ದೃಷ್ಟಿಯಿಂದ ಆದರೆ ಬೇಗ ಮುಗಿತದೆ ಅನ್ನೋ ಒಂದು ಇದಿರ್ತದೆ. ಬಹುಶಃ ಈಗ ಆಲ್ರೆಡಿ ನಿರೀಕ್ಷೆ ಎಲ್ರಿಗೂ ಇತ್ತು. ಈ ಕಳೆದ ವಾರದ ಒಂದು ವಾರದಿಂದ ಇತ್ತು, ಯಾವತ್ತು ಬರ್ತದೆ ಏನು ಬರ್ತದೆ ಅನ್ನೋದು ನಿಜ. ಸೊ ಈಗ ಒಂಥರ ಪರೀಕ್ಷೆ ದಿನ ಬಂದಂಗೆ ಪೊಲಿಟಿಕಲ್ ಪಾರ್ಟಿಗಳಿಗೆ. ಇನ್ನು 1 ಅವರಲ್ಲಿ ನಮಗೆ ಅಫಿಷಿಯಲ್ ಡೇಟ್ಸ್ ಬರ್ತದೆ. ಯಾರು ಓದಿರ್ಲಿ ಬಿಡ್ಲಿ, ಪರೀಕ್ಷೆ ಅಂತೂ ಬರೀಲೇಬೇಕು, ಅಟೆಂಡ್ ಆಗಬೇಕು, ಮುಂದಕ್ಕೆ ಹೋಗಬೇಕು, ಅಧಿಕಾರ ಹಿಡಿಬೇಕು ಅಂತ ಹೇಳಿದ್ರೆ ಅವರು ಚುನಾವಣೆ ಸ್ಪರ್ಧೆ ಮಾಡಲೇಬೇಕು. ಬಿಜೆಪಿ ಎಷ್ಟರ ಮಟ್ಟಿಗೆ ರೆಡಿ ಇದೆ ಅಂತ ಚುನಾವಣೆಗೆ? ನಾವು ಚುನಾವಣೆಗಳನ್ನ ಅಧಿಕಾರವನ್ನು ಹಿಡಿಯೋದಕ್ಕೋಸ್ಕರ ಅದು ಒಂದೇ ಗುರಿ ಅಲ್ಲ, ಅದು ಇದ್ದೇ ಇದೆ. ಅದರ ಜೊತೆಯಾಗಿ ಬೆಳವಣಿಗೆ, ತಾತ್ವಿಕ ಆಧಾರದ ಮೇಲೆ, ದೇಶದ ಜನತೆಗೆ ಒಳ್ಳೆಯದಾಗುವ ಆಧಾರದ ಮೇಲೆ ಚುನಾವಣೆಗಳು ಆಗಬೇಕು. ಇದೊಂದು ಒಳ್ಳೆಯ ಪ್ರಕ್ರಿಯೆ. ಒಟ್ಟಾರೆ ದೇಶದ ಪ್ರಗತಿ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಜನರ ಅನಿಸಿಕೆಗಳನ್ನು ಹೊರಗೆ ಹಾಕುವಂಥ ಒಂದು ಸುಸಮಯ ಅಂತ ನಾವು ನೋಡ್ತೇವೆ. ಹಾಗೆ ಬಿ ಜೆ ಪಿಯಲ್ಲಿ ಹೋದ ಸಲ ನಾವು ಸಾಕಷ್ಟು ಸೀಟುಗಳಲ್ಲಿ ಗೆದ್ದಿದ್ವಿ, ಮೆಜಾರಿಟಿಯಲ್ಲೂ ಇದ್ವಿ. ಮುಂದಿನ ಬೈ ಎಲೆಕ್ಷನ್ನಲ್ಲಿ ಒಂದು 7-8 ಸೀಟುಗಳು ನಮಗೆ ಹೋದು. ಅದಾಗತ್ತೆ. ಬೈ ಎಲೆಕ್ಷನ್ಸ್ ರಾಜಕೀಯ ಬೇರೆ, ಮೇನ್ ಎಲೆಕ್ಷನ್ ರಾಜಕೀಯ ಬೇರೆ. ಮೇನ್ ಇಲೆಕ್ಷನ್ನಲ್ಲಿ ಹೋದ ಸಲ ಆರಿಸಿ ಬಂದಂಥ ಸೀಟುಗಳಲ್ಲಿ ಬಹುತೇಕ ಅವ್ರಿಗೆ ಸೀಟ್ ನಾವು ಕೊಡೋದು ಒಂದು ಜನರಲ್ ನಿರ್ಣಯ. ಎಲ್ಲೋ ಎಕ್ಸೆಪ್ಷನಲ್ಲಿ 100ರಲ್ಲಿ 1 ಬದಲಾಗ್ಬೋದು. ಎಲ್ಲ ಕಡೆಗಳಲ್ಲಿ ಇರುವಂಥ ಕ್ಯಾಂಡಿಡೇಟ್ಸೇ ರಿಪೀಟ್ ಆಗುವಂಥ ಚಾನ್ಸ್ ಇರೋದರಿಂದ ನಮ್ಮದು ಪ್ರಿಪೇರ್ಡ್ನೆಸ್ಸು ನ್ಯಾಚುರಲಿ ಉಳಿದವ್ರಿಗಿಂತನೂ ಮಚ್ ಬೆಟರ್ ಇರುತ್ತೆ. ಆದರೆ ಒಂದು ವಿಷಯ, ಕಾಂಗ್ರೆಸ್ಗೆ ಹೋದ ಸಲ ಬರೀ 40 ಚಿಲ್ಲರೆ ಸೀಟ್ ಬಂದಿತ್ತು. ಹೀಗಾಗಿ ಅವ್ರಿಗೆ 500 ಚಿಲ್ಲರೆ ಸೀಟ್ಗಳದ್ದು ಈಗ ತಯಾರಿ ಮಾಡಬೇಕು. ಲಾಜಿಕ್ ನಾ ಹೇಳೋದು. ನಮಗೆ ಆ ಪರಿಸ್ಥಿತಿ ಇಲ್ಲ. ಮೆಜಾರಿಟಿ ಬರುವ ಸೀಟ್ಗಳಲ್ಲಿ ನಾವು ಈಗಾಗಲೇ ಡಿಸೈಡೆಡ್, ಮತ್ತು ಹಿಂದಿನ 5 ವರ್ಷ ಅವರು ಮಾಡಿದಂಥ ಏನು ತಮ್ಮ ಕ್ಷೇತ್ರದ ಸರ್ವೀಸಸ್ ಇದೆ ಅದರ ಆಧಾರದ ಮೇಲೆ ಅವರು ಆಲ್ರೆಡಿ ರೆಡಿ ಇದ್ದಾರೆ ಅಲ್ಲಿರುವಂಥ ಕ್ಯಾಂಡಿಡೇಟ್ಸು. ಹೀಗಾಗಿ ಚುನಾವಣಾ ಪ್ರಿಪೇರ್ಡ್ನೆಸ್ ಅನ್ನೋದು ನನಗನ್ಸುತ್ತೆ ವಿ ಆರ್ ಮಚ್ ಅಹೆಡ್ ಆಫ್ ಎನಿಬಡಿ ಎಲ್ಸ್. ಬಟ್ ಬೇಗ ಆಯ್ತು ಅಂತ ಅನಿಸ್ತಾ ಇದೆ ಅಂತ ಬಿಜೆಪಿಗೆ. ಇನ್ನೊಂದಷ್ಟು ಅಫಿಷಿಯಲ್ ಕಾರ್ಯಕ್ರಮಗಳಿದ್ದು ಅವೆಲ್ಲ ಮುಗಿಸಿದ ಮೇಲೆ ಅನೌನ್ಸ್ ಆಗಬೇಕು ಅಂತ ಏನೋ ಇಲ್ಲ. ಅದು ಯಾವಾಗಲೂ ಹಂಗೆ ಇರುತ್ತೆ. ನನಗೂ ಕಾಲೇಜ್ಗೆ ಹೋಗ್ತಿರುವಾಗ ಎಕ್ಸಾಮ್ ಪೋಸ್ಟ್ಪೋನ್ ಆದ್ರೆ ಖುಷಿಯಾಗಿ ಮನೆಗೆ ಬಂದು ಆಗಿರೋದು 7 ದಿವಸ ಪೋಸ್ಟ್ಪೋನು. ನಾವು ಈಗೇನು ಇರ್ತಿತ್ತಲ್ಲ ಆ 7 ದಿವಸನೂ ಆರಾಮ್ ಕಳೆದು ಬಿಡ್ತಿದ್ವಿ, ಮತ್ತು ಅಲ್ಲಿಗೆ ಬರ್ತಿತ್ತದು. ಯಾವಾಗಲೂ ಚುನಾವಣೆಗಳು ಡೇಟ್ ಫಿಕ್ಸ್ ಆಗಿ ನಾಳಿನಿಂದ ಪ್ರಕ್ರಿಯೆ ಶುರುವಾಗುತ್ತೆ ಅನ್ನೋವರೆಗೆ ಒಂದು ಸ್ವಲ್ಪ ಈಸ್ ತೊಗೊಂಡಿರ್ತಾರೆ. ಆದರೆ ನಾವು ಅಷ್ಟು ಈಸ್ ತೊಗೊಂಡಿಲ್ಲ. ಈಗಾಗಲೇ ಬೂತ್ ಮಟ್ಟದ ಕಾರ್ಯಕರ್ತರು ಅಂತ ನಾವು ಯಾವುದಕ್ಕೆ ಹೇಳ್ತೇವೆ ಅಂದರೆ ಇನ್ಫ್ರಾಸ್ಟ್ರಕ್ಚರ್, ಪೊಲಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡೋ ದೃಷ್ಟಿಯಿಂದ ನಾವು ಆಲ್ರೆಡಿ ಮಾಡಿದ್ದೇವೆ. ಮತ್ತು ನಮಗೆ ಟಾಪ್ ಕ್ಲಾಸ್ ಲೀಡರ್ಸ್ ಇರೋದ್ರಿಂದ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ಒಮ್ಮೆ ಹೊರಟರು ಅಂದರೆ ನಮ್ದು ಹೆಚ್ಚು ಕಡಿಮೆ ಇಲೆಕ್ಷನ್ ಚಾರ್ಜಿಂಗ್ ಅಂತ ನಾವೇನು ಹೇಳ್ತೇವೆ, ಫುಲ್ಲಿ ಚಾರ್ಜ್ಡ್. ಬಿಜೆಪಿ ರೆಡಿ ಇದೆ ಎಲೆಕ್ಷನ್ಗೆ, ಫುಲ್ಲಿ ಚಾರ್ಜ್ಡ್. ಮತ್ತು ನಮಗೆ ಮೋದಿ ಮತ್ತು ಅಮಿತ್ ಶಾ ಅವ್ರ ನೇತೃತ್ವ ಇದೆ. ಹೋದ ಸಲ ನಡೆದಂಥ 5 ವರ್ಷದ ಪರ್ಫಾರ್ಮೆನ್ಸ್ ಇದೆ. ಅದ್ರ ಜೊತೆನೇ ನಮ್ಮದು ಕ್ಯಾಂಡಿಡೇಟ್ಸ್ ಗೊಂದಲಗಳು ಇರಲ್ಲ ಅಂತಲ್ಲ, ಬಹಳ ಕಡಿಮೆ ಆಗಿಬಿಟ್ಟಿರುತ್ತೆ. ಯಾಕೆಂದರೆ ಇದ್ದವ್ರಿಗೆ ಕೊಡ್ತೇವೆ ಅಂದಮೇಲೆ ಆ ಗೊಂದಲದ ಚಾನ್ಸಸ್ ಕಡಿಮೆ ಇರುತ್ತೆ. ಅಟ್ಲೀಸ್ಟ್ 60-70 ಚಾನ್ಸಸ್ ಕಮ್ಮಿ. ಚಾರ್ಜ್ ಅಂತ ಹೇಳಿದ್ರಲ್ಲ, ಈಗ ಬೇಸಿಗೆ ಬಿಸಿಲೇ ಆಗಿದೆ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಎಲ್ಲರೂ ಚಾರ್ಜ್ ಆಗಲ್ಲ ಅಂದ್ರೂ ಪ್ರಕೃತಿ ಅವ್ರನ್ನ ಚಾರ್ಜ್ ಮಾಡುವಂತ ಪರಿಸ್ಥಿತಿಯಲ್ಲಿ ಇದೆ. ನಿಜ. ಒಂದು ವಿಚಾರ ಹೇಳ್ತಾ ಇದ್ರಿ, ಇಲ್ಲ ನಾವು 500 ಸೀಟ್ಗಳಷ್ಟು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಈಗಾಗಲೇ ನಾವು ಮೆಜಾರಿಟಿ ಬಂದಿತ್ತು 2014ರಲ್ಲಿ ಅಂತ. ಆ ಉತ್ಸಾಹ ನೋಡ್ತಾ ಇದ್ರೆ ಮತ್ತೊಂದ್ಸತಿ ಚುನಾವಣೆ ಗೆಲ್ತೀನಿ ಅನ್ನುವಂತ ವಿಶ್ವಾಸ ಇದೆಯಾ ಅಂತ ಬಿಜೆಪಿನಲ್ಲಿ? ಸಾಕಷ್ಟು ವಿಚಾರಗಳು ಬಂದು ಹೋಗಿದೆ 5 ವರ್ಷದ ಅವಧಿನಲ್ಲಿ. ನ್ಯಾಚುರಲ್ ಇದೆ. ಅದರ ನಂತರ ಒಂದು ಆವಾಗಿನ ಪರಿಸ್ಥಿತಿಗೆ ಈಗಿನ ಪರಿಸ್ಥಿತಿಗೆ ನೀವು ಕಂಪೇರ್ ಮಾಡಿದರೆ ಅವತ್ತು ನಮಗೆ ನ್ಯಾಷನಲ್ ಲೀಡರ್ಶಿಪ್ ಅನ್ನೋದು ಮೋದಿ ಅವ್ರದ್ದು ಎಸ್ಟಾಬ್ಲಿಷ್ ಆಗಿರಲಿಲ್ಲ. ದೋ ಹಿ ವಾಸ್ ಏಬಲ್, ಬಟ್ ಎಸ್ಟಾಬ್ಲಿಷ್ ಆಗಿರಲಿಲ್ಲ. ಇನ್ನೊಂದು ನಮ್ಮ ತಲೆ ಮೇಲಿನ ಭಾರ ಏನಿತ್ತು ಅಂದರೆ ಇಡೀ ದೇಶದಲ್ಲಿ 270 ಸೀಟ್ಗಳನ್ನು ಕ್ರಾಸ್ ಮಾಡಿ, ಅಂದರೆ ನಾವು 542 ಇದ್ದೇವೆ, 271 ಪ್ಲಸ್ ಬರಬೇಕಾಗಿತ್ತು. ಬಂದು ಒಂದು ಸಲ ಆದರೂ ರಾಜ್ಯ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋಂಥ ಸಾಧ್ಯತೆಗಳನ್ನೇ ಜನ ನಂಬಿರಲಿಲ್ಲ. ಆ ಸಾಧ್ಯತೆಯನ್ನು ಹೋದ ಸಲ ಚುನಾವಣೆಯಲ್ಲಿ ನಾವು ಮೊಟ್ಟ ಮೊದಲನೇ ಬಾರಿಗೆ BJP 1,
ಉಳಿದವರೆಲ್ಲ ಒಂದು. ಬಿಜೆಪಿ ಒಂದೇ ನಿಂತ್ಕೊಂಡ್ರು 271+ ಬರೋ ಅಂಥ ಒಂದು ಎಬಿಲಿಟಿ ಆಸ್ ಎ ಸಿಂಗಲ್ ಪಾರ್ಟಿ ಇದೆ. ಇದಿಷ್ಟು ಬಂದ ಮೇಲೂ ನಾವು ಉದ್ದಟತನಕ್ಕೆ ಹೋಗಿಲ್ಲ. ಮಧ್ಯದಲ್ಲಿ ಶಿವಸೇನಾ ಜೊತೆ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ನಾವು ಬಗ್ಗೆ ನಡೆದಿದ್ದೇವೆ. ನರೇಂದ್ರ ಮೋದಿಯವರು ಮೊದಲನೇ ದಿವಸನೇ ಪಾರ್ಲಿಮೆಂಟ್ಗೆ ಬಗ್ಗಿ ನಮಸ್ಕಾರ ಹೇಗೆ ಮಾಡಿದರು ಅಂದರೆ ಪ್ರಜಾಪ್ರಭುತ್ವದ ಇಲ್ಲಿಯ ನಡತೆ ವ್ಯವಸ್ಥೆಗಳನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಅಂದರೆ ಬಗ್ಗೆ ನಡಿಬೇಕು ಅನ್ನೋವಂಥದ್ದನ್ನು ಚುನಾವಣೆಗಳಲ್ಲಿ, ಅದು ಶಿವಸೇನಾ ಇರ್ಬೋದು ಅಥವಾ ತಮಿಳುನಾಡಿನಲ್ಲಿ AIADMK ಇರ್ಬೋದು, ಯಾವ್ಯಾವ ರಾಜ್ಯಗಳಲ್ಲಿ ಅಪನಾದಳ ಇರ್ಬೋದು, ಬಿಹಾರದಲ್ಲಿ ನಿತೀಶ್ ಕುಮಾರ್ ಇರ್ಬೋದು, ನಮ್ಮ ಜೊತೆ ಇದ್ದವರು ಇದ್ದೇ ಇದ್ದರು, ಪಂಜಾಬ್ದ ಅಕಾಲಿದಳ ಆಗಲಿ ಉಳಿದವರು. ಆದರೆ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಮುಗೀತು, ಇವರೆಲ್ಲರೂ ನಿಮ್ಮ ವಿರುದ್ಧ ಅನ್ನೋ ವಾತಾವರಣವನ್ನು ಮೀರಿ ಈ ಸಲ ನಾವು ಬಗ್ಗೆ ನಡೀತೇವೆ. ಗೆಲ್ಲುವವರು ಬೆಟ್ಟದ ಮೇಲಿರುವಂಥ ಹುಲ್ಲು ಎಷ್ಟೇ ಹೈಟಲ್ಲಿದ್ದರೂ ಗಾಳಿ ಬೀಸಿದಾಗ ಸ್ವಲ್ಪ ಬಗ್ಗಿದ್ರೆ ಉಳಿಯತ್ತೆ, ಇಲ್ಲ ಕಿತ್ಕೊಂಡು ಹೋಗುತ್ತೆ. ಅದಕ್ಕೆ ನಾವು ಇವತ್ತು ಬೆಟ್ಟದ ಮೇಲಿದ್ರು, ಹೈಟ್ ಮೇಲಿದ್ರೂ ಕೂಡ ನಾವು ಬಗ್ಗೆ ನಡೆಯುವಂಥ ಒಂದು ಮಾನಸಿಕತೆಯನ್ನು ಇಟ್ಕೊಂಡಿದ್ದೇವೆ. ಮತ್ತು ಇದ್ರ ಜೊತೆನೂ 271+ BJPಗೆ ಸಿಗಬೇಕು ಅನ್ನೋವಂಥದ್ದೇನು ನಮ್ಮ ತಯಾರಿ ಇದೆ, ಅದನ್ನು ನಾವು ಗಟ್ಟಿ ಮಾಡ್ಕೊಂಡಿದ್ದೇವೆ. ಹೀಗಾಗಿ ಮುಂಬರುವಂಥ ಚುನಾವಣೆಗಳು ನಾವು ಈಸಿ ತಗೊಂಡಿಲ್ಲ. ಬಿಡ್ರಿ ಇನ್ನೇನು ಆಗೋಯ್ತು, ಕೆಲವರೆಲ್ಲ ಈಗಿನ ವಾತಾವರಣ ಚೆನ್ನಾಗಿದೆ ಇತ್ಯಾದಿ ಹೇಳ್ತಿದ್ರು. ನಾನು ವಾತಾವರಣ ಇರಲಿ ಇರದೇ ಹೋಗಲಿ, ನಮ್ಮ ಪರ ಇರಲಿ ಪರ ಇರದೇ ಹೋಗಲಿ, ನಾವು ವಾತಾವರಣವನ್ನು ನಮ್ಮ ಪರ ಮಾಡಿಕೊಂಡು ಜನರಿಗೆ ನಾವು ಮಾಡಿದಂಥ ಸಾಧನೆಗಳನ್ನು ಮುಟ್ಟಿಸಿ ಈ ಸಲ ಚುನಾವಣೆಯಲ್ಲಿ, ಏಕೆಂದರೆ ಒಂದೇ ಸಲ ಅಂದರೆ 5 ವರ್ಷದಲ್ಲಿ ಬಹಳ ಕಡಿಮೆ ಆಗುತ್ತೆ. ನೀವು ಏನೇ ಡೆವಲಪ್ಮೆಂಟ್ ತೊಗೋಬೇಕು ಅಂದ್ರೂ 2ನೇ 3ನೇ ವರ್ಷ ಆಗೋಗ್ಬಿಟ್ಟಿರುತ್ತೆ. ಮುಂದೆ ಡೆವಲಪ್ಮೆಂಟ್ ಮುಗಿಯೋದಕ್ಕೆ 2 ವರ್ಷ ಆಗುತ್ತೆ. ಅಟಲ್ಜಿ ಅವ್ರ ಕಾಲದಲ್ಲೂ ಆಗಿತ್ತು, ಇಷ್ಟು ಹೈವೇಗಳನ್ನು ತೊಗೊಂಡ್ರು. ಆದರೆ ಅವು ಮುಗಿಯೋದಕ್ಕೆ 10 ವರ್ಷ ಬೇಕಾಯಿತು. ನಿಜ ನಿಜ ನಿಜ. ಹೀಗೆ ಈ ಸಲ ನಾವು ಪ್ರಯತ್ನಗಳನ್ನು ಮಾಡ್ತೇವೆ. ಪ್ರಸನ್ನ ಕುಮಾರ್ ಅವರೇ, 2014ರಲ್ಲಿ ಆ ಸಿಚುವೇಶನ್ ನೋಡಿದ್ರೆ ಬಿಜೆಪಿಗಿದ್ದಂಥ ವೇವು, ಮೋದಿ ಅವರಿಗಿದ್ದಂಥ ವೇವು 2019 ಕಂಪೇರ್ ಮಾಡಿದ್ರೆ 2014ಕ್ಕೂ 19ಕ್ಕೂ ಸಾಮ್ಯತೆ ಇದೆಯಾ ಅಥವಾ ತೀರಾ ಬದಲಾವಣೆ ಆಗಿದೆ ಅಂತ ಏನಾದ್ರು ಅನ್ಸುತ್ತಾ? ಈಗ ನೋಡಿ, 2014ಕ್ಕೂ 19ಕ್ಕೆ ಅಂತ ಹೇಳಿದ್ರೆ ಅವತ್ತು BJP ಪ್ರಶ್ನೆ ಕೇಳೋ ಸ್ಥಾನದಲ್ಲಿತ್ತು. ಹೌದು, ಉತ್ತರ ಕೊಡಬೇಕಾಗಿರಲಿಲ್ಲ. ಅವತ್ತು ಉತ್ತರ ಕೊಡಬೇಕಾಗಿದ್ದರು ಕಾಂಗ್ರೆಸ್ನವರು. ಇವತ್ತ ಸ್ಥಾನ ಅದಲು ಬದಲಾಗಿದೆ. ನಿಜ. ಇವತ್ತ ಪ್ರಶ್ನೆ ಕೇಳುವಂಥವ್ರು ಬೇರೆ, ಉತ್ತರ ಕೊಡಬೇಕಾದಂಥ BJP ಆ ಸ್ಥಾನದಲ್ಲಿ. ಅಂದರೆ ಜನರಿಗೆ ನಾನು ಹೇಳ್ತಾ ಇರೋದು, ನಿಜ. ಪ್ರಶ್ನೆ ಕೇಳೋದು ಇವತ್ತು ಜನ, ಚುನಾವಣೆ ಬಂದಲ್ಲಿ ಜನ ಉತ್ತರ ಪ್ರಶ್ನೆ ಕೇಳೋಂಥದ್ದು. ಯಾರು ಅಧಿಕಾರದಲ್ಲಿ ಇರ್ತಾರೋ ಅವ್ರು ಉತ್ತರ ಕೊಡಬೇಕಾಗ್ತದೆ. ನಿಜ. ಇವತ್ತು ಆ ಪರಿಸ್ಥಿತಿಗಳು ಅದಲು ಬದಲಾಗಿದೆ. ಜನ ಇವತ್ತು ಯಾರಿಗೆ ಪ್ರಶ್ನೆ ಕೇಳಬೇಕಾಗ್ತದೆ? ಬಿಜೆಪಿ ಅವರಿಗೆ ಪ್ರಶ್ನೆ ಕೇಳಬೇಕು. ಯಾರು ಅಧಿಕಾರದಲ್ಲಿ ಇರ್ತಾರೆ ಅವ್ರಿಗೆ ಪ್ರಶ್ನೆ ಕೇಳ್ತಾರೆ, ಉತ್ತರ ಕೊಡಬೇಕಾದ್ರೆ ಅವ್ರು ಇರ್ತದೆ. ಹಾಗಾಗಿ 14-19ಕ್ಕೆ ಇಲ್ಲಿರ್ತಕ್ಕಂಥ ವ್ಯತ್ಯಾಸ ಮೂಲಭೂತವಾಗಿ ಇದು. ಅವತ್ತು ನರೇಂದ್ರ ಮೋದಿ ಅವರು ಮೊದಲನೇ ಬಾರಿ ರಾಷ್ಟ್ರ ರಾಜಕಾರಣಕ್ಕೆ ಎಂಟರ್ ಆದರು. ರಾಷ್ಟ್ರೀಯ ನಾಯಕತ್ವಕ್ಕೆ ಅವ್ರಿಗೆ ಮೊದಲನೇದಾಗಿ ಚುನಾವಣೆ ಮುಂಚೆನೇ ಆ ಪಕ್ಷ ಅವರನ್ನ ಪ್ರಧಾನಿ ಅಭ್ಯರ್ಥಿಯನ್ನಾಗಿ 6 ತಿಂಗಳ ಮುಂಚೆನೇ ಘೋಷಣೆಯನ್ನು ಮಾಡಿತ್ತು. ಸೊ ಅವತ್ತಿದ್ದಂಥ ವಿಚಾರ ಮೋದಿ ಮತ್ತೆ ಗುಜರಾತ್ ಮಾಡೆಲ್ ಅನ್ನೋದು ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಯಲ್ಲಿದ್ದಂಥ ಒಂದು ವಿಚಾರ. ಹೌದು, ಇವತ್ತ ಮೋದಿ ಅವರಿದ್ದಾರೆ, ಬಟ್ ಯಾಕೆ ಗುಜರಾತ್ ಮಾಡೆಲ್ ವಿಚಾರ ವಾಮನಾಚಾರ್ಯ ಸೇರಿದಂತೆ ಯಾರು ಪ್ರಸ್ತಾಪ ಮಾಡ್ತಾ ಇಲ್ಲ. ನಿಜ. ಗುಜರಾತ್ ಮಾಡೆಲ್ ಕಳೆದ 5 ವರ್ಷ ಚುನಾವಣೆ ಆದಮೇಲೆ ಅದು ಸ್ಥಗಿತ ಆಗೋಯ್ತು. ಗುಜರಾತ್ ಮಾಡೆಲ್ ಅನ್ನೋದು ಚರ್ಚೆಗೆ ಬರಲಿಲ್ಲ. ಯಾತಕ್ಕೆ ಅಂತ ಗೊತ್ತಿಲ್ಲ, ಬಹುಶಃ ಅವರೇ ಹೇಳ್ಬೇಕಾಗ್ತದೆ. ಇದು ಇರ್ತಕ್ಕಂಥ ಹೊಸ ಮಾಡೆಲ್ ಶುರು ಆಯ್ತು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಬಿಜೆಪಿ. ಅಲ್ಲ, ಸೊ ಹಾಗಾಗಿ ವ್ಯತ್ಯಾಸಗಳು ಸಾಕಷ್ಟಿದೆ. ಇದು ಯಾರು ಇವತ್ತು ಕೇಳೋದಕ್ಕೆ, ಅವತ್ತು ಯಾರು ಕೇಳೋ ಸ್ಥಾನದಲ್ಲಿದ್ರು ಇವತ್ತು ಉತ್ತರ ಕೊಡೋ ಸ್ಥಾನದಲ್ಲಿದ್ದಾರೆ. ಅಂದ್ರೆ ಅಕೌಂಟಬಿಲಿಟಿ ಬರ್ತದೆ ಇವತ್ತು. ಇವತ್ತು ನಾವು ಕಳೆದ 5 ವರ್ಷಗಳಿಂದ ಏನು ಭರವಸೆ ಕೊಟ್ಟಿದ್ವು, ಏನು ಮಾಡಿದೀವಿ, ಇನ್ನು ಮುಂದೆ ಏನು ಮಾಡ್ತೀವಿ, ಇದನ್ನ ಹೇಳುವಂತ ಜವಾಬ್ದಾರಿ ಇರ್ತದೆ. ಸೊ ಹಾಗಾಗಿ ಪಾತ್ರಗಳು ಬದಲಾಗ್ತಾ ಹೋಗ್ತದೆ. ಅವತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇತ್ತು, ಅವರು ಅವತ್ತ ಉತ್ತರ ಕೊಡಬೇಕಾಗಿತ್ತು. ಅವರು ಅವತ್ತ ಜನರು ಪ್ರಶ್ನೆ ಕೇಳೋ ಅಧಿಕಾರದಲ್ಲಿದ್ದು. ಇವತ್ತು ಕಾಂಗ್ರೆಸ್ ಇವತ್ತು ಅವರು ಓಡಾಡ್ತಾ ಇದ್ದಾರೆ, ನೀವೇನ್ ಮಾಡಿದಿರಿ. ಸೊ ಹಾಗಾಗಿ ಏನಾಗ್ತದೆ, ಚುನಾವಣೆಗಳಿಂದ ಚುನಾವಣೆಗೆ ಪರಿಸ್ಥಿತಿಗಳು ಬದಲಾಗ್ತಾ ಹೋಗ್ತದೆ, ಇಶ್ಯೂಸ್ ಬದಲಾಗ್ತಾ ಹೋಗ್ತದೆ. ಇವತ್ತು ನೀವು ತಗೊಂಡ್ಬಂದ ಗುಜರಾತ್ ಮಾಡೆಲ್ ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಪ್ರಶ್ನೆ ಅದಕ್ಕೋಸ್ಕರ ಯಾರು ಎತ್ತುತ್ತಾ ಇಲ್ಲ. ಯಾಕಂದ್ರೆ ಗುಜರಾತ್ ಮಾಡೆಲ್ ನ ಹುಟ್ಟು ಹಾಕದಂತ ವ್ಯಕ್ತಿನೇ ಹೇಳಿ ರಾಷ್ಟ್ರ ಆಳ್ತಿದ್ರೆ. ಬಟ್ ಆ ವಿಚಾರ ಗುಜರಾತ್ ಮಾಡೆಲ್ ನ ಏನೇನನ್ನ ನಾವು ಯಾವ್ಯಾವ ರಾಜ್ಯದಲ್ಲಿ ಎಲ್ಲೆಲ್ಲಿ ಅಳವಡಿಸಿದೀವಿ ರಾಷ್ಟ್ರ ಮಟ್ಟದಲ್ಲಿ ಅಂತ ಅವರು ಹೇಳಿಲ್ಲ, ಯಾರು ಕೇಳಿಲ್ಲ. ಯಾಕೋ ನಿಜ ನಿಜ ನಿಜ. ಅದು ಯಾಕೆ ಮರ್ತೋಯ್ತು ಬಿಜೆಪಿಗೆ ಗುಜರಾತ್ ನ ಮಾಡೆಲ್ ಅಂತ? ಏನಿದ್ರು ಗುಜರಾತ್ ಅನ್ನೋದೊಂದು ರಾಜ್ಯ. ಹೌದು, ಮೋದಿ ಅವರ ಎಬಿಲಿಟಿ ಮತ್ತು ಅಡ್ಮಿನಿಸ್ಟ್ರೇಷನ್ ಕೆಪಾಸಿಟಿಗಳನ್ನ ಒಂದು ಈಗ ನೀವು ವಿಸಾವಿಸಿ ಯಾರು ಆವಾಗ ಈಗಲೂ ಕೂಡ ರಾಹುಲ್ ಗಾಂಧಿ.
ರಾಹುಲ್ ಗಾಂಧಿ ಅನುಭವಗಳೇನು ಅಂತ ಪ್ರಶ್ನೆ ಬರ್ತಿತ್ತು ಆವಾಗ. ಯಾವ ಆಧಾರದ ಮೇಲೆ ನೀವು ಇಲ್ಲಿ ಅಧಿಕಾರವನ್ನು ಕೇಳ್ತಾ ಇದ್ದೀರಿ, ಹೌ ಈಸ್ ಯುವರ್ ಲೀಡರ್ಶಿಪ್ ವರ್ತ್ ಆಫ್ ಬೀಯಿಂಗ್ ಎ ಪ್ರೈಮ್ ಮಿನಿಸ್ಟರ್ ಅನ್ನೋ ಪ್ರಶ್ನೆಗಳು ಬಂದಾಗ ಅದು ಸೋನಿಯಾ ಗಾಂಧಿ ಅವರಿಗೂ ಇವರು ಎಂ ಪಿ ಆಗಿರೋದೊಂದು ಬಿಟ್ಟರೆ 574 ಎಂ ಪಿಗಳ ಜೊತೆ ನೀವು ಒಬ್ರು ಎಂ ಪಿ ಆಗಿರೋ 524 ಸಾರಿ ಆಗಿರುವಂಥ ಎಂ ಪಿಗಳ ಜೊತೆ ನೀವು ಒಬ್ರು ಎಂ ಪಿ ಇದ್ರಿ ಅನ್ನೋದನ್ನು ಬಿಟ್ಟರೆ ಅಡ್ಮಿನಿಸ್ಟ್ರೇಟಿವ್ ಅದು ಒಂದು ಗ್ರಾಮ ಪಂಚಾಯತಿದಿರಲಿ, ಒಂದು ತಾಲೂಕ್ ಪಂಚಾಯತಿದಿರಲಿ, ಅಥವಾ ಒಂದು ಗುಜರಾತ್ನಂಥ ಮುಂದುವರೆದಂಥ ರಾಜ್ಯದ ಲೀಡರ್ಶಿಪ್ ಇರಲಿ, ನೀವು ಹೇಗೆ ಪರ್ಫಾರ್ಮ್ ಮಾಡಿದ್ರಿ, ನೀವು ಜನರಿಗೆ ಬೇಕಾದಂಥ ಸುಖ ಮತ್ತು ಅನುಕೂಲಗಳನ್ನು ಹೇಗೆ ಮುಟ್ಟಿಸಿದ್ರಿ ಅನ್ನೋದೊಂದು ಟೆಸ್ಟ್ ಇರುತ್ತೆ. ಆವಾಗ ಕಾಂಗ್ರೆಸ್ ಯಾವ ಟೆಸ್ಟನ್ನು ಪಾಸ್ ಆಗಿಲ್ಲ, ಅಂದರೆ ಕಾಂಗ್ರೆಸ್ಸಿನ ಲೀಡರ್ಶಿಪ್. ಆದರೆ ಬಿ ಜೆ ಪಿಯಲ್ಲಿ ಟ್ರೈಡ್, ಟೆಸ್ಟೆಡ್ ಆ್ಯಂಡ್ ಅಪ್ರೂವ್ಡ್ ಅನ್ನೋವಂಥ ಒಂದು ಲೀಡರ್ಶಿಪ್ ಇದೆ ಅನ್ನೋ ದೃಷ್ಟಿಯಿಂದ ನಾವು ಆವತ್ತು ಗುಜರಾತ್ ಮಾಡೆಲ್ ಅನ್ನೋದನ್ನು ಹೇಳಿದ್ವಿ. ಭಾರತದಲ್ಲಿ ಪ್ರತಿಯೊಂದು ರಾಜ್ಯನೂ ತನ್ನದೇ ಆದಂಥ ಒಂದು ವೈಶಿಷ್ಟ್ಯದ ಮೇಲಿದೆ. ಗುಡ್ಡುಗಾಡು ರಾಜ್ಯಗಳಿವೆ, ಅದು ನಾವು ಯಾವುದಕ್ಕೆ ಯಾವಾಗಲೂ ಬಿಮಾರ್ ಅಂದರೆ ಆರೋಗ್ಯ ಸರಿ ಇಲ್ಲದೆ ಇರುವಂಥ ರಾಜ್ಯಗಳನ್ನು ನಾವು ಮೊದಲು ಕರೀತಿದ್ವಿ. ಇವತ್ತು ಆ ಶಬ್ದಗಳನ್ನು ಉಪಯೋಗಿಸಿದ್ರೆ ಆ ರಾಜ್ಯದವರಿಗೂ ಸೇರಲ್ಲ. ಬಿಹಾರ್ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಅವ್ರಿಗೆ ನಾವು ಈ ಶಬ್ದ ನೀವು ಬಿಮಾರ್ ಅಂದ್ರೆ ಅವ್ರಿಗೆ ಸೇರಲ್ಲ. ಅಂಥ ಒಂದು ಪರಿಸ್ಥಿತಿ ಇದ್ದಾಗ ದೇಶದಲ್ಲಿ ಪ್ರಗತಿ ಆಗಬೇಕು ಅನ್ನೋವಂಥ ವಿಷಯವನ್ನು ಮುಂದಿಟ್ಟು ನಾವು ಹೊಸ ರಾಜಕಾರಣದ ಸ್ಟೆಪ್ಸ್ ಜನರ ಮುಂದೆ ಇಡ್ತೇವೆ ಮತ್ತು ನಮ್ಮ ಇದ್ದಂತಹ ಒಂದು ರಾಜ್ಯದ ಅನುಭವವನ್ನು ಅದೇ ಥರ ಗುಜರಾತ್ ಮಾಡೆಲ್ ಇಡೀ ದೇಶಕ್ಕೆ ಮುಂದಿಡೋದು ಸಾಧ್ಯ ಇಲ್ಲ. ದಟ್ ವಾಸ್ ನೀಡ್ ಆಫ್ ದಟ್ ಅವರ್. ಅವತ್ತು ಅವಶ್ಯಕತೆ ಇತ್ತು, ನಾವು ಏನಿದ್ದೇವೆ, ನಮ್ಮ ಎಬಿಲಿಟೀಸ್ ಏನು, ನಾವು ಹೇಗೆ ಆಳಬಲ್ವಿ ಅಥವಾ ಅಡ್ಮಿನಿಸ್ಟ್ರೇಷನ್ ಮಾಡಬಲ್ವಿ ಅನ್ನೋದನ್ನು ತೋರಿಸೋದಕ್ಕೆ ಒಂದು ಗುಜರಾತ್ ವಾಸ್ ಎ ಗುಡ್ ಮಾಡೆಲ್, ಸಕ್ಸಸ್ಫುಲ್ ಮಾಡೆಲ್ ಫಾರ್ 15 years. ಬಟ್ ಇಂಪ್ಲಿಮೆಂಟ್ ಆಯ್ತು ಅಂತ ಯಾವ ರಾಜ್ಯದಲ್ಲಿ ಆಯ್ತು ಅಂತ ನಿಮ್ಮ ಆಡಳಿತ? ಇಡೀ ದೇಶದಲ್ಲಿ ಬೇರೆ ಬೇರೆ ಸ್ವರೂಪಗಳಲ್ಲಿ, ಅಂದರೆ ಉತ್ತರ ಪ್ರದೇಶದಲ್ಲಿ ನಮ್ಗೆ ಆರಿಸ್ಕೊಟ್ಟಂಥ ಸೀಟಿನ ನಂತರ ನಡೆದು ಬಂದಂಥ ದಾರಿಯಲ್ಲಿ ಯಾವ್ಯಾವ ರೀತಿ ಅಲ್ಲಿ ಅಂದರೆ ಗಾಂಧಿ ಗುಜರಾತಲ್ಲಿಯ ಮುಖ್ಯ ನದಿಗಳನ್ನು ಸ್ವಚ್ಛತೆ ಮಾಡೋ ದೃಷ್ಟಿಯಿಂದ ಮತ್ತು ಅಲ್ಲಿಯ ನೀರಾವರಿಯನ್ನು ಜನರಿಗೆ ಒಯ್ದು ಮುಟ್ಟಿಸೋದ್ರಿಂದ ಪ್ರಾರಂಭ ಮಾಡಿಕೊಂಡು ಅದೇ ಥರದ ಮಾಡೆಲ್ ಉತ್ತರ ಪ್ರದೇಶದಲ್ಲೂ ಮಾಡಿ ಮೊನ್ನೆ ಆದಂಥ ಕುಂಭಮೇಳಕ್ಕೆ ಇಷ್ಟು ವರ್ಷಗಳಲ್ಲಿ ಕಳೆದ 10-20-30 ವರ್ಷಗಳಲ್ಲಿ ಅತ್ಯಂತ ಒಳ್ಳೆಯ ನೀರಿನ ವಾತಾವರಣ, ಹೊರಗಿಂದ ಬಿಟ್ಬಿಡಿ, ನೀರು ಮತ್ತು ರಸ್ತೆಗಳನ್ನು ಕೂಡ 12 ಕೋಟಿ ಜನ ವಿಸಿಟ್ ಮಾಡಿದ್ದಾರೆ. ಅಂದರೆ ಭಾಳ ದೊಡ್ಡದು. ಅಷ್ಟು ಜನ ಓಟ್ ಹಾಕ್ಬಿಟ್ರು ಆರಿಸಿ ಬರುವಂಥ ಪರಿಸ್ಥಿತಿ ಇರುವಂಥ ಈ ದೇಶದಲ್ಲಿ ಅಷ್ಟು ಜನ ವಿಸಿಟ್ ಮಾಡಿದಂಥ ಆ ಒಂದು ಕ್ಷೇತ್ರಕ್ಕೆ ಸ್ನಾನ ಮಾಡೋದಕ್ಕೆ ಅನುಕೂಲಗಳು ಮತ್ತು ವ್ಯವಸ್ಥಿತವಾದಂಥ ನೀರು, ಕೊಳಚೆ ಮುಕ್ತ ನೀರನ್ನು ಕೊಡೋವಂಥ, ಅಂದರೆ ಅಲ್ಲಿಂದು ಇಲ್ಲಿದು ಎರಡನ್ನು ತೋರಿಸ್ಕೊಡೋದಕ್ಕೆ ಮಾಡೆಲ್ಸ್ ನಾನು ಸೆಟ್ ಮಾಡ್ತಿರೋದು. ಹಾಗೆಯೇ ಒಂದೊಂದೇ ಹೆಜ್ಜೆಯಲ್ಲಿ ಅದು ಇಂಡಸ್ಟ್ರಿ, ರೈತರಿಗೆ ನೇರವಾಗಿ ಹಣ ಸಂದಾಯ ಆಗೋದಕ್ಕೆ ಗುಜರಾತ್ನಲ್ಲಿ ಈ ಥರದ ಕೆಲವು ಪ್ರಯತ್ನಗಳು ನೇರವಾಗಿ ಅಲ್ಲದೆ ಇದ್ರು. ನಿಮ್ಗೆ ಅನ್ಸುತ್ತಾ ಈ ಗುಜರಾತ್ನ ಮಾಡೆಲ್ ಮೋದಿ ಅವರು ಇಡೀ ರಾಷ್ಟ್ರದಲ್ಲಿ ಸಕ್ಸಸ್ಫುಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ? ನಾ ಅದಕ್ಕೆ ಹೇಳಿದೆ, ಒಂದೊಂದು ರಾಜ್ಯಗಳದ್ದು ಒಂದೊಂದು ಪ್ರಶ್ನೆ, ಅಲ್ಲಿಯ ಪಾಪ್ಯುಲೇಷನ್ನು ಬೇರೆ ಬೇರೆ ಇರೋದ್ರಿಂದ ಗುಜರಾತ್ ಮಾಡೆಲನ್ನೇ ತಂದು ದಪ್ಪಂತ ಒಂದೇ ಸೈಜ್ ಟೊಪ್ಪಿಗೆಯನ್ನು ಎಲ್ಲರಿಗೂ ಹಾಕೋಕ್ಕಾಗಲ್ಲ. ಅಂದ್ರೆ ಬೇರೆ ಬೇರೆ ರಾಜ್ಯಕ್ಕೆ ಬೇರೆ ಬೇರೆ ಸೈಜಿನ ಟೋಪಿಗಳನ್ನು ಹಾಕಿದೀರಿ ಅಂತ ಆಯ್ತು ಬಿಜೆಪಿ ಅವರು. ಸೈಜಿನ ಟೋಪಿ ಅನ್ನೋದಕ್ಕಿಂತನೂ ಅವ್ರಿಗೆ ಹೊಂದುವಂಥ ಡ್ರೆಸ್ ಅನ್ನ ಕೋಡ್ ಅನ್ನ ಅದನ್ನು ನಾವು ಸ್ವಲ್ಪ ಲೈಟರ್ ಸೈಡ್ ತಗೊಳ್ಳೋಣ, ಸೀರಿಯಸ್ ತಗೊಳ್ಳೋಣ, ಸೀರಿಯಸ್ ಆಗಿ ತಗೊಳ್ಳೋಣ ನಾವು. ಯಾಕೆಂದ್ರೆ ಅದು ಒಂದೇ ಹೀಗಿದೆಯಲ್ಲ, ತುಂಬಾ ಲೂಸ್ ಆದ್ರೆ ಗೊತ್ತಾಗತ್ತೆ. ಹೀಗಿರೋದ್ರಿಂದ ನಾನು ಹೇಳಿದ್ದೇನೆ, ಇದು ಪ್ರತಿಯೊಬ್ಬರಿಗೂ ಬೇಕಾಗುವಂಥ ಅವಶ್ಯಕತೆಗಳಿಗೆ ಅನುಗುಣವಾಗಿ ನಾಳೆ ತಲೆ ಕೆರ್ಕೊಳ್ಳೋ ಹಂಗೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಬೇರೆ ಬೇರೆ ಮಾಡೆಲ್ಗಳನ್ನು ಪ್ರತಿಯೊಂದು ಕಡೆಗೂ ಪ್ರಯತ್ನ ಮಾಡಲಾಗಿದೆ. ಯಾವ್ಯಾವ ರಾಜ್ಯಗಳಲ್ಲಿ ನಮ್ಮ ಸರ್ಕಾರಗಳಿದ್ದು ಅಲ್ಲಿ ಎಲ್ಲ ಈ ಪ್ರಯೋಗಗಳನ್ನು ನಾವು ಪ್ರಯತ್ನ ಮಾಡಿದ್ದೇವೆ ಮತ್ತು ಇಡೀ ದೇಶಕ್ಕೆ ಬೇಕಾಗುವಂಥ ಒಂದು ಪ್ರಗತಿಯ ಹೊಸ ಮಾಧ್ಯಮವನ್ನು ನಾವು ಈ ದೇಶದಲ್ಲಿ ಆರಿಸ್ಕೊಟ್ಟಿದ್ದೇವೆ. ನಾವು ಹೇಳಿದೀವಿ, ರೈತರಿಗೆ ಸಾಲಕ್ಕಿಂತನೂ ಅವ್ರಿಗೆ ಬೇಕಾಗುವಂಥ ಅನುಕೂಲಗಳನ್ನು ಮಾಡಬೇಕು. ಇದು ಗುಜರಾತದ್ದೇ ಮಾಡೆಲ್ಲು ಇಡೀ ದೇಶಕ್ಕೆ ಅಪ್ಲೈ ಮಾಡುವಂಥ ಪ್ರಯತ್ನ ಮಾಡಿ ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆ ಸ್ವಲ್ಪ ಮಾಡಿಫಿಕೇಶನ್
ಈ ಅನ್ಸುತ್ತಾ ಪ್ರಸನ್ನ ಕುಮಾರ್ ಅವರೇ, ಕಳೆದ 5 ವರ್ಷಗಳ ಅವಧಿನಲ್ಲಿ ಇನ್ನೇನು ಚುನಾವಣೆ ಬರ್ತಾ ಇದೆ, 5 ವರ್ಷಗಳ ಅವಧಿನಲ್ಲಿ ಬಿಜೆಪಿ ಕೊಟ್ಟಂತ ಭರವಸೆ, ಬಿಜೆಪಿ ಹೇಳಿದಂತ ಮಾತು ಗುಜರಾತ್ನ ಮಾಡಲು ಬೇರೆ ಬೇರೆ ರಾಜ್ಯಗಳಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಪ್ರಗತಿಯತ್ತ ಸಾಗಿದೆ, ಅಥವಾ ಬಿಜೆಪಿ ಕೊಟ್ಟಂತ ಆಡಳಿತ ಸ್ಯಾಟಿಸ್ಫೈಡ್ ಅಂತ ಅನ್ಸಿದೆ ಅಂತ ಅನ್ಸುತ್ತೆ ಜನರಿಗೆ? ಈಗ ಏನಾಗ್ತದೆ, ಜನರ ನಿರೀಕ್ಷೆ ಬಹಳ. ಹೌದು, ಯಾವುದೇ ಸರ್ಕಾರ ಬರಲಿ, ನಿಜ, ಆ ನಿರೀಕ್ಷೆಗೆ ಅನುಗುಣವಾಗಿ ಸರ್ಕಾರಗಳು ಕೆಲಸ ಮಾಡಿದಿಲ್ಲ, ಅದೊಂಥರ ತಂತಿ ಮೇಲಿನ ನಡಿಗೆ ಇದ್ದಂಗೆ ಅದು. ಹೌದು, ಬಹುಶಃ ಇದುವರೆಗೂ ಯಾವುದೇ ಸರ್ಕಾರ ನಾವು ನೋಡ್ದಂಗೆ ಜನರಿಂದ ಶಬಾಸ್ಗಿರಿ ತೊಗೊಂಡು ಹೋಗಿಲ್ಲ, ಯಾವುದೂ ಇಲ್ಲ. ಹೌದು, ಚುನಾವಣೆಯಿಂದ ಚುನಾವಣೆಗೆ ಏನಾಗ್ತದೆ, ಜನ ಇವತ್ತು ನಿರೀಕ್ಷೆ ಮಾಡಿ ಇವ್ರು ಸರಿ ಇಲ್ಲ ಅಂತೇಳಿ ಇನ್ನೊಬ್ಬರನ್ನ ತಗೊಂಡ್ಬರ್ತಾರೆ. ಹೌದು, ಹೌದು, ಹೌದು. ಅಲ್ಲಿ ಅವರ ನಿರೀಕ್ಷೆ ಸರಿಯಾಗಲಿಲ್ಲ ಅಂದ್ರೆ ಮತ್ತೆ ಅವ್ರನ್ನ ಕಿತ್ತಾಕೆ ಬೇರೆಯವ್ರನ್ನ ತಗೊಂಡ್ಬರ್ತಾರೆ. ಇದು ನಮ್ಮಲ್ಲಿ ನಡ್ಕೊಂಡ್ಬಂದಿರ್ತಕ್ಕಂಥ ಒಂದು ವಿಚಾರ. ನಿಜ. ಕಳೆದ ಚುನಾವಣೆಯಲ್ಲಿ ಪ್ರಮುಖವಾಗಿ ಚರ್ಚೆಯಲ್ಲಿ ಇದ್ದಿದ್ದು ಭ್ರಷ್ಟಾಚಾರ ಮತ್ತು ಕಪ್ಪುಹಣ. ಹೌದು, ಹೌದು. ಕಾಂಗ್ರೆಸ್ಸು ಅವತ್ತು ಆ ಥರ ದುಸ್ಥಿತಿಗೆ ತಲುಪಲಿಕ್ಕೆ, ಕೇವಲ 44 ಸ್ಥಾನಗಳಿಗೆ ತಲುಪಲಿಕ್ಕೆ ಅವ್ರ ಮೇಲೆ ನಡೆದಂತಹ ಹಗರಣಗಳು, ನಿಜ, ಭ್ರಷ್ಟಾಚಾರದ ವಿಚಾರಗಳು, ಕಪ್ಪುಹಣದ ವಿಚಾರಗಳು, ಇವೇ ಪ್ರಮುಖವಾಗಿ ಇದ್ದಂಥ ವಿಚಾರಗಳು. ನಿಜ. ಸಹಜವಾಗಿ ಜನರಿಗೆ ಜ್ಞಾಪಕ ಶಕ್ತಿ ಕಡಿಮೆ ಅಂತ ಹೇಳಿದ್ರು ಜನ ಏನು ಮರೆಯೋದಿಲ್ಲ. ಹೌದು, ಚುನಾವಣೆ ಬಂದಾಗ ಏನು ಅಂತ ಎಲ್ಲ ನೆನಪು ಮಾಡ್ಕೊಂತ. ಹೌದು, ಹೌದು. ಕಳೆದ 5 ವರ್ಷಗಳಲ್ಲಿ ಭ್ರಷ್ಟಾಚಾರ ಏನಾಗಿದೆ, ಕಡಿಮೆ ಆಗಿದೆಯೋ ಅಥವಾ ಮಾಯ ಆಗಿದೆಯೋ ಅಥವಾ ಇದೆಯೋ ಇಲ್ವೋ, ಕಪ್ಪು ಹಣ ಎಷ್ಟು ಬಂದಿದೆ, ಅಥವಾ ಸರ್ಕಾರ ಏನೇನು ಭರವಸೆ ಕೊಟ್ಟಿತ್ತು, ಇವೆಲ್ಲ ಚರ್ಚೆ ಆಗ್ತದೆ. ಅದು ನಿರುದ್ಯೋಗ ಇರ್ಬೋದು, ಮತ್ತೊಂದು ಇರ್ಬೋದು. ಆದ್ರೆ ನಮ್ಮ ರಾಜಕೀಯ ಪಕ್ಷಗಳು ಯಾವುದೇ ಪಾರ್ಟಿಯಲ್ಲಿ ಅವ್ರಿಗೊಂದು ವಿಶೇಷವಾದ ಶಕ್ತಿ ಇದೆ, ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಿಗೆ. ಅವ್ರೇನ್ ಮಾಡ್ತಾರೆ, ಈ ಜನರ ಜ್ವಲಂತ ಸಮಸ್ಯೆಗಳು ಇರ್ತಾವಲ್ಲ, ಹೌದು, ಹೌದು, ಯಾವ್ದು ಅವ್ರ ಅಧಿಕಾರದಲ್ಲಿ ಇರಲಿ ಅಥವಾ ಇನ್ನು ಮತ್ತೊಂದು ಅಧಿಕಾರದಲ್ಲಿ ಇಲ್ಲದಲ್ಲೇ ಇರಲಿ, ಅದನ್ನ ಬಿಡ್ತಾರೆ. ಅವರು ಅವ್ರದೇ ಆದ ಅಜೆಂಡಾಗಳು ಕೊಡ್ತಾರೆ. ನಿಜ. ಇದನ್ನ ಚರ್ಚೆ ಮಾಡಿ ನೀವು ಇದ್ರ ಮೇಲೆ ನಾವು ಚರ್ಚೆ ಹೋಗೋಣ ಅಂತ. ನಿಜ, ನಿಜ. ಮತ್ತೆ ಅವ್ರು ಅದನ್ನ ಚರ್ಚೆ ಮಾಡ್ಕೊಂಡು ಕುತ್ಕೋಬೇಕೆ ಹೊರತು ಜನರ ಸಮಸ್ಯೆಗಳನ್ನ ಚರ್ಚೆ ಮಾಡೋದಿಲ್ಲ. ಅವರು ತಮ್ಮದೇ ಆದ ಒಂದು ಅಜೆಂಡಾ ಕೊಡ್ತಾರೆ. ನಾವು ನಿಮಗೆ ಅಜೆಂಡಾ ಕೊಡ್ತಾ ಇದೀವಿ, ಇದನ್ನ ನೀವು ಚರ್ಚೆ ಮಾಡಿ ಅಂತ ಜನರಿಗೆ ಅವರೇ ವಾಲಂಟಿಯರ್ ಕೊಡ್ತಾರೆ. ನಿಜ. ಇದು ಹಿಂದೆ ರಾಜರ ಕಾಲದಲ್ಲಿ ಹೀಗೆ ನಡೀತಾ ಇತ್ತು. ಹೌದು, ಹೌದು, ಹೌದು. ನೀವು ಯಾವ್ದ ಇಡೀ ವಿಶ್ವದ ಎಲ್ಲಾ ಚರಿತ್ರೆ ತೆಗೆದ್ರು ರಾಜರುಗಳು ಹೇಗೇನೆ ಜನರನ್ನ ಯಾಮಾರಿಸ್ಲಿಕ್ಕೆ ಅವ್ರೇನ್ ಮಾಡೋರು, ಕೆಲವು ಅಜೆಂಡಾಗಳು ಅವ್ರು ಕೊಡ್ತಾ ಇದ್ರು. ಯಾಕೆಂದ್ರೆ ಅವ್ರನ್ನ ತಮ್ಮ ವೈಫಲ್ಯಗಳನ್ನ ಮರೆತ ಮಾಡ್ಲಿಕ್ಕೆ. ಅದನ್ನೇ ನಮ್ಮ ಈ ರಾಜಕೀಯ ಪಕ್ಷಗಳು ಫಾಲೋ ಮಾಡ್ತಾ ಇರೋದ್ರಿಂದ ಏನಾಗ್ತದೆ, ಚುನಾವಣಾ ಸಂದರ್ಭದಲ್ಲಿ ಕೆಲವು ಅಜೆಂಡಾಗಳನ್ನ ಸೆಟ್ ಮಾಡ್ತಾರೆ. ಈಗ ಬನ್ನಿ ಇದನ್ನ ಚರ್ಚೆ ಮಾಡೋಣ ಅಂತಾರೆ. ನಿಜ, ನಿಜ. ಅಂತ ಅಜೆಂಡಾಗಳನ್ನ ಇಡೀ ದೇಶ ನೋಡ್ತಾ ಇದೆ. ಅಂತ ಎಷ್ಟು ಅಜೆಂಡಾಗಳ ಬಂದವು, ಎಷ್ಟು ಅಜೆಂಡಾಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಜೊತೆಗೇನೇನು ಕೆಲವೇ ಹೊತ್ತಿನಲ್ಲಿ ಪತ್ರಿಕಾಗೋಷ್ಠಿ ಕೂಡ ಶುರು ಆಗುತ್ತೆ ಕೇಂದ್ರ ಚುನಾವಣಾ ಆಯೋಗದ್ದು. ಯಾವಾಗ ದಿನಾಂಕ ನಿಗದಿ ಆಗಬೇಕು, ಎಷ್ಟು ರಾಜ್ಯಗಳಿಗೆ ಚುನಾವಣೆ ನಿಗದಿ ಆಗುತ್ತೆ, ಆ ಬಗ್ಗೆ ಅಪ್ಡೇಟ್ಸ್ ಅನ್ನು ನೋಡ್ತಾ ಹೋಗೋಣ. ಏನೇನು ಕೆಲವೇ ಹೊತ್ತಿನಲ್ಲಿ ನಿಗದಿ ಆಗುತ್ತೆ ದಿನಾಂಕಗಳು, ಯಾವ ರಾಜ್ಯದಲ್ಲಿ ಚುನಾವಣೆ ನಡೀಬೇಕು, 5 ರಾಜ್ಯಗಳ ವಿಧಾನಸಭೆ ಚುನಾವಣೆ ನಡೀಬೇಕು, ಜೊತೆಗೆ ಜನರಲ್ ಎಲೆಕ್ಷನ್ ಲೋಕಸಭಾ ಚುನಾವಣೆಗೂ ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂಕಿತ ಬೀಳುತ್ತೆ. ಯಾವತ್ತು ಚುನಾವಣೆ ನಡೆಯುತ್ತೆ, ಕರ್ನಾಟಕದಲ್ಲಿ ಯಾವತ್ತು ಚುನಾವಣೆ ನಡೀಬಹುದು, ಯಾವತ್ತು ಫಲಿತಾಂಶ ಪ್ರಕಟ ಆಗುತ್ತೆ, ಇಂಥದ್ದೊಂದು ಕುತೂಹಲ ಎಲ್ರಿಗೂ ಇದ್ದೇ ಇರುತ್ತೆ. ಯಾವತ್ತು ಚುನಾವಣೆ ನಿಗದಿ ಆಗುತ್ತೆ, ಯಾವತ್ತಪ್ಪ ನಾವು ವೋಟ್ ಹಾಕೋದು ಅಂತ ಜನ ಕಾಯ್ತಾ ಇದ್ದಾರೆ. ಪೊಲಿಟಿಕಲ್ ಪಾರ್ಟಿಗಳು ಈಗಂತೂ ತುತ್ತೂರಿ ನಗಾರಿ ಎಲ್ಲ ತಗೊಂಡು ರೆಡಿ ಆಗಿದೆ. ಚುನಾವಣೆಗೆ ನಿಮ್ಮ ಮನೆಗಳಿಗೆ ಬರೋದಕ್ಕೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇನ್ನೊಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆನಲ್ಲಿ ಪತ್ರಿಕಾಗೋಷ್ಠಿ ಕೂಡ ಶುರು ಆಗುತ್ತೆ. ಅಲ್ಲಿ ಚುನಾವಣೆಗೆ ದಿನಾಂಕವನ್ನ ನಿಗದಿ ಮಾಡಲಾಗುತ್ತೆ. ಯಾವ ರಾಜ್ಯಗಳಿಗೆ ವಿಧಾನಸಭೆ ಚುನಾವಣೆ ನಡೀಬೇಕು, ಆ ರಾಜ್ಯಗಳಿಗೆ ದಿನಾಂಕವನ್ನು ನಿಗದಿ ಮಾಡಿದ್ರೆ ಇಡೀ ದೇಶದಲ್ಲಿ ನಡೆಯುವಂತಹ ಲೋಕಸಭೆ ಚುನಾವಣೆಗೂ ಕೂಡ ದಿನಾಂಕ ನಿಗದಿ ಆಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕರ್ನಾಟಕದ ಮಟ್ಟಿಗೆ ನೋಡೋದಾದ್ರೆ ಕಳೆದ 2014ರ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಒಂದೇ ಫೇಸ್ ನಲ್ಲಿ ಚುನಾವಣೆ ಮುಗಿದು ಹೋಗಿತ್ತು. ಒಂದೇ ಹಂತದಲ್ಲಿ ಎಲ್ಲಾ ಕ್ಷೇತ್ರಗಳಿಗೂ ಕೂಡ ಚುನಾವಣೆ ಮುಗಿದು ಹೋಗಿತ್ತು. ಅಂಥದ್ದೇ ಈ ಬಾರಿ ಏನಾದರೂ ಒಂದೇ ಹಂತದಲ್ಲಿ ಚುನಾವಣೆ ನಡೆಯುವಂತ ಸಾಧ್ಯತೆ ಏನಾದರೂ ಇದೆಯಾ? ಚಂದ್ರಮೋಹನ್, ಒಂದು ವಿಚಾರ ಕರ್ನಾಟಕದ ಮಟ್ಟಿಗೆ ನೋಡ್ತಾ ಹೋದ್ರೆ ಒಂದೇ ಹಂತದಲ್ಲಿ ಚುನಾವಣೆ ಆಗುವಂತ ಸಾಧ್ಯತೆಯೇ ಹೆಚ್ಚಿದೆ ಅಲ್ವಾ? ಯಾಕಂದ್ರೆ 2014ರಲ್ಲೂ ಕೂಡ ಒಂದೇ ಹಂತದಲ್ಲಿ ಚುನಾವಣೆ ನಡೆದಿತ್ತು. ಒಂದೇ ಹಂತದಲ್ಲಿ ನಡೆದಂತ ಚುನಾವಣೆ ಶಾಂತಿಯುತವಾಗೂ ಕೂಡ ನಡೆದಿತ್ತು. ಅಂಥದ್ದೇ ಒಂದು ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆಯಾ ಹೇಗೆ ಚಂದ್ರಮೋಹನ್? ಹೌದು ಆನಂದ್ ಬರ್ಲಿ, ಈ ಬಾರಿ ಕರ್ನಾಟಕದಲ್ಲಿ ಒಂದೇ ಹಂತದಲ್ಲಿ ಲೋಕಸಭಾ ಚುನಾವಣೆಯನ್ನು ನಡೆಸುವಂಥ ಸಾಧ್ಯತೆ ಇದೆ. ಆದರೆ ಈ ಹಿಂದೆ ಕರ್ನಾಟಕದಲ್ಲೂ ಕೂಡ 2 ಬಾರಿ ಲೋಕಸಭಾ ಚುನಾವಣೆಯನ್ನು ನಡೆಸಿದಂಥ ಉದಾಹರಣೆ ಕೂಡ ಇದೆ. ಹಾಗಾಗಿ ಈಗ ಕರ್ನಾಟಕದಲ್ಲಿ ಒಂದೇ ಬಾರಿ ಚುನಾವಣೆಯನ್ನು ನಡೆಸಬೇಕಾ ಅಥವಾ 2 ಬಾರಿ ಚುನಾವಣೆ ನಡೆಸಬೇಕಾ ಅನ್ನೋದ್ರ ಬಗ್ಗೆ ಈಗ ಅಧಿಕೃತವಾಗಿ ಇನ್ನು ಅರ್ಧ ಗಂಟೆಗೆ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಸುನೀಲ್ ಅರೋರಾ ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಬಹುತೇಕ ಕರ್ನಾಟಕದಲ್ಲಿ ಒಂದೇ ಹಂತದಲ್ಲಿ ಚುನಾವಣೆ ನಡೀಬೋದು. ಯಾಕೆಂತಂದರೆ ಪಕ್ಕದ ಆಂಧ್ರ ಪ್ರದೇಶ ರಾಜ್ಯದಲ್ಲೂ ಕೂಡ ಲೋಕಸಭೆ ಜೊತೆಗೆ ವಿಧಾನಸಭಾ ಚುನಾವಣೆ ಕೂಡ ನಡೀಬೇಕಾಗುತ್ತೆ. ಹಾಗಾಗಿ ಪ್ರತ್ಯೇಕವಾಗಿ ಆಂಧ್ರ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆ ನಡೆಸಿದ ಬಳಿಕ ಕರ್ನಾಟಕದಲ್ಲೂ ಕೂಡ ಅಕ್ಕಪಕ್ಕದ ರಾಜ್ಯಗಳ ಪೊಲೀಸರನ್ನು ಕೂಡ ಕರ್ನಾಟಕಕ್ಕೆ ನಿಯೋಜನೆಯನ್ನು ಮಾಡಿ ಒಂದೇ ಬಾರಿಗೆ ಕರ್ನಾಟಕದಲ್ಲಿ ಈ ಬಾರಿ ಒಂದು ಲೋಕಸಭಾ ಚುನಾವಣೆ ನಡೆಸತಕ್ಕಂತಹ ಸಾಧ್ಯತೆ ಕೂಡ ಇದೆ. ಆದರೆ ಅಧಿಕೃತವಾಗಿ ಅರ್ಧ ಗಂಟೆನಲ್ಲೇ ಕೇಂದ್ರ ಚುನಾವಣಾ ಆಯೋಗ ಅಧಿಕೃತವಾಗಿ ಚುನಾವಣಾ ವೇಳಾಪಟ್ಟಿಯನ್ನು ಕೂಡ ಪ್ರಕಟಿಸುತ್ತೆ ಮತ್ತು ದೇಶದಲ್ಲಿ ಎಷ್ಟು ಹಂತದಲ್ಲಿ ಚುನಾವಣೆಯನ್ನು ನಡೆಸಬೇಕು ಮತ್ತು ಕರ್ನಾಟಕದಲ್ಲಿ ಒಂದೇ ಹಂತದಲ್ಲಿ ನಡೆಸಬೇಕಾ ಇಲ್ವಾ 2 ಹಂತದಲ್ಲಿ ನಡೆಸಬೇಕಾ ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಪ್ರಕಟ ಆಗುತ್ತೆ. ಮುಖ್ಯವಾಗಿ ಈ ಬಾರಿ 2019ರ ಲೋಕಸಭಾ ಚುನಾವಣೆ ಸಾಕಷ್ಟು ಕಾರಣಗಳಿಗಾಗಿ ಕುತೂಹಲವನ್ನು ಮೂಡಿಸಿದೆ. 2014ರ ಲೋಕಸಭಾ
ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಅನೇಕ ಅಂಶಗಳು ಕೂಡ ವರದಾನ ಆಗಿದ್ದು 2004ರಿಂದ 2014ರವರೆಗೆ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಸತತ 10 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದ್ದು. ಆ 10 ವರ್ಷಗಳ ಆಳ್ವಿಕೆ ಅವಧಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರದ ಪ್ರಕರಣಗಳು ಮತ್ತು ನಿರಂತರ ಆಳ್ವಿಕೆಯಿಂದ ಅಧಿಕಾರ ವಿರೋಧಿ ಅಲೆಯನ್ನು ಕಾಂಗ್ರೆಸ್ ಎದುರಿಸ್ತಾ ಇತ್ತು. ಇದರ ಪರಿಣಾಮವಾಗಿ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಂತಹ ನರೇಂದ್ರ ಮೋದಿ ಅವರು ಬಿಜೆಪಿಯ ಪ್ರಧಾನಿ ಅಭ್ಯರ್ಥಿಯಾಗಿ ದೇಶಾದ್ಯಂತ ಬಿರುಸಿನ ಪ್ರಚಾರವನ್ನು ನಡೆಸಿದ್ರು ಮತ್ತು ಅವರು ಗುಜರಾತ್ ಮಾಡಲ್ ಅಭಿವೃದ್ಧಿಯನ್ನೇ ದೇಶಾದ್ಯಂತ ಪ್ರಚಾರವನ್ನು ಪಡಿಸಿ ತಾವೊಬ್ಬ ಅಭಿವೃದ್ಧಿಯ ನಾಯಕ, ಜೊತೆಗೆ ತಾವೊಬ್ಬ ಉಗ್ರ ಕಟ್ಟರ್ ಹಿಂದುತ್ವವಾದಿ ಅನ್ನೋದನ್ನು ಕೂಡ ಜನರಿಗೆ ಗೊತ್ತಿದ್ದರಿಂದಾಗಿ ಅವರ ಪರವಾದಂತಹ ಒಲವು ದೇಶದಲ್ಲಿ ವ್ಯಕ್ತವಾಗಿದ್ದರಿಂದಾಗಿ ಭರ್ಜರಿ ಬಹುಮತದೊಂದಿಗೆ ಬಿಜೆಪಿ 2014ರಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂತು. 287 ಲೋಕಸಭಾ ಸ್ಥಾನಗಳನ್ನು ಗೆಲ್ತೇವೆ ಅಂತ 2014ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನಾಯಕರುಗಳು ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿರಲಿಲ್ಲ. ಅವ್ರದ್ದು ಆಗ ಮಿಷನ್ 272+ ಮಾತ್ರ ಆಗಿತ್ತು. ತಮಗೆ ಬಿಜೆಪಿಗಿನ ಸ್ವಂತ ಬಲದ ಮೇಲೆ ಅಧಿಕಾರ ಬರುತ್ತೆ ಅನ್ನೋ ಒಂದು ನಿರೀಕ್ಷೆ ಇಲ್ಲದೆ ಇರೋದ್ರಾಗಿ ಬೇರೆ ಬೇರೆ ಪಕ್ಷಗಳೊಂದಿಗೂ ಕೂಡ ಸೇರಿ ಮೈತ್ರಿಯನ್ನು ಮಾಡಿಕೊಂಡಿತ್ತು. ಅಂತಿಮವಾಗಿ NDA 333 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿ ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂತು. ಕಳೆದ 30 ವರ್ಷಗಳ ಅವಧಿಯಲ್ಲಿ ಯಾವುದೇ ಒಂದೇ ಪಕ್ಷಕ್ಕೆ ಸ್ಪಷ್ಟವಾದಂತಹ ಬಹುಮತ ಕೇಂದ್ರದಲ್ಲಿ ಸಿಕ್ಕಿರಲಿಲ್ಲ. ಆ ಬಹುಮತವನ್ನು ಪಡ್ಕೊಳ್ಳುವಲ್ಲಿ ಬಿಜೆಪಿ ಮತ್ತು ನರೇಂದ್ರ ಮೋದಿ ಅವರು ಯಶಸ್ವಿಯಾಗಿದ್ದರು. ಆದ್ರೆ ಈಗ 5 ವರ್ಷದ ಬಳಿಕ ಈಗ ಪರಿಸ್ಥಿತಿ ಹೇಗಿದೆ? ಈಗಲೂ ಕೂಡ ದೇಶದಲ್ಲಿ ಮೋದಿ ಅಲೆ ಪ್ರಬಲವಾಗಿದೆಯಾ ಇಲ್ವೇ, ಮತ್ತೆ ಕಾಂಗ್ರೆಸ್ಗೆ ಏನಾದರೂ ಕೂಡ ಅವಕಾಶ ಇದೆಯಾ ಅನ್ನೋದಕ್ಕೆ ಈ ಒಂದು ಚುನಾವಣೆ ಸಾಕ್ಷಿಯಾಗಲಿದೆ. ಜೊತೆಗೆ ಕಾಂಗ್ರೆಸ್ಗೂ ಕೂಡ ಈಗ ತನ್ನ ಅಸ್ತಿತ್ವವನ್ನು ಮತ್ತೆ ಉಳಿಸ್ಕೊಳ್ಬೇಕಾದಂತಹ, ಅದನ್ನು ಸಾಬೀತುಪಡಿಸಬೇಕಾದಂತಹ ಅನಿವಾರ್ಯತೆ ಕೂಡ ಎದುರಾಗಿದೆ. 2014ರಲ್ಲಿ ಭಾರತದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಕಳಪೆ ಮಟ್ಟಕ್ಕೆ ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ಕುಸಿದು ಕೇವಲ 44 ಸ್ಥಾನಗಳನ್ನು ಮಾತ್ರ ಪಡ್ಕೊಂಡಿತ್ತು. ಆದ್ರೆ ಈಗ ಕಾಂಗ್ರೆಸ್ ಏನಾದರೂ ಕೂಡ ದೇಶದಲ್ಲಿ ಚೇತರಿಕೆ ಹಾದಿಯಲ್ಲಿದೆಯಾ, ಪುನಶ್ಚೇತನದ ಹಾದಿಯಲ್ಲಿದೆಯಾ ಅನ್ನೋದು ಈ ಚುನಾವಣಾ ಫಲಿತಾಂಶದಿಂದ ಅಷ್ಟೇ ಗೊತ್ತಾಗಬೇಕು. ಮುಖ್ಯವಾಗಿ ಕಳೆದ 5 ವರ್ಷದ ಅವಧಿಯಲ್ಲಿ ಮೋದಿ ಆಳ್ವಿಕೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರದ ಆರೋಪಗಳು ಅಥವಾ ಪ್ರಕರಣಗಳು ಮೋದಿ ಸರ್ಕಾರದ ವಿರುದ್ಧ ಕೇಳಿಬಂದಿಲ್ಲ. ಆದರೆ ಕೊಟ್ಟಂತಹ ಭರವಸೆಗಳನ್ನು ಸಂಪೂರ್ಣವಾಗಿ ಈಡೇರಿಸಲಿಕ್ಕೆ ಮೋದಿ ಅವರಿಗೂ ಕೂಡ ಸಾಧ್ಯವಾಗಿಲ್ಲ. ಕೆಲವೊಂದು ಸಾಕಷ್ಟು ಹೊಸ ಯೋಜನೆಗಳನ್ನು ಘೋಷಿಸಿ ಜಾರಿಗೆ ತಂದಿದ್ದಾರೆ. ಆದರೆ ಸುಮಾರು 10ರಿಂದ 15 ಯೋಜನೆಗಳ ಫಲ ನೇರವಾಗಿ ಜನರಿಗೆ ಸಿಕ್ಕಿದೆ. ಆದರೆ ಬಹುತೇಕ ಯೋಜನೆಗಳು ತಳಮಟ್ಟದಲ್ಲಿ ಜನರಿಗೆ ತಲುಪಿಲ್ಲ. ತಳಮಟ್ಟದಲ್ಲಿ ಅವುಗಳು ಕಾರ್ಯಗಳು, ಕೆಲಸಗಳು ಆಗಿಲ್ಲ ಇರತಕ್ಕಂತಹ ಅಸಮಾಧಾನ ಕೂಡ ಜನರಿಗಿದೆ. ಆದರೆ ಕಳೆದ ಫೆಬ್ರವರಿ ತಿಂಗಳಲ್ಲಿ ನಡೆದಂತಹ 4 ಪ್ರಮುಖ ಘಟನೆಗಳಿಂದ ಏನಾದರೂ ಕೂಡ ದೇಶದ ಜನರ ಮೂಡು ಬದಲಾಗಿ ಮತ್ತೆ ಮೋದಿ ಅವರತ್ತ, ಬಿಜೆಪಿಯತ್ತ, NDA ಸರ್ಕಾರದತ್ತ ಒಲವು ವ್ಯಕ್ತವಾಗ್ತಾ ಇದೆ ಅನ್ನೋ ಒಂದು ಅನುಮಾನ ಕೂಡ ಬರುತ್ತೆ. ಏಕೆಂತಂದ್ರೆ ಫೆಬ್ರವರಿ ತಿಂಗಳಲ್ಲಿ ನಡೆದಂತಹ 4 ಪ್ರಮುಖ ಘಟನೆಗಳು ಅಂತಂದ್ರೆ, ಮೊದಲನೇದಾಗಿ ಫೆಬ್ರವರಿ 1ನೇ ತಾರೀಕು ಕೇಂದ್ರದ ಸಾಮಾನ್ಯ ಬಜೆಟ್ ಮಂಡಿಸಲಾಯಿತು. ಸಾಮಾನ್ಯ ಬಜೆಟ್ನಲ್ಲಿ ಆದಾಯ ತೆರಿಗೆ ವಿನಾಯಿತಿ ಮಿತಿಯನ್ನು 2.5 ಲಕ್ಷದಿಂದ 5 ಲಕ್ಷ ರೂಪಾಯಿಗೆ ವಾರ್ಷಿಕ ಮಿತಿಯನ್ನು ಏರಿಕೆಯನ್ನು ಮಾಡಲಾಯಿತು. ಜೊತೆಗೆ ರೈತರಿಗೂ ಕೂಡ 5 ಎಕರೆಗಿಂತ ಕಡಿಮೆ ಇರತಕ್ಕಂತಹ ರೈತರಿಗೆ ವಾರ್ಷಿಕ 6,000 ರೂಪಾಯಿ ನೀಡತಕ್ಕಂತಹ ಯೋಜನೆಯನ್ನು ಕೂಡ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಲಾಗಿದೆ. ಇದಾದ ಬಳಿಕ ಫೆಬ್ರವರಿ 14ನೇ ತಾರೀಕು ಪುಲ್ವಾಮಾ ದಾಳಿ ನಡೆಯಿತು. ಅದಾದ ಬಳಿಕ ಫೆಬ್ರವರಿ 26ರಂದು ಭಾರತ ಪಾಕಿಸ್ತಾನದ ಬಾಲ್ಕೋಟ್ನ ಮೇಲೆ ಏರ್ ಸ್ಟ್ರೈಕ್ ಅನ್ನು ನಡೆಸಿತು. ಭಾರತದ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ದಾಟಿ ಪಾಕಿಸ್ತಾನದ ಭೂಪ್ರದೇಶದಲ್ಲೇ ಸುಮಾರು 40ರಿಂದ 50 ಕಿಲೋಮೀಟರ್ ಒಳಭಾಗಕ್ಕೆ ಭಾರತದ ಯುದ್ಧ ವಿಮಾನಗಳು ತೆರಳಿ ಬಾಂಬ್ ದಾಳಿಯನ್ನ, ಏರ್ ಸ್ಟ್ರೈಕ್ ಅನ್ನು ಯಶಸ್ವಿಯಾಗಿ ನಡೆಸಿ ಬಂದಿರತಕ್ಕಂಥದ್ದು ಕೂಡ ಮೋದಿ ಜನಪ್ರಿಯತೆ ಏನಾದರೂ ಕೂಡ ಮತ್ತೆ ಹೆಚ್ಚಾಗಲಿಕ್ಕೆ ಕಾರಣ ಆಗಿದೆ ಅನ್ನೋ ಒಂದು ಪ್ರಶ್ನೆ ಮೂಡಲಿಕ್ಕೆ ಕಾರಣ ಆಗಿದೆ. ಜೊತೆಗೆ ಭಾರತದ ವಿಂಗ್ ಕಮಾಂಡರ್ ಅಭಿನಂದನ್ ಕೂಡ ಪಾಕಿಸ್ತಾನದ F-16 ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದ ಬಳಿಕ ಪಾಕ್ ಸೈನಿಕರಿಂದ ಸೆರೆಯಾಗಿದ್ರು. ಬಳಿಕ ಅವರು 36 ಗಂಟೆಗಳ ಕಾಲ, ಸುಮಾರು 36ರಿಂದ 50 ಗಂಟೆಗಳ ಕಾಲ ಪಾಕಿಸ್ತಾನದಲ್ಲಿ ಇದು ಸುರಕ್ಷಿತವಾಗಿ ಭಾರತಕ್ಕೆ ಬಿಡುಗಡೆಯಾಗಿ ಬಂದರು. ಈ ಒಂದು ಬಿಡುಗಡೆಯಾಗಿ ಬರುವಲ್ಲೂ ಕೂಡ ಮೋದಿ ಸರ್ಕಾರದ ಪಾತ್ರ ಇದೆ. ಮೋದಿ ಸರ್ಕಾರದ ರಾಜತಾಂತ್ರಿಕ ಯತ್ನಗಳೆಲ್ಲವೂ ಕೂಡ ಇವೆ. ಇವೆಲ್ಲದರಿಂದಾಗೂ ಕೂಡ ಮತ್ತೆ ದೇಶದಲ್ಲಿ ಏನಾದರೂ ಕೂಡ ಮೋದಿ ಅವರ ಜನಪ್ರಿಯತೆ ಹೆಚ್ಚಾಗಿದೆಯಾ ಅನ್ನತಕ್ಕಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಬರ್ತವೆ. ಆದರೆ ಈ ಒಂದು ಎಲ್ಲ ಪ್ರಶ್ನೆಗಳಿಗೂ ಕೂಡ ಈಗ ಚುನಾವಣಾ ಫಲಿತಾಂಶದಿಂದ ಉತ್ತರ ಸಿಗುತ್ತೆ. ಈಗ ಮುಖ್ಯವಾಗಿ ಚುನಾವಣೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಚುನಾವಣೆಗೂ ಅಧಿಕೃತವಾಗಿ ಘೋಷಣೆಯನ್ನು ಕೂಡ ಮಾಡಲಿದೆ. ಆದರೆ ಈ ಬಾರಿ ಮೋದಿ ಅವರನ್ನ ಸೋಲಿಸಲೇಬೇಕು ಅಂತೇಳಿ ಕಾಂಗ್ರೆಸ್ ನೇತೃತ್ವದಲ್ಲಿ ಎಲ್ಲ ವಿರೋಧ ಪಕ್ಷಗಳು ಕೂಡ ಒಗ್ಗಟ್ಟಾಗಿವೆ. ದೊಡ್ಡ ದೊಡ್ಡ ರ್ಯಾಲಿಗಳನ್ನು ಕೂಡ ನಡೆಸಿವೆ. ಪಶ್ಚಿಮ ಬಂಗಾಳದಲ್ಲೂ ಕೂಡ ದೊಡ್ಡ ಮಟ್ಟದ ರ್ಯಾಲಿಯನ್ನು ಮಮತಾ ಬ್ಯಾನರ್ಜಿ ನೇತೃತ್ವದಲ್ಲಿ ನಡೆಸಲಾಗಿದೆ. ಆದರೆ ಕಾಂಗ್ರೆಸ್ ಚುನಾವಣಾ ಪೂರ್ವ ಮೈತ್ರಿಯನ್ನು ಯಶಸ್ವಿಯಾಗಿ ಮಾಡಿಕೊಳ್ಳಿಕ್ಕೆ ಇದುವರೆಗೂ ಕೂಡ ಸಾಧ್ಯವಾಗಿಲ್ಲ. ಬಿಜೆಪಿಯನ್ನು ವಿರೋಧಿಸತಕ್ಕಂಥ ಪಕ್ಷಗಳು ಕೂಡ ಈಗ ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸಲಿಕ್ಕೂ ಕೂಡ ಸಿದ್ಧ ಇಲ್ಲ. ಉದಾಹರಣೆಗೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಬಿಜೆಪಿಯನ್ನು ವಿರೋಧಿಸಿದ್ರು ಕೂಡ ಕಾಂಗ್ರೆಸ್ ಜೊತೆ ಮೈತ್ರಿಯನ್ನು ಮಾಡಿಕೊಳ್ಳಿ ಚುನಾವಣಾ ಪೂರ್ವ ಮೈತ್ರಿಗೆ ಸಿದ್ಧ ಇಲ್ಲ. ಆಂಧ್ರ ಪ್ರದೇಶದಲ್ಲೂ ಕೂಡ ಚಂದ್ರಬಾಬು ನಾಯ್ಡು ಕೇಂದ್ರದಲ್ಲಿ ಮೋದಿ ಸರ್ಕಾರ ಉರುಳಬೇಕು ಅನ್ನೋ ಬಯಸ್ತಾ ಇದ್ದಾರೆ. ಆದರೆ ಆಂಧ್ರ ಪ್ರದೇಶ ವಿಧಾನಸಭೆಯಲ್ಲಿ ಅಥವಾ ಆಂಧ್ರ ಲೋಕಸಭಾ ಚುನಾವಣೆಗಾಗಲಿ ಕಾಂಗ್ರೆಸ್ ಜೊತೆಗೆ ಚುನಾವಣಾ ಪೂರ್ವ ಮೈತ್ರಿಯನ್ನು ಮಾಡಿಕೊಳ್ಳಿಕ್ಕೆ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಕೂಡ ಸಿದ್ಧ ಇಲ್ಲ. ಈ ರೀತಿಯಾದಂತಹ ಪರಿಸ್ಥಿತಿ ದೇಶದಲ್ಲಿದೆ. ಇಂತಹ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ನೇತೃತ್ವದಲ್ಲಿ ವಿರೋಧ ಪಕ್ಷಗಳು ಮೋದಿ ಸರ್ಕಾರವನ್ನ ಸೋಲಿಸುವಲ್ಲಿ ಈ ಒಂದು ಚುನಾವಣೆಯಲ್ಲಿ ಯಶಸ್ವಿ ಆಗ್ತಾವಾ ಇಲ್ವಾ ಅನ್ನತಕ್ಕಂತಹ ಕುತೂಹಲದ ಪ್ರಶ್ನೆ ಇವೆ. ಪ್ರಾದೇಶಿಕ ಪಕ್ಷಗಳೆಲ್ಲವೂ ಕೂಡ ಚುನಾವಣೆಯ ನಂತರ ನಾವು ಮೈತ್ರಿಯನ್ನ ಮಾಡ್ಕೊಳ್ತೇವೆ, ಚುನಾವಣೆಯ ನಂತರ ಮೈತ್ರಿಯನ್ನ ಮಾಡಿಕೊಂಡು ಮೋದಿ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರದಂತೆ ತಡೆಯುವುದಕ್ಕೆ ಪ್ರಯತ್ನವನ್ನು ನಡೆಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಪ್ರಾದೇಶಿಕ ಪಕ್ಷಗಳು ಮೋದಿ ವಿರೋಧಿಯ ನೀತಿಯನ್ನು ಅನುಸರಿಸತಕ್ಕಂತಹ ಪಕ್ಷಗಳ ಪ್ರಯತ್ನ ಈ ಬಾರಿ ಯಶಸ್ವಿ ಆಗುತ್ತಾ ಇಲ್ವೇ? 1996ರಲ್ಲಿ ಪ್ರಾದೇಶಿಕ ಪಕ್ಷಗಳೆಲ್ಲವೂ ಕೂಡ ಸೇರಿ ಕಾಂಗ್ರೆಸ್ನಿಂದ ಬಾಹ್ಯ ಬೆಂಬಲವನ್ನು ಪಡ್ಕೊಂಡು ಸಂಯುಕ್ತ ರಂಗ ಸರ್ಕಾರವನ್ನು ರಚನೆ ಮಾಡಿದ್ದು. ಆ ರೀತಿಯಾದಂತಹ ಪ್ರಯತ್ನ ಏನಾದರೂ ಕೂಡ ಈಗ 2019ರ ಲೋಕಸಭಾ ಚುನಾವಣೆ ಬಳಿಕ ನಡೆಯುತ್ತಾ ಇಲ್ವೇ?
ಈಗ ಯಾವುದಾದ್ರೂ ಒಂದು ಪಕ್ಷಕ್ಕೆ ಸ್ಪಷ್ಟವಾದಂತಹ ಬಹುಮತ ಸಿಗುತ್ತಾ ಅನ್ನತಕ್ಕಂತಹ ಕುತೂಹಲದ ಪ್ರಶ್ನೆಗಳಿವೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಚುನಾವಣಾ ಫಲಿತಾಂಶದ ನಂತರ ಅಷ್ಟೇ ಉತ್ತರ ಸಿಗುತ್ತೆ. ಈಗ ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟಿಸಲಿಕ್ಕೆ ಈಗ ಕ್ಷಣಗಣನೆ ಆರಂಭ ಆಗಿದೆ. ಆನಂದ್, ಚಂದ್ರಮೋಹನ್, ನೀವೇ ಒಂದಷ್ಟು ವಿಚಾರಗಳನ್ನ ಸ್ಪಷ್ಟಪಡಿಸ್ತಾ ಇದ್ರಿ. ಯಾವ್ಯಾವ ಪಕ್ಷಗಳು ಯಾರ್ಯಾರ ಜೊತೆಗೆ ಮೈತ್ರಿಯನ್ನು ಮಾಡ್ಕೊಳ್ತಾ ಇದ್ದಾರೆ, ಜೊತೆಗೆ ಮೈತ್ರಿ ಎನ್ನುವಂತ ದೊಡ್ಡ ಕಗ್ಗಂಟನ್ನ ಯಾವ ರೀತಿಯಾಗಿ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ದೊಡ್ಡದಾಗಿ ಹೊರಹೊಮ್ಮಿರುವಂತಹ ಬಿಜೆಪಿ ಪಕ್ಷವನ್ನ ಕಟ್ಟಿ ಹಾಕೋದಕ್ಕೆ ಮಾಡಿಕೊಳ್ತಾ ಇರುವಂತಹ ಈ ಮೈತ್ರಿ ಇದೆಯಲ್ಲ, ಅದು ಇಡೀ ದೇಶದ ತುಂಬಾ ಸಫಲತೆಯನ್ನ ಕಾಣುವಂತ ಸಾಧ್ಯತೆ ಇದೆಯಾ? ಯಾಕಂದ್ರೆ ಬಿಜೆಪಿ ಜೊತೆಗೆ ಮೋದಿ ಹೇಳ್ತಾ ಇರುವಂತ ಒಂದಷ್ಟು ಅಂಶಗಳನ್ನ ನೋಡ್ತಾ ಹೋದ್ರೆ ಇಡೀ ದೇಶದ ತುಂಬಾ ಮೋದಿ ಅವರನ್ನ ಕಟ್ಟಿ ಹಾಕುವಂತ ಅಷ್ಟೊಂದು ಪ್ರಬಲ ಮೈತ್ರಿ ಸದ್ಯಕ್ಕಂತೂ ಸಾಧ್ಯ ಆಗ್ತಾ ಇಲ್ಲ. ಚುನಾವಣಾ ಘೋಷಣೆಯ ನಂತರದಲ್ಲಿ ಈ ಮಹಾಗಠಬಂಧನಕ್ಕೆ ಮತ್ತೊಂದಷ್ಟು ಪಕ್ಷಗಳು ಬಂದು ಸೇರಿಕೊಳ್ಳುವಂತ ಸಾಧ್ಯತೆ ಏನಾದ್ರೂ ಇದೆಯಾ ಚಂದ್ರಮೋಹನ್? ಇದೆ. ಆನಂದ್, ಈಗ ಚುನಾವಣಾ ಪೂರ್ವದಲ್ಲೇ ಈಗ ಕಾಂಗ್ರೆಸ್ ನೇತೃತ್ವದಲ್ಲಿ ವಿರೋಧ ಪಕ್ಷಗಳೆಲ್ಲವೂ ಕೂಡ ತಾತ್ವಿಕವಾಗಿ ಒಗ್ಗೂಡಿದ್ರು ಕೂಡ ಚುನಾವಣಾ ಪೂರ್ವ ಮೈತ್ರಿಯನ್ನು ಮತ್ತು ಸೀಟು ಹಂಚಿಕೆಯನ್ನು ಮಾಡಿಕೊಳ್ಳುವಂತಹ ಪ್ರಯತ್ನಗಳು ಯಶಸ್ವಿಯಾಗುವಂತೆ ಕಾಣ್ತಾ ಇಲ್ಲ. ಆಂಧ್ರ ಆಗ್ಬೋದು, ಪಶ್ಚಿಮ ಬಂಗಾಳ ಆಗ್ಬೋದು, ಜೊತೆಗೆ ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸಲಿಕ್ಕೆ SP BSP ಅಂತ ಪಕ್ಷಗಳು ಕೂಡ ಸಿದ್ಧ ಇಲ್ಲ. ಹೀಗಾಗಿ ಈ ಎಲ್ಲ ಪಕ್ಷಗಳು ಬಿಜೆಪಿಯನ್ನು ವಿರೋಧಿಸತಕ್ಕಂತಹ ಈ ಎಲ್ಲ ಪ್ರಾದೇಶಿಕ ಪಕ್ಷಗಳು ಕೂಡ ಚುನಾವಣೆಯ ನಂತರ ಒಗ್ಗೂಡ್ತವೆ. ಹಾಗಾಗಿ ಒಗ್ಗೂಡಿದ ಬಳಿಕ ಏನಾದರೂ ಕೂಡ ಕಾಂಗ್ರೆಸ್ನ ಬೆಂಬಲದೊಂದಿಗೆ ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋದ್ರ ಬಗ್ಗೆ ಈ ಪ್ರಾದೇಶಿಕ ಪಕ್ಷಗಳು ಕೂಡ ಈಗ ಚರ್ಚೆಯನ್ನು ಕೂಡ ನಡೆಸ್ತವೆ. ಆದರೂ ಕೂಡ ನಾವು ಒಂದು ಚುನಾವಣಾ ಪೂರ್ವ ಮೈತ್ರಿಯನ್ನು ಮಾಡ್ಕೊಳ್ಬೇಕು ಮತ್ತು ನಮ್ಮ ಮಧ್ಯೆ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಅದರ ಆಧಾರದ ಮೇಲೆ ಮೈತ್ರಿಯನ್ನು ಮಾಡ್ಕೊಳ್ಬೇಕು ಅನ್ನೋ ಒಂದು ಪ್ರಸ್ತಾವವನ್ನು ಕೂಡ ಮಮತಾ ಬ್ಯಾನರ್ಜಿ ಇಟ್ಟಿದ್ದಾರೆ. ಜೊತೆಗೆ ಈಗ ದೇಶದ ಅತಿ ದೊಡ್ಡ ರಾಜ್ಯ ಅಂತಂದ್ರೆ ಉತ್ತರ ಪ್ರದೇಶ ರಾಜ್ಯ. ಉತ್ತರ ಪ್ರದೇಶ ಗೆದ್ರೆ ದೇಶ ಗೆದ್ದಂತೆ. ಉತ್ತರ ಪ್ರದೇಶದಲ್ಲಿ ಹೆಚ್ಚು ಸ್ಥಾನ ಗೆದ್ದವರಿಗೆ ಪ್ರಧಾನಿ ಹುದ್ದೆ ಸಿಗುತ್ತೆ ಅನ್ನೋಂತಹ ಮಾತಿದೆ. ದೆಹಲಿ ಗದ್ದುಗೆ ನೀಡಲಿಕ್ಕೆ ಲಕ್ನೋ ರಾಜಮಾರ್ಗ. ಹಾಗಾಗಿ ಉತ್ತರ ಪ್ರದೇಶದಲ್ಲಿ ಈ ಬಾರಿ ಅತಿ ಹೆಚ್ಚು ಸ್ಥಾನವನ್ನು ಯಾರು ಗೆಲ್ತಾರೆ ಅನ್ನತಕ್ಕಂಥದ್ದು ಸಾಕಷ್ಟು ಕುತೂಹಲವನ್ನು ಕೇಳಿಸಿದೆ. 2014ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಮೈತ್ರಿ ಪಕ್ಷಗಳೇ 80 ಲೋಕಸಭಾ ಸ್ಥಾನಗಳ ಪೈಕಿ 73 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದ್ವು. ಆದರೆ ಈ ಬಾರಿ SP ಮತ್ತು BSP ಪಕ್ಷಗಳು ಈಗಾಗಲೇ ಚುನಾವಣಾ ಪೂರ್ವ ಮೈತ್ರಿ ಮತ್ತು ಸೀಟು ಹಂಚಿಕೆಯನ್ನು ಕೂಡ ಮಾಡಿಕೊಂಡಿವೆ. ನಾವು ಉತ್ತರ ಪ್ರದೇಶದಲ್ಲಿ ನಮ್ಮ ಮತಗಳನ್ನು ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ವರ್ಗಾವಣೆ ಮಾಡುವ ಮೂಲಕ ಬಿಜೆಪಿಯನ್ನು ಸೋಲಿಸ್ತೇವೆ ಅಂತೇಳಿ SP ಮತ್ತು BSPಯ ಮಾಯಾವತಿ ಮತ್ತು ಅಖಿಲೇಶ್ ಯಾದವ್ ಹೊರಟಿದ್ದಾರೆ. ಆದರೆ ತಮ್ಮ ಮೈತ್ರಿಗೆ ಕಾಂಗ್ರೆಸ್ ಪಕ್ಷವನ್ನು ಸೇರಿಸಿಕೊಂಡಿಲ್ಲ. ಕಾಂಗ್ರೆಸ್ನಿಂದ ಓಟನ್ನು ಬೇರೆ ಪಕ್ಷಗಳಿಗೆ ಟ್ರಾನ್ಸ್ಫರ್ ಮಾಡುವಂತಹ ಶಕ್ತಿ ಇಲ್ಲ. ಜೊತೆಗೆ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ನ ಶಕ್ತಿ ದುರ್ಬಲ ಆಗಿದೆ ಅನ್ನೋ ಕಾರಣಕ್ಕಾಗಿಯೇ ಕಾಂಗ್ರೆಸ್ನ ಚುನಾವಣಾ ಪೂರ್ವ ಮೈತ್ರಿಗೆ ಸೇರಿಸಿಕೊಂಡಿಲ್ಲ. ಆದ್ರೆ ಈಗ ಕಳೆದ ಕೆಲವು ದಿನಗಳಿಂದ ಮಮತಾ ಬ್ಯಾನರ್ಜಿ ಮತ್ತು ಚಂದ್ರಬಾಬು ನಾಯ್ಡು ಇಬ್ಬರು ಕೂಡ ಮಾಯಾವತಿ ಮತ್ತು ಅಖಿಲೇಶ್ ಯಾದವ್ ಮೇಲೆ ಒಂದು ಒತ್ತಡವನ್ನು ಇರ್ತಾ ಇದ್ದಾರೆ. ಬಿಜೆಪಿಯನ್ನು ಸೋಲಿಸಲಿಕ್ಕೆ ಮತ್ತು ಬಿಜೆಪಿ ವಿರೋಧಿ ಮತಗಳು ಇಬ್ಬಾಗ ಆಗದಂತೆ ತಡೆಯಲಿಕ್ಕೋಸ್ಕರ ನೀವು ಕಾಂಗ್ರೆಸ್ ಜೊತೆಗೆ ಒಂದು ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು ಅಥವಾ ಚುನಾವಣಾ ಪೂರ್ವದಲ್ಲೇ ಕೆಲವೊಂದು ಸೀಟು ಹಂಚಿಕೆನಲ್ಲಾದರೂ ಕೂಡ ಹೊಂದಾಣಿಕೆಯನ್ನು ಮಾಡಿಕೊಳ್ಳಿ ಅನ್ನೋ ಒಂದು ಒತ್ತಡವನ್ನ ಮಾಯಾವತಿ ಮತ್ತು ಅಖಿಲೇಶ್ ಯಾದವ್ ಮೇಲೆ ಏರ್ತಾ ಇದ್ದಾರೆ. ಹೀಗಾಗಿ SP ಮತ್ತು BSP ಪಕ್ಷಗಳು 80 ಕ್ಷೇತ್ರಗಳ ಪೈಕಿ ಕನಿಷ್ಠ 8ರಿಂದ 10 ಕ್ಷೇತ್ರಗಳನ್ನು ಮಾತ್ರ ಈಗ ಕಾಂಗ್ರೆಸ್ಗೆ ಬಿಟ್ಕೊಡೋದ್ರ ಬಗ್ಗೆನೂ ಕೂಡ ಚಿಂತನೆಯನ್ನು ನಡೆಸ್ತವೆ. ಈಗ ಕೇವಲ 2 ಕ್ಷೇತ್ರಗಳನ್ನು ಮಾತ್ರ ಕಾಂಗ್ರೆಸ್ಗೆ ಬಿಟ್ಕೊಡಲಾಗಿದೆ. ಅದು ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತ್ತು ಭದ್ರಕೋಟೆಗಳಾದಂತಹ ರಾಯ್ಬರೇಲಿ ಮತ್ತು ಅಮೇಥಿ ಮಾತ್ರ. ಆದ್ರೆ ಈಗ ಇನ್ನೇನಾದ್ರೂ ಕೂಡ 8ರಿಂದ 10 ಕ್ಷೇತ್ರಗಳನ್ನ ಕಾಂಗ್ರೆಸ್ಗೆ SP ಮತ್ತು BSP ಪಕ್ಷಗಳು ಬಿಟ್ಕೊಡ್ತಾವ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಮತ್ತೊಂದು ಕಡೆಯಲ್ಲಿ ಬಿಹಾರ ರಾಜ್ಯದಲ್ಲೂ ಕೂಡ RJD ಸೇರಿದಂತೆ ಬೇರೆ ಪಕ್ಷಗಳ ಜೊತೆಗೆ ಇನ್ನೂ ಕಾಂಗ್ರೆಸ್ ತನ್ನ ಸೀಟು ಹಂಚಿಕೆಯನ್ನು ಸರಿಯಾಗಿ ಮಾಡಿಕೊಂಡಿಲ್ಲ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ನೋಡೋದಾದ್ರೆ ಬಿಜೆಪಿ ಬಹುತೇಕ ರಾಜ್ಯಗಳಲ್ಲಿ ತನ್ನ ಮಿತ್ರ ಪಕ್ಷಗಳೊಂದಿಗೆ ಈಗಾಗಲೇ ಯಶಸ್ವಿಯಾಗಿ ಚುನಾವಣಾ ಪೂರ್ವ ಮೈತ್ರಿಯನ್ನು ಮತ್ತು ಸೀಟು ಹಂಚಿಕೆಯನ್ನು ಕೂಡ ಮಾಡಿಕೊಂಡಿದೆ. ಉದಾಹರಣೆಗೆ ಉತ್ತರ ಪ್ರದೇಶದಲ್ಲೂ ಕೂಡ ಒಂದು ಅಪ್ನಾ ದಳ ಮತ್ತು SBSP ಪಕ್ಷಕ್ಕೂ ಕೂಡ ಸೀಟು ಹಂಚಿಕೆಯನ್ನು ಮಾಡೋದ್ರ ಬಗ್ಗೆ ಈಗಾಗಲೇ ಅವರ ಅಸಮಾಧಾನವನ್ನು ಕೂಡ ತಣ್ಣಗಾಗಿಸಿದೆ. ಜೊತೆಗೆ ಬಿಹಾರದಲ್ಲೂ ಕೂಡ JDU ಜೊತೆಗೆ ರಾಮವಿಲಾಸ್ ಪಾಸ್ವಾನ್ ಅವರ ಲೋಕ್ ಜನಶಕ್ತಿ ಪಕ್ಷದೊಂದಿಗೂ ಕೂಡ ಚುನಾವಣಾ ಪೂರ್ವ ಮೈತ್ರಿ ಮತ್ತು ಸೀಟು ಹಂಚಿಕೆ ಕೂಡ ಈಗಾಗಲೇ ಯಶಸ್ವಿಯಾಗಿದೆ. ಇನ್ನು ಪಂಜಾಬ್ ರಾಜ್ಯದಲ್ಲೂ ಕೂಡ ಶಿರೋಮಣಿ ಅಕಾಲಿ ದಳ ಮತ್ತು ಬಿಜೆಪಿಯ ಸೀಟು ಹಂಚಿಕೆ ಕೂಡ ಈಗಾಗಲೇ ಯಶಸ್ವಿಯಾಗಿದೆ. ಪಂಜಾಬ್ನಲ್ಲಿ 10 ಲೋಕಸಭಾ ಕ್ಷೇತ್ರಗಳನ್ನು ಶಿರೋಮಣಿ ಅಕಾಲಿ ದಳಕ್ಕೆ ಬಿಜೆಪಿ ಬಿಟ್ಟುಕೊಟ್ಟಿದೆ. ಕೇವಲ 3 ಲೋಕಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಬಿಜೆಪಿ ಸ್ಪರ್ಧೆಯನ್ನು ಮಾಡ್ತಾ ಇದೆ. ಶಿವಸೇನೆ ಪಕ್ಷ ಕಳೆದ 4.5 ವರ್ಷಗಳಲ್ಲಿ ನಿರಂತರವಾಗಿ ಬಿಜೆಪಿಯ ಜೊತೆ ಮೈತ್ರಿ ಮಾಡಿಕೊಂಡಿದ್ರು ಕೂಡ ಬಿಜೆಪಿಯ ವಿರುದ್ಧವೇ ಆಕ್ರೋಶವನ್ನು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾನೆ ಇತ್ತು. ಸಾಮ್ನಾ ಪತ್ರಿಕೆಯಲ್ಲಿ ಆಗ್ಬೋದು ಅಥವಾ ಶಿವಸೇನೆ ವಕ್ತಾರ ಸಂಜಯ್ ರಾವತ್ ಕೂಡ ನಿರಂತರವಾಗಿ ಬಿಜೆಪಿ ವಿರುದ್ಧ ಕಿಡಿಕಾರ್ತಾ ಇದ್ರು. ಆದ್ರೆ ಈಗ ಚುನಾವಣೆಗೆ ಘೋಷಣೆಗೂ ಕೆಲವೇ ದಿನಗಳ ಮುಂಚೆ ಅಷ್ಟೇ ಅಮಿತ್ ಶಾ ಮತ್ತು ಉದ್ಧವ್ ಠಾಕ್ರೆ ಅವರು ಮಾತುಕತೆ ನಡೆಸಿ ಸೀಟು ಹಂಚಿಕೆಯನ್ನು ಕೂಡ ಮಹಾರಾಷ್ಟ್ರದಲ್ಲಿ ಲೋಕಸಭಾ ಚುನಾವಣೆಗೆ ಅಂತಿಮಗೊಳಿಸಿಕೊಂಡಿದ್ದಾರೆ. ಅಲ್ಲೂ ಕೂಡ ಬಿಜೆಪಿ ಮತ್ತು ಶಿವಸೇನೆಯ ಮೈತ್ರಿ ಯಶಸ್ವಿಯಾಗಿದೆ. ಈಗ ಮುಖ್ಯವಾಗಿ ಉತ್ತರ ಪ್ರದೇಶದಲ್ಲಿ ಏನಾದರೂ ಕೂಡ ಬಿಜೆಪಿ ಕಡಿಮೆ ಸ್ಥಾನಗಳನ್ನು ಪಡೆದ್ರೆ ಆ ಕಳ್ಕೊಳ್ಳುವಂತಹ ಸ್ಥಾನಗಳನ್ನು ಬೇರೆಯಲ್ಲಿ ತುಂಬಿಕೊಳ್ಳಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಬಿಜೆಪಿ ನಾಯಕರುಗಳು ಕೂಡ ಈಗ ತಲೆ ಕೆಡಿಸಿಕೊಂಡು ತಮ್ಮದೇ ಆದಂತಹ ಪ್ಲಾನ್ಗಳನ್ನು ರೂಪಿಸ್ಕೊಳ್ತಾ ಇದ್ದಾರೆ. ಮುಖ್ಯವಾಗಿ ಉತ್ತರದಲ್ಲಿ ಆಗ್ತಕ್ಕಂತಹ ನಷ್ಟವನ್ನ ದಕ್ಷಿಣ ರಾಜ್ಯಗಳಲ್ಲಿ ಇಲ್ವೇ ಈಶಾನ್ಯದ ರಾಜ್ಯಗಳಲ್ಲಿ ಏನಾದರೂ ಕೂಡ ತುಂಬಿಕೊಳ್ಳಿಕ್ಕೆ ಸಾಧ್ಯನಾ ಅನ್ನತಕ್ಕಂತಹ ಚರ್ಚೆ ಚಿಂತನೆ ಬಿಜೆಪಿ ಪಕ್ಷದಲ್ಲಿ ನಡೀತಾ ಇದೆ. ಮುಖ್ಯವಾಗಿ ದಕ್ಷಿಣ ಭಾರತದ 4 ರಾಜ್ಯಗಳಲ್ಲೇ ಸುಮಾರು 122 ಲೋಕಸಭಾ ಕ್ಷೇತ್ರಗಳಿವೆ. ಆದರೆ ಈ 122 ಲೋಕಸಭಾ ಕ್ಷೇತ್ರಗಳ ಪೈಕಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಕರ್ನಾಟಕದಲ್ಲಿ
ಕರ್ನಾಟಕದಲ್ಲಿ ಮಾತ್ರ 17 ಲೋಕಸಭಾ ಸ್ಥಾನಗಳನ್ನು ಗೆದ್ದಿತ್ತು. ಗೋವಾದಲ್ಲಿಂದ 2 ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಗೆದ್ದುಕೊಂಡಿತ್ತು. ಉಳಿದಂತಹ ರಾಜ್ಯಗಳಲ್ಲಿ ಆಂಧ್ರ ಆಗ್ಬೋದು, ತೆಲಂಗಾಣ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಇವು ಒಂದೆರಡು ಸ್ಥಾನಗಳನ್ನು ಮಾತ್ರ ಬಿಜೆಪಿ ಗೆದ್ದಿತ್ತು. ಕೇರಳದಲ್ಲಂತೂ ಖಾತೆಯನ್ನು ತೆರಲಿಕ್ಕೆ ಬಿಜೆಪಿಗೆ ಸಾಧ್ಯವಾಗಿಲ್ಲ. ಹೀಗಾಗಿ ಈ ರಾಜ್ಯಗಳಲ್ಲೇ ಈ ಬಾರಿ ಏನಾದರೂ ಕೂಡ ಉತ್ತಮ ಸಾಧನೆಯನ್ನ ಬಿಜೆಪಿ ಮಾಡಲಿಕ್ಕೆ ಸಾಧ್ಯವ ಅನ್ನೋದ್ರ ಬಗ್ಗೆ ಕೂಡ ಬಿಜೆಪಿ ನಾಯಕರು ಭಾರಿ ತಮ್ಮದೇ ಆದ ತಂತ್ರಗಾರಿಕೆಯನ್ನು ರೂಪಿಸಿಕೊಂಡು ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಈ ಒಂದು ದಕ್ಷಿಣದ ರಾಜ್ಯಗಳಲ್ಲಿ ಉತ್ತರದಲ್ಲಿ ಆಗ್ತಕ್ಕಂಥ ನಷ್ಟವನ್ನು ತುಂಬಿಕೊಳ್ಬೇಕು, ಇಲ್ಲವೇ ಈಶಾನ್ಯದ ರಾಜ್ಯಗಳಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಪಡ್ಕೊಳ್ಬೇಕು ಅಂತೇಳಿ ಬಿಜೆಪಿ ನಾಯಕರುಗಳು ಪ್ಲಾನ್ಗಳನ್ನು ರೂಪಿಸಿಕೊಂಡಿದ್ರು. ಆದ್ರೆ ಈಗ ಈಶಾನ್ಯ ರಾಜ್ಯದಲ್ಲೂ ಕೂಡ ಸಿಟಿಜನ್ಶಿಪ್ ಬಿಲ್ ಅನ್ನು ತಂದಿದ್ದರಿಂದಾಗಿ ಬಿಜೆಪಿ ವಿರುದ್ಧ ಅಸಮಾಧಾನ ಭುಗಿಲೆದ್ದಿದೆ. ಹೀಗಾಗಿ ಈಶಾನ್ಯದ ರಾಜ್ಯಗಳಲ್ಲಿ ಹೆಚ್ಚಿನ ಸ್ಥಾನಗಳನ್ನ ಬಿಜೆಪಿ ಈ ಬಾರಿ ಪಡಿತಕ್ಕಂಥದ್ದು ಕಷ್ಟ ಆಗುತ್ತೆ ಅನ್ನುವ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇವೆ. ಆನಂದ್, ಧನ್ಯವಾದ ಚಂದ್ರಮೋಹನ್ ಮಾಹಿತಿಗಾಗಿ. ಪ್ರಸನ್ನ ಕುಮಾರ್ ಅವರು ಆಗಲೇ ನೋಡ್ತಾ ಇದ್ವಿ, ವಿರೋಧ ಪಕ್ಷಗಳಿಗೆ ಕಳೆದ ಬಾರಿ ಚುನಾವಣೆ ನೀವು ಹೇಳಿದ ಹಾಗೆ ಬಿಜೆಪಿ ಭ್ರಷ್ಟಾಚಾರವನ್ನ ಇಟ್ಕೊಂಡು ಕಪ್ಪು ಹಣವನ್ನ ಇಟ್ಕೊಂಡು ಚುನಾವಣೆಗೆ ಹೋಗಿತ್ತು. ಅದರಲ್ಲಿ ಸಫಲತೆ ಕೂಡ ಕಾಣಿಸಿತ್ತು. ಸಿಂಗಲ್ ಮೆಜಾರಿಟಿಯನ್ನು ಕೂಡ ಪಡೆದುಕೊಂಡಿತ್ತು ಪಾರ್ಟಿ. ಈ ಬಾರಿ ವಿರೋಧ ಪಕ್ಷಗಳಿಗೆ ಅಂತ ಯಾವ ಚಾನ್ಸ್ ಇದೆ ಅಂತ ಬಿಜೆಪಿನ ಕಟ್ಟಿ ಹಾಕೋದಕ್ಕೋ ಅಥವಾ ಬಿಜೆಪಿ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಕ್ಯಾಂಪೇನ್ ಅನ್ನ ಮಾಡುವಂತ ಯಾವ್ದಾದ್ರು ಒಂದಷ್ಟು ಅಂಶಗಳು ವಿರೋಧ ಪಕ್ಷದಲ್ಲಿ ಇದೆ ಅಂತ ಅನ್ಸುತ್ತಾ? ಆನಂದ್, ಸಾಮಾನ್ಯವಾಗಿ ನಮ್ಮ ಚುನಾವಣಾ ವ್ಯವಸ್ಥೆ ಅಥವಾ ನಮ್ಮ ಚುನಾವಣೆ ನಡ್ಕೊಂಡ್ಬಂದಿರ್ತಕ್ಕಂಥ ನೀವು ನೋಡಿದ್ರೆ ಪಾಸಿಟಿವ್ ಆಧಾರದ ಮೇಲೆ ನಡೆಯೋದಿಲ್ಲ ನಮ್ಮ ಚುನಾವಣೆ. ನಿಜ, ಎಲ್ಲ ನೆಗೆಟಿವ್ ಆಧಾರದ ಮೇಲೆ ನಡೀತದೆ. ಒಂದು ಸರ್ಕಾರದ ವೈಫಲ್ಯ ಅಥವಾ ಒಂದು ರಾಜಕೀಯ ಪಕ್ಷದ ವೈಫಲ್ಯ ಮತ್ತೊಂದು ರಾಜಕೀಯ ಪಕ್ಷದ ಯಶಸ್ಸಾಗ್ತದೆ ಹೊರತು ನಾವು ಅವನು ಬೇಡ ಅಂತ ಇವ್ನಿಗೆ ಓಟ್ ಕೊಡ್ತೀವಿ, ಅಥವಾ ಅವ್ನು ಇಳಿಸ್ಬೇಕು ಅನ್ನೋ ಕಾರಣಕ್ಕೆ ಇನ್ನೊಂದೊಬ್ಬನಿಗೆ ಓಟ್ ಕೊಡ್ತೀವಿ ನಾವು. ಈ ರೀತಿ ನಡ್ಕೊಂಡ್ಬಂದಿರ್ತಕ್ಕಂಥ ನಮ್ಮ ಚುನಾವಣಾ ವ್ಯವಸ್ಥೆ, ಅದು ಒಂದು ಕ್ಷೇತ್ರದಲ್ಲಿರ್ಬೋದು ಅಥವಾ ನೀವು ಒಟ್ಟಾರೆ ಒಂದು ಇಡೀ ದೇಶದ ಚಿತ್ರಣ ತೊಗೊಂಡ್ರೆ ಏನಾಗ್ತದೆ, ಯಾವ್ದಾದ್ರು ಸರ್ಕಾರ ಅಥವಾ ಒಂದು ರಾಜಕೀಯ ಪಕ್ಷದ ಮೇಲೆ ಜನರಿಗೆ ಏನಾದ್ರು ಜಿಗುಪ್ಸೆ ಅಥವಾ ನೆಗೆಟಿವ್ ಬಂದರೆ ಕಿತ್ತಾಕ್ಬಿಟ್ಟು ಇನ್ನೊಬ್ಬನ ಅನಿವಾರ್ಯ ತರಲೇಬೇಕಾಗ್ತದಲ್ಲ. ಹಾಗಾಗಿ ನಮ್ಮ ಮತದಾನ ಪ್ರಕ್ರಿಯೆನೇ ಆ ರೀತಿ ಇರೋದ್ರಿಂದ ಏನಾಗ್ತದೆ, ಆ ಸರ್ಕಾರ ಎಷ್ಟು ಮಟ್ಟಿಗೆ ಅಧಿಕಾರದಲ್ಲಿರೋರು ಜನ ವಿಶ್ವಾಸ ಗಳಿಸ್ತಾರೆ ಅಲ್ಲಿವರೆಗೂ ವಿರೋಧ ಪಕ್ಷದವ್ರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ವಿರೋಧ ಪಕ್ಷಗಳಿಗೆ ಯಾವತ್ತು ಲಾಭ ಆಗ್ತದೆ ಅಂತ ಹೇಳಿದ್ರೆ ಸರ್ಕಾರದಲ್ಲಿರೋರು ವಿಫಲರಾದಾಗ ಮಾತ್ರನೇ. ಇವರು ಅವ್ರನ್ನ ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಜನ ಕಿತ್ ಬಿಸಾಕ್ದಾಗ ಏನಾಗ್ತದೆ, ಅವ್ರಿಗೆ ಆಲ್ಟರ್ನೇಟಿವ್ ಬೇರೆ ಏನೂ ಇರೋದಿಲ್ಲ. ಇನ್ನೊಂದು ಯಾವುದೋ ಒಂದು ಪಕ್ಷಕ್ಕೆ ಓಟ್ ಕೊಡಲೇಬೇಕಾಗ್ತದೆ, ಹಾಗಾಗಿ ಅನಿವಾರ್ಯವಾಗಿ ಕೊಡ್ತಾರೆ. ಇದು ನಮ್ಮ ರಾಜಕೀಯ ಪಕ್ಷಗಳದ್ದು ನೀವು ರಾಜ್ಯ ಮಟ್ಟದಲ್ಲಿ ತಗೊಳ್ಳಿ, ರಾಷ್ಟ್ರ ಮಟ್ಟದಲ್ಲಿ ತಗೊಳ್ಳಿ, ಒಂದು ಥರ ಜಡ್ಡುಗಟ್ಬಿಟ್ಟಿದೆ ಅವ್ರಿಗೆ. ಆಯ್ತು ಬಿಡುತ್ತೀರಿ, ಹೆಚ್ಚು ಕಡಿಮೆ ಒಂದು 5 ವರ್ಷ ರೆಸ್ಟ್ ತೋನೆ ಮತ್ತೆ ವಾಪಸ್ ಬರ್ತೀವಿ. ಈ ಪ್ರಕ್ರಿಯೆ ಇದೆಯಲ್ಲ, ಈ ಸೈಕಲಲ್ಲಿ ಒಂದಲ್ಲ ಒಬ್ರು ಮೇಲೆ ಬಂದೇ ಬರ್ತಾರೆ. ಹಾಗಾಗಿ ಕೆಲವರು ಆರಾಮಾಗಿರ್ತಾರೆ. ಜನ ಇವತ್ತಲ್ಲ ನಾಳೆ, ಯಾಕಂದ್ರೆ ಜನರಿಗೆ ನಿರೀಕ್ಷೆ ಜಾಸ್ತಿ. ಜನ ಒಂದಲ್ಲ 10 ನಿರೀಕ್ಷೆ ಮಾಡ್ತಾರೆ ನೀವೇನ್ ಮಾಡಿದ್ರು. ಅದು ಆಗೋದಿಲ್ಲ ಸರ್ಕಾರಗಳ ಕೈಲಿ. ಅಧಿಕಾರಕ್ಕೆ ಬರೋ ಸಂದರ್ಭದಲ್ಲಿ ಸಾಕಷ್ಟು ಭರವಸೆಗಳನ್ನ ಕೊಡ್ತಾರೆ, ಕೈಲಿ ಆಗದಿಲ್ಲದನ್ನೆಲ್ಲ ಹೇಳ್ಬಿಡ್ತಾರೆ, ಆಗ ಮಾಡ್ತೀವಿ ಈಗ ಮಾಡ್ತೀವಿ ಅಂತೇಳಿ. ಆಮೇಲೆ ಜನ ಇಮಿಡಿಯೇಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಆಗೋದಿಲ್ಲ. ಅವಾಗ ಏನಾಗ್ತದೆ, ಆಟೋಮೆಟಿಕ್ ಆಗಿ ಜನ ದಿನ ನೋಡಿ ಅಧಿಕಾರದ ಕೊನೆ ಹೊತ್ತಿಗೆ ಜನರಿಗೆ ಜಿಗಿಸ್ತು ಬಂದಿರ್ತದೆ. ಆಮೇಲೆ ಅಂಡರ್ ಕರೆಂಟ್ ಇದು, ಜನ ಏನಿಲ್ಲಿ ಬಂದು ಕ್ರಾಂತಿ ಮಾಡೋದಿಲ್ಲ. ನಮ್ಮಲ್ಲೆಲ್ಲ ಇರ್ತಕ್ಕಂಥದ್ದು ಬುಲೆಟ್ ಅಲ್ಲ, ಬ್ಯಾಲೆಟ್. ಇದು ಬ್ಯಾಲೆಟ್ ಅಲ್ಲಿ ನಡೀತಕ್ಕಂಥ ಕ್ರಾಂತಿ. ಹಾಗಾಗಿ ಏನಾಗ್ತದೆ, ಎಲ್ಲಿ ಏನಾಗ್ತದೆ ಅಂತ ಗೊತ್ತಾಗುತ್ತೆ. ಇನ್ನೇನು ಚುನಾವಣಾ ಆಯುಕ್ತರು ವಿಜ್ಞಾನ ಭವನಕ್ಕೆ ಹೋಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಪತ್ರಿಕಾಗೋಷ್ಠಿ ಕೂಡ ಶುರುವಾಗುತ್ತೆ. ಆ ಪತ್ರಿಕಾಗೋಷ್ಠಿನಲ್ಲಿ ಕರ್ನಾಟಕ ಸೇರಿದಂತೆ ಇಡೀ ದೇಶದಲ್ಲಿ ನಡೆಯುವಂತಹ ಲೋಕಸಭೆ ಚುನಾವಣೆ ಇದೆಯಲ್ಲ, ಭಾರಿ ಕುತೂಹಲ ಮೂಡಿಸಿರುವಂತಹ ಲೋಕಸಭೆ ಚುನಾವಣೆ ಇದು. 2014ರಲ್ಲಿ ಮೋದಿ ನೇತೃತ್ವದ ಬಿಜೆಪಿ ಇಡೀ ದೇಶದ ತುಂಬಾ ಟಾಮ್ ಹೊಡಿತಾ ಇತ್ತು. ಕಾಂಗ್ರೆಸ್ ಭ್ರಷ್ಟಾಚಾರ ಮಾಡಿದೆ, ಇಡೀ ದೇಶದಲ್ಲಿ ಕಪ್ಪು ಹಣ ಇದೆ, ಇಂಥ ವಿಚಾರವನ್ನೇ ಇಟ್ಕೊಂಡು ಪ್ರಚಾರವನ್ನ ಮಾಡಿತ್ತು. ಇದು 2019ರಲ್ಲಿ ಆ ವಿಚಾರ ಬೇರೆ ಇದೆ. ವಿರೋಧ ಪಕ್ಷಗಳಿಗೆ ಸಿಕ್ಕಂತ ಅಸ್ತ್ರಗಳೇ ಬೇರೆ ಇದೆ. ಇನ್ನು ಕೇಂದ್ರ ಚುನಾವಣಾ ಆಯೋಗದ ಆಯುಕ್ತರು ಈಗ ವಿಜ್ಞಾನ ಭವನಕ್ಕೆ ಹೊರಟಿದ್ದಾರೆ. ಚುನಾವಣಾ ಆಯುಕ್ತ ಸುನಿಲ್ ಅರೋರಾ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಚುನಾವಣಾ ಆಯೋಗದ ಆಯುಕ್ತರಾಗಿರುವಂತಹ ಸುನಿಲ್ ಅರೋರಾ ಅವರು ದಿನಾಂಕವನ್ನ ನಿಗದಿ ಮಾಡ್ತಾರೆ. ಲೋಕಸಭೆ ಚುನಾವಣೆಗೆ 2019ರ ಲೋಕಸಭಾ ಚುನಾವಣೆಗೆ ದಿನಾಂಕವನ್ನ ನಿಗದಿ ಮಾಡುವಂತ ಸಾಧ್ಯತೆ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಚುನಾವಣಾ ಆಯೋಗ ಪತ್ರಿಕಾಗೋಷ್ಠಿಯನ್ನ ಕರೆದಿತ್ತು. ವಿಜ್ಞಾನ ಭವನಕ್ಕೆ ಚುನಾವಣಾ ಆಯುಕ್ತ ಸುನಿಲ್ ಅರೋರಾ ಹೊರಟಿದ್ದಾರೆ. ಸುನಿಲ್ ಅರೋರಾ ಅವರು ಕೇಂದ್ರ ಚುನಾವಣಾ ಆಯೋಗದ ಕಚೇರಿಯಿಂದ ಹೊರಟಿದ್ದಾರೆ. ಚುನಾವಣಾ ಆಯೋಗದ ಆಯುಕ್ತರಿವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಚುನಾವಣಾ ಆಯೋಗದಿಂದ ಪತ್ರಿಕಾಗೋಷ್ಠಿ ಕೂಡ ನಡೆಯುತ್ತೆ. ಆ ಪತ್ರಿಕಾಗೋಷ್ಠಿಯಲ್ಲಿ 2019ರ ಚುನಾವಣೆಗೆ ದಿನಾಂಕ ನಿಗದಿಯಾಗುತ್ತೆ. ಇದು ಅಂತಿಂತ ಚುನಾವಣೆಯಲ್ಲ, ಆಡಳಿತ ಪಕ್ಷದಲ್ಲಿರುವಂತಹ ಬಿಜೆಪಿಯನ್ನ ಕಟ್ಟಿ ಹಾಕೋದಕ್ಕೆ ನಡೆದಿರುವಂತಹ ದೊಡ್ಡ ಮಹಾಗಠಬಂಧನ್ ವರ್ಸಸ್ ಬಿಜೆಪಿ ಅನ್ನುವಂತಹ ಮಾತುಗಳು ಇಡೀ ದೇಶದ ತುಂಬಾ ಕೇಳಿ ಬರ್ತಾ ಇವೆ. ಬಿಜೆಪಿಯನ್ನ ಕಟ್ಟಿ ಹಾಕೋದಕ್ಕೆ, ಮೋದಿ ಅವರು ಇರುವಂತಹ ವೇವನ್ನ ಕಟ್ಟಿ ಹಾಕೋದಕ್ಕೆ ಇಡೀ ದೇಶದ ತುಂಬಾ ನಡೆದಂತಹ ರ್ಯಾಲಿಗಳು ಒಂದೆರಡಲ್ಲ. ಆಯಾ ರಾಜಕೀಯ ಪಕ್ಷಗಳು, ತಳಮಟ್ಟದಲ್ಲಿ ಪ್ರಾದೇಶಿಕ ಪಕ್ಷಗಳು ಒಂದೆರಡು ಹೊಂದಾಣಿಕೆಯನ್ನ ಮಾಡಿಕೊಂಡು ಚುನಾವಣೆಯನ್ನ ಎದುರಿಸೋದಕ್ಕೂ ಕೂಡ ಸಿದ್ಧ. ಒಟ್ಟಾರೆ ಏನೇ ಆಗ್ಲಿ 2019ರಲ್ಲಿ ಮೋದಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬಾರದು, ಮೋದಿ ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬಾರದು ಅನ್ನುವಂಥ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಪ್ರಯತ್ನ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯು ಕೂಡ ತನ್ನ ಕ್ಯಾಂಪೇನ್ ಅನ್ನ ಈಗಾಗಲೇ ಶುರು ಮಾಡಿಕೊಂಡಿದೆ. ಸ್ವತಃ ಮೋದಿ ಹಲವಾರು ರಾಜ್ಯಗಳಿಗೆ ಹೋಗಿ ಅಲ್ಲಿ ಭಾಷಣಗಳನ್ನ ಮಾಡಿ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸುದ್ದಿಗೋಷ್ಠಿ ಆರಂಭ ಆಗುತ್ತೆ. ಸುದ್ದಿಗೋಷ್ಠಿಯಲ್ಲಿ ದಿನಾಂಕವನ್ನು ನಿಗದಿ ಮಾಡಲಾಗುತ್ತೆ. ಕಳೆದ ಬಾರಿ 9
9 ಹಂತಗಳಲ್ಲಿ ಚುನಾವಣೆ ನಡೆದಿತ್ತು. 9 ಹಂತಗಳಲ್ಲಿ ನಡೆದಂತಹ ಚುನಾವಣೆ ಈ ಬಾರಿ ಎಷ್ಟು ಹಂತಗಳಲ್ಲಿ ನಡೆಯುತ್ತೆ? ಇನ್ನೊಂದು ಕುತೂಹಲ ಇದೆ. ಜಮ್ಮು ಕಾಶ್ಮೀರದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇವತ್ತೇನಾದ್ರೂ ದಿನಾಂಕ ನಿಗದಿ ಆಗುತ್ತಾ? ಅದು ಲೋಕಸಭಾ ಚುನಾವಣೆಯ ಜೊತೆಗೇನೆ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ನಡೆಯುತ್ತಾ ಅಥವಾ ಅದಕ್ಕೆ ಆದಂತಹ ಬೇರೆ ದಿನಾಂಕವನ್ನು ನಿಗದಿ ಮಾಡಲಾಗುತ್ತಾ? ಆ ಕುತೂಹಲ ಕೂಡ ಇದೆ. ಲೋಕಸಭಾ ಚುನಾವಣೆಯ ಜೊತೆಗೆ ಜಮ್ಮು ಕಾಶ್ಮೀರದ ವಿಧಾನಸಭೆ ಚುನಾವಣೆ ಏನಾದರೂ ನಡೆಯುತ್ತಾ ಅನ್ನುವಂತಹ ವಿಚಾರ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಅಧಿಕಾರಿಗಳು ಜೊತೆಗೆ ಚುನಾವಣಾ ಆಯುಕ್ತರು ವಿಜ್ಞಾನ ಭವನದ ಕಡೆಗೆ ಹೊರಡ್ತಿದ್ದಾರೆ. ಚುನಾವಣಾ ಆಯುಕ್ತರು ಅವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ. ಪತ್ರಿಕಾಗೋಷ್ಠಿ ನಡೆಸೋದರ ಜೊತೆಗೆ ದಿನಾಂಕವನ್ನು ಕೂಡ ನಿಗದಿ ಮಾಡ್ತಾರೆ. ಇನ್ನು ದಿನಾಂಕ ನಿಗದಿಗೂ ಮುನ್ನ ಚುನಾವಣಾ ಆಯುಕ್ತರು ಒಂದಷ್ಟು ಮಾಹಿತಿ ಕೊಡುವಂತ ಸಾಧ್ಯತೆ ಇದೆ, ಒಂದಷ್ಟು ವಿಚಾರಗಳನ್ನ. ಇನ್ನು ಮೈಸೂರಿನಿಂದ ಸಚಿವರಾಗಿರುವಂತಹ ಜಿ.ಟಿ. ದೇವೇಗೌಡ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಿ.ಟಿ. ದೇವೇಗೌಡ ಅವರೇ, ಒಂದಂತೂ ನಿರೀಕ್ಷೆ ಇತ್ತು, ಚುನಾವಣೆ ಇನ್ನೇನು ಕೆಲವೇ ದಿನಗಳಲ್ಲಿ ಬರುತ್ತೆ ಅನ್ನೋದಿತ್ತು. ಇವತ್ತು ಚುನಾವಣೆಗೆ ದಿನಾಂಕ ನಿಗದಿ ಆಗ್ತಾ ಇದೆ. ಆದರೆ ರಾಜ್ಯದ ಮಟ್ಟಿಗೆ ನೋಡೋದಾದ್ರೆ JDS ಹಾಗೂ ಕಾಂಗ್ರೆಸ್ ಎರಡರ ಮಧ್ಯ ಹಗ್ಗ ಜಗ್ಗಾಟ ಹಾಗೆ ಇದೆ. ನಮಗೆ ನೀವು 6 ಕೊಡಿ ಅಂತೀರಿ, 8 ಕೊಡಿ ಅಂತೀರಿ. ಕಾಂಗ್ರೆಸ್ ಅವರು ಇಲ್ಲ 5 ಕೊಡ್ತೀವಿ, 4 ಕೊಡ್ತೀವಿ ಅಂತ ಹೇಳ್ತಾ ಹೋಗ್ತಿದ್ದಾರೆ. ಯಾವಾಗ ಮೈತ್ರಿ ಆಗೋ ಸಾಧ್ಯತೆ ಇದೆ? ಚುನಾವಣೆ ಹೊಸ್ತಿಲಲ್ಲಿ ಇದ್ದಾಗಲೂ ಕೂಡ ಮೈತ್ರಿ ಇನ್ನೂ ಕಗ್ಗಂಟಾಗಿದೆ ರಾಜ್ಯದಲ್ಲಿ. ಜಿ.ಟಿ. ದೇವೇಗೌಡ ಅವರೇ, ಅದೇನು ಯೋಚನೆ ಮಾಡಬೇಡಿ. ಕಾಂಗ್ರೆಸ್ ಪಕ್ಷ JDS ಪಕ್ಷ ಎರಡೂ ಕೂಡ ಭಾಳ ಅಚ್ಚುಕಟ್ಟಾಗಿ ಯಾರ್ಯಾರು ಯಾವ ಕ್ಷೇತ್ರ ಗೆಲ್ತಾರೆ ಅಂತಕ್ಕಂಥ ನಿರ್ಣಯವನ್ನು ಇನ್ನು 2-3 ದಿನಗಳಲ್ಲಿ ನಿರ್ಣಯ ಮಾಡಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತಾರೆ. ಚುನಾವಣೆ ಇವತ್ತೇನು ಆಯುಕ್ತರು ಘೋಷಣೆ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷದಲ್ಲಿ ಜನತಾದಳ ಪಕ್ಷ ಪ್ರಾಂತೀಯ ಪಕ್ಷ ಆದರೂ ಕೂಡ ಇದು ನಮ್ಮ ಪ್ರಧಾನಿಗಳಾಗಿ ದೇವೇಗೌಡರು ಈ ರಾಷ್ಟ್ರದಲ್ಲಿ ಜನಮೆಚ್ಚಿದ ರೈತರು, ಬಡವರು, ಕಾರ್ಮಿಕರು, ಮಹಿಳೆಯರ ಪರವಾಗಿ ಕೇವಲ 11 ತಿಂಗಳಲ್ಲಿ ದೇಶ ಮೆಚ್ಚತಕ್ಕಂಥ ಪ್ರಧಾನಿ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿ ಅವರ ಹೆಸರು ಶಾಶ್ವತವಾಗಿ ಉಳಿದಿದೆ. ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಅವರೇ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ, ಸಿದ್ದರಾಮಯ್ಯನವರು ಸಮನ್ವಯ ಸಮಿತಿ ಅಧ್ಯಕ್ಷ ಆಗಿದ್ದಾರೆ. ಇವರೆಲ್ಲರೂ ಕೂಡ ಇವತ್ತೇನು ನಮ್ಮ ಬಡ್ಜೆಟ್ ಮಂಡಿಸಿ 2 ತಿಂಗಳಾಗಿದೆ ನೋಡಿ. ಯಾವುದೇ ರಾಜ್ಯದಲ್ಲೂ ಕೂಡ 21,000 ಕೋಟಿ ರೂಪಾಯಿಗಳ ರಸ್ತೆ ಅಭಿವೃದ್ಧಿಗಳನ್ನು ಲೋಕೋಪಯೋಗಿ ಇಲಾಖೆ ಇವತ್ತು CRF ಇದು NH ಇರ್ಬೋದು, KRDCL ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ 21,000 ಕೋಟಿ ರೂಪಾಯಿಗಳನ್ನು ರಸ್ತೆಗಳನ್ನು ಸರ್ವೆ ಮಾಡಿ ಟೆಂಡರ್ ಕರೆದು ಕೆಲಸಗಳು ಕಾಮಗಾರಿಗಳು ಈಗಾಗಲೇ ಪ್ರಾರಂಭ ಆಗಿದ್ದಾವೆ. 4 ಲಕ್ಷ ರೈತರಿಗೆ ಸುಮಾರು 1,950 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. 4 ಲಕ್ಷ ರೈತರಿಗೆ ಸಾಲ ಮನ್ನಾ ಆಗಿದೆ. ದಿನ ಆಗ್ತಾ ಇದೆ. ಕೆಲಸಗಳಿದೆ, ರಾಜ್ಯ ಸರ್ಕಾರ ಕೆಲಸಗಳನ್ನು ಮಾಡ್ತಾ ಇದೆ, ಅದ್ರ ಬಗ್ಗೆ ಹೇಳ್ತಾ ಇದ್ದೀರಿ. ಈ ದೋಸ್ತಿಗಳ ಕುಸ್ತಿ ಯಾವಾಗ ಮುಗಿಯುತ್ತೆ ಅಂತ ಸೀಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಹೆಚ್ಚು ಕಡಿಮೆ ನಾಳೆ ಮುಗಿಯುತ್ತೆ ಅಂತಕ್ಕಂಥ ನಂಬಿಕೆ ಇದೆ. ಇನ್ 3 days ಅಲ್ಲಿ ಫೈನಲ್ ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತಾರೆ. ಘಟಾನುಘಟಿ ನಾಯಕರಿದ್ದಾರೆ ಅಂತ ಹೇಳ್ತಾ ಇದ್ರಿ. ದೇವೇಗೌಡರಿಂದ ಹಿಡಿದು ಸಿದ್ದರಾಮಯ್ಯನವರೆಗೂ ಕೂಡ ಘಟಾನುಘಟಿ ನಾಯಕರಿದ್ದಾರೆ. ನಮ್ಮಲ್ಲಿ ಗೊಂದಲ ಇಲ್ಲ, 2-3 ದಿನದಲ್ಲಿ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಂತ. JDS ಯಾವ್ಯಾವ ಕ್ಷೇತ್ರಕ್ಕೆ ಕಟ್ಟು ಬಿದ್ದಿದೆ ಅಂತ ಮಂಡ್ಯ, ಹಾಸನದ ಜೊತೆಗೆ 10 ಸೀಟ್ಗಳನ್ನು ಕೇಳ್ತಾ ಇದ್ದೀರಿ. ಎಲ್ಲೆಲ್ಲಿ ಕೇಳ್ತಾ ಇದ್ದೀರಿ, ಯಾವ್ಯಾವ ಸೀಟ್ಗಳು ಬೇಕು ಅಂತ? ನಾವು JDSಗೆ ನಾವು ಸುಲಭವಾಗಿ ಯಾವ ಕ್ಷೇತ್ರಗಳನ್ನ ಗೆಲ್ಲಬಹುದು ಅಂತಕ್ಕಂಥದ್ದನ್ನು ಕೇಳ್ತಿದ್ದಾರೆ. ಮೈಸೂರು ಇರ್ಬೋದು, ತುಮಕೂರು ಇರ್ಬೋದು, ಬಿಜಾಪುರ ಇರ್ಬೋದು, ಬೆಂಗಳೂರು ನಾರ್ತ್ ಇರ್ಬೋದು, ಈ ರೀತಿ ಕ್ಷೇತ್ರಗಳನ್ನು 12 ಕ್ಷೇತ್ರಗಳನ್ನು ನೀವು ಕೊಡ್ಬೋದು ಅಂತೇಳಿ ನಾವು ಹೇಳಿದ್ವಿ. ಆಮೇಲೆ ಮತ್ತೆ ಇನ್ನೊಂದು ಮೀಟಿಂಗ್ ಬಂದಾಗ 10 ಕ್ಷೇತ್ರಗಳು ಅಂತೇಳಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರೇ ಒಪ್ಕೊಂಡಿದ್ದಾರೆ. ಅದರಿಂದ ಕೂತು 1-2 ಸೀಟ್ ಅವ್ರು ತಗೊಳ್ಳಿ, 1-2 ಸೀಟ್ ನಾವೇ ತಗೊಳ್ಳಿ, ಎಲ್ಲ ಲೆಕ್ಕಾಚಾರ ಆಗ್ತಾ ಇರೋದೇನು ಅಂತ ಹೇಳಿದ್ರೆ ಎಲ್ಲಿ ನಾವು ಗೆಲ್ಲೇಬೇಕು ಅಂತಕ್ಕಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾ ಇರೋದ್ರಿಂದನೇ ನಮ್ಮ ಒಂದು ತೀರ್ಮಾನಗಳು 1-2 ದಿವಸ ಲೇಟ್ ಆಗಿದಾವೆ ಅಷ್ಟೇ. ಬಿಟ್ಕೊಡ್ತಾ ಇಲ್ಲ ಕಾರ್ಯಕರ್ತರುಗಳು ಒತ್ತಡ ಇರುತ್ತೆ, ನಾವು ನಿಲ್ಬೇಕು ಅಂತ. ಬಿಟ್ಟುಕೊಡ್ತಾ ಇಲ್ವಲ್ಲ ಕಾಂಗ್ರೆಸ್? ನೀವು ಕೇಳಿದಂತ ಸೀಟ್ಗಳನ್ನ ಅಲ್ಲಿ ನಮ್ಮ MP ಗಳಿದ್ದಾರೆ, ನಾವೇನ್ ಕೊಡೋಣ ಅಂತ ಹೇಳ್ತಿದೆ ಕಾಂಗ್ರೆಸ್. MP ಗಳಿರೋದನ್ನ ಯಾವುದೂ ನಾವು ಕೇಳಿಲ್ಲ. MP ಗಳಿರೋರ ಪೈಕಿ 1-2 ವೀಕ್ ಆಗಿದ್ದಾವೆ ಅಥವಾ ಯಾವುದೋ ಕಾರಣಕ್ಕೆ ಸೋಲ್ತಾರೆ ಅಂತಕ್ಕಂಥ ವಿಚಾರಗಳಿದ್ದಾಗ ಅದನ್ನು ಕೊಡಿ ಅಂತ ಕೇಳ್ತಕ್ಕಂಥದ್ದು ಚರ್ಚೆ ನಡೀತಾ ಇದೆ. ಎಲ್ಲರೂ ಒಂದೇ, ನಾವು ಕಾಂಗ್ರೆಸ್ಸು ಅಥವಾ JDS ಅಂತಕ್ಕಂಥ ಭಾವನೆನೇ ಇಲ್ಲ. ಎರಡೂ ಒಂದೇ ಆಗ್ಬಿಟ್ಟಿದೆ ಈಗ. ಪಕ್ಷ ಗೆಲ್ಬೇಕಷ್ಟೇ. ಯಾವ ಕ್ಷೇತ್ರದಲ್ಲಿ ಇಬ್ರು ಒಂದಾಗ್ಬಿಟ್ಟಿದ್ದೀರಾ ಈಗ. ಎರಡೂ ಪಕ್ಷಗಳು ಒಂದೇ, ಅದು JDS ಕಾಂಗ್ರೆಸ್ ಅನ್ನೋ ಬೇರೆ ಬೇರೆ ಭಾವನೆ ಇಲ್ವೇ ಇಲ್ಲ.
ನೋಡಿ, ಈಗ ಚುನಾವಣೆ ಘೋಷಣೆ ಆಗ್ತಿದ್ದಂಗೆನೆ ನಾವು ಈ ಮಾತಾಡ್ತಾ ಇದೀವಿ. ಈಗ ಈಗಲೇ ಒಂದಾಗಿದ್ವಿ ಅಂದ್ಮೇಲೆ ಅಭ್ಯರ್ಥಿಗಳು ಹಾಕಿದ್ಮೇಲೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀವಿ. ಅಲ್ಲ ಜಿಡಿ ದೇವೇಗೌಡ ಅವರೇ, ಜೆಡಿಎಸ್ ಗೆನೆ ಫಿಕ್ಸ್ ಮಾಡ್ಬೇಕು ಅಂತ ನಿಮ್ಗೆ ಅಲ್ಲ ಜೆಡಿಎಸ್ ಗೆನೆ ಫಿಕ್ಸ್ ಆದವು 2 ಸೀಟು. ಹಾಸನ ಮಂಡ್ಯದಲ್ಲೇ ದೋಸ್ತಿ ಫಿಕ್ಸ್ ಆಗ್ತಿಲ್ಲ. ಇನ್ ಬಿಜಾಪುರ ಕೇಳ್ತಾ ಇದೀರಿ, ಆ ಕಡೆ ಚಿಕ್ಕಬಳ್ಳಾಪುರ ಕೇಳ್ತಾ ಇದಾರೆ. ಅವ್ರಿಗೆ ಕತೆ ಏನು ನೋಡಿ. ಹಾಸನ ಮಂಡ್ಯದಲ್ಲಿ JDS ಪಕ್ಷದಿಂದ ಯಾರು ವಿರುದ್ಧವಾಗಿ ಹೊರಟವ್ರೆ? ಕಾಂಗ್ರೆಸ್ ಪಕ್ಷದಿಂದ ಯಾರು ವಿರುದ್ಧವಾಗಿ ಹೊರಟವ್ರೆ? ನೀವು ಹೇಳಿ. 2 ಕ್ಷೇತ್ರಗಳಲ್ಲಿ ಯಾರು ಕಾಂಗ್ರೆಸ್ ಪಕ್ಷದವರು ವಿರುದ್ಧವಾಗಿ ಹೊರಟವ್ರೆ? ಸುಮಲತಾ ಅವರು ಹೇಳ್ತಾ ಇದ್ದಾರೆ, ಇಲ್ಲ ಈಗಲೂ ನನಗೆ ಹೋಗ್ತಿದೆ, ಕಾಂಗ್ರೆಸ್ ಅವರು ಟಿಕೆಟ್ ಕೊಡ್ತಾರೆ ಅಂತ. ಮಂಡ್ಯ ಯಾರು? ಸುಮಲತಾ ಅವರು ಈಗಲೂ ಹೇಳ್ತಿದ್ದಾರೆ, ನನಗೆ ಕಾಂಗ್ರೆಸ್ ಇಂದ ಟಿಕೆಟ್ ಸಾಧ್ಯತೆ ಇದೆ ಅಂತ. ಒಂದಷ್ಟು ನಾಯಕರನ್ನ ಭೇಟಿಯಾಗಿ ಬಂದಿದ್ದಾರೆ. ಅವರು ನೋಡಿ, ಅವರು ಹೇಳ್ತಾ ಇರ್ತಕ್ಕಂಥದ್ದನ್ನ ಗಮನಿಸಿದಾಗಲೇ ನಿಮ್ಗೆ ಅರ್ಥ ಆಗುತ್ತೆ. ಅವರು ಒಂದು ಮಾತನ್ನ ಹೇಳ್ತಾರೆ, ನಾವು ಕಾಂಗ್ರೆಸ್ಸಲ್ಲಿ ಅಂಬರೀಷ್ ಅವರು ಇದ್ದರು, ಅಲ್ಲಿ ಟಿಕೆಟ್ ಕೇಳ್ತೀವಿ ನಾವು, ಅಲ್ಲಿ ಕೊಡಲಿಲ್ಲ ಅಂತ ಹೇಳಿದ್ರೆ ನಾನು ಇಂಡಿಪೆಂಡೆಂಟ್, ಅಲ್ಲಿ ಜನ ಏನು ಹೇಳ್ತಾರೆ ಇಂಡಿಪೆಂಡೆಂಟ್ ನಿಲ್ತೀವಿ ಅಂತಲೇ ಬರ್ತಾ ಇರುವಾಗಲೇ ಘೋಷಣೆ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರು ಕಾಂಗ್ರೆಸ್ ಮುಖಂಡರುಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಸುಮಲತಾ ಇಲ್ಲಮ್ಮ, ಅವರು ಎಲ್ಲರೂ JDS ಪಕ್ಷನೇ MLAಗಳಿದ್ದಾರೆ, MLCಗಳಿದ್ದಾರೆ, 3 ಜನ ಮಂತ್ರಿಗಳಿದ್ದಾರೆ, ಎಲ್ಲ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ಗಳೆಲ್ಲ JDS ಇದೆ. ಅದರಿಂದ ನಾವು ಕೇಳೋದು ಧರ್ಮ ಅಲ್ಲ, ಆದ್ರಿಂದ JDSಗೆ ಬಿಡಬೇಕಾಯ್ತದೆ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಆಯ್ತು, ಮೈಸೂರಿಗೆ ಯಾರನ್ನು ಫಿಕ್ಸ್ ಮಾಡ್ತೀರಿ ಅಂತ? JDS ಅವ್ರು ತಗೋತೀರಾ, ಕಾಂಗ್ರೆಸ್ ಅವ್ರು ತಗೋತೀರಾ? ಯಾರಿಗೆ ಫಿಕ್ಸ್ ಆಗುತ್ತೆ ಅಂತ ಮೈಸೂರು? ಮೈಸೂರಿನಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ, ಸನ್ಮಾನ್ಯ HD ದೇವೇಗೌಡರು ಈ ಕ್ಷೇತ್ರಕ್ಕೆ ಬಂದು ನಿಲ್ಲಬೇಕು, ನೀವು ಬನ್ನಿ ಇಲ್ಲಿಗೆ ಅಂತಕ್ಕಂಥ ಕರೆಯನ್ನು ನಾವು ಅವತ್ತೇ ಕೊಟ್ಟಿದ್ವಿ. ನಿಖಿಲ್ನವರು ಕೂಡ ಬಂದು ನಿಂತ್ಕೊಳ್ಳಿ ಅಂತಕ್ಕಂಥದ್ದನ್ನು ಕಳೆದ ಒಂದು ಸಭೆಯಲ್ಲಿ ನಾನೇ ಆಹ್ವಾನ ಮಾಡಿದ್ದೀವಿ. ಅವ್ರು ದೇವೇಗೌಡರು ತೀರ್ಮಾನ ತಗೊಂಡು ಇನ್ನು ಕಾಂಗ್ರೆಸ್ಗೆ ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಸಂತೋಷವಾಗಿ ನಾವೆಲ್ಲ ಒಪ್ಕೊಳ್ತೀವಿ. ನಾವ್ಯಾರು ಕೂಡ ವಿರೋಧ ಮಾಡೋದಿಲ್ಲ. ಎಲ್ಲಿ ಮೈಸೂರಲ್ಲಿ ಯಾರು ನಿಂತರೂ ಕೂಡ ವಿರೋಧ ಇಲ್ಲ. ಕಾಂಗ್ರೆಸ್ ಕಡೆಯಿಂದ ನಿಂತರೂ ವಿರೋಧ ಇಲ್ಲ, JDS ಕಡೆಯಿಂದ ನಿಂತರೂ ವಿರೋಧ ಇಲ್ಲ. ನಾವು ವಿರೋಧ ಇಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದೀವಿ, ವಿರೋಧ ಮಾತ್ರ ಇರಲ್ಲ. ಅಲ್ಲ, ಬಿಜೆಪಿ ಹೇಳ್ತಿದೆ ಕಾಂಗ್ರೆಸ್ ಮತ್ತು JDS ನ ಆಟ ಕರ್ನಾಟಕದಲ್ಲಿ ನಡೆಯೋದೇ ಇಲ್ಲ, 200 ಸೀಟ್ಗೋಸ್ಕರ ಗಲಾಟೆ ಮಾಡ್ತವ್ರೆ. ಈಗಾಗಲೇ ನಾವು ಸೀಟ್ಗಳನ್ನು ಗೆದ್ದಾಗಿ ಬಿದ್ದಿದೆ ಅಂತ ಬಿಜೆಪಿ ಹೇಳ್ತಿದ್ದಾರೆ. ಲಾಸ್ಟ್ ಟೈಮ್ ಏನು ಗೆದ್ದಿದ್ವಿ ಅದಕ್ಕಿಂತ ಹೆಚ್ಚಿನ ಸ್ಥಾನ ಗೆಲ್ತೀವಿ ಸರ್ತಿ ಅಂತ. ನಿಮಗೆ ಮೊನ್ನೆ ನಡೆದಂಥ ಘಟನೆಗಳು ಇದನ್ನ ಏನು ರಣರಂಗದಲ್ಲಿ ಸೈನಿಕರು ಹೋರಾಟ ಮಾಡಿ ಮಡ್ದಿದ್ದಾರೆ, ಅದನ್ನೇ ಚುನಾವಣಾ ವಿಷಯವಾಗಿ ತೆಗೆದುಕೊಂಡು ಮೋದಿಯವರು ಮೇಲ್ ಬಂದ್ಬಿಟ್ಟಿದ್ದಾರೆ ಅಂತಕ್ಕಂಥ ಭಾವನೆ ವ್ಯಕ್ತ ಆಗಿದೆ. ಅದನ್ನು ಚೆನ್ನಾಗಿ ಸಮರ್ಥವಾಗಿ ಕೂಡ ಬಳಸ್ಕೊಂಡಿದ್ದಾರೆ. ಆದರೆ ಈ ದೇಶದಲ್ಲಿ ನಮ್ಮ ಭಾರತ ದೇಶದ ಸೈನಿಕರು ಯಾವತ್ತೂ ಕೂಡ ಪ್ರಬುದ್ಧರಿದ್ದಾರೆ, ಯಾವತ್ತು ಗೆದ್ಕೊಂಡೇ ಬಂದಿದ್ದಾರೆ, ಯಾವತ್ತು ತಲೆಬಾಗಿ ಸೋತಿಲ್ಲ ಯಾವುದೇ ಸರ್ಕಾರ ಇರಲಿ. ಆದರೆ ಇವತ್ತು ಮೋದಿ ಅವರು ಇದ್ದಾಗ ಗೆದ್ದಿದ್ದಾರೆ ಅಂತಕ್ಕಂಥ ಶಾಬಾಸ್ಗಿರಿ ಜನ ಕೊಟ್ಟಿದ್ದಾರೆ. ಆದರೆ ಇವತ್ತು ಬರ್ತಕ್ಕಂಥ ಈ ಒಂದು ಲೋಕಸಭಾ ಚುನಾವಣೆ ಏನಿದೆ, ಈ ಚುನಾವಣೆ ದೇಶದ ಆಡಳಿತದ ಬಗ್ಗೆ, ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ಭಾರತ ದೇಶದ ರೈತರ ಬಗ್ಗೆ, ಕಾರ್ಮಿಕರ ಬಗ್ಗೆ, ನಿರುದ್ಯೋಗಿ ವಿದ್ಯಾವಂತರ ಬಗ್ಗೆ, ಮಹಿಳೆಯರ ಬಗ್ಗೆ 5 ವರ್ಷಗಳಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, 5 ವರ್ಷದಲ್ಲಿ ಕೊಟ್ಟಿದ್ದಂಥ ಬದ್ಧತೆಗಳು, ಚುನಾವಣೆ ಘೋಷಣೆ ಮಾಡಿದ್ರು ಅವರು ಚುನಾವಣಾ ಪ್ರಣಾಳಿಕೆಯಲ್ಲಿ ಕಪ್ಪಣ ತರ್ತೀವಿ ಅಂತಕ್ಕಂಥದ್ದು, ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು, ನೀರಾವರಿ ಹಣ ಕೊಡ್ತೀವಿ ಅಂತ ಹೇಳಿದ್ದಂಥದ್ದು ಒಂದಾದರೂ ಕೂಡ 5 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಈಡೇರಿಸಿದ್ರೆ ಅದು ನೀವೇ ಹೇಳಿ ಮಾಧ್ಯಮದವರು. ಅಲ್ಲ, ನೀವು ಮಾಡಿದಂತ ಈ ಸಾಲ ಮನ್ನಾ ಘೋಷಣೆ ಇದೆಲ್ಲ ಅಂದ್ರೆ ಲಾಲಿಪಾಪ್ ಅಂತಿದ್ದಾರೆ ಪ್ರಧಾನಿಯವರು. ಪ್ರತಿ ಬಾರಿ ಕರ್ನಾಟಕಕ್ಕೆ ಬಂದಾಗಲೂ ಅದನ್ನು ಹೇಳೋಗೋದು. ನಾನೇ ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, 20 ಲಕ್ಷ ರೈತರಿಗೆ, ಅವ್ರಿಗೆ ಕಮರ್ಷಿಯಲ್ ಬ್ಯಾಂಕಲ್ಲಿ 2 ಲಕ್ಷ, ನಮ್ಮ ಬರೀ ಸಹಕಾರಿ ಬ್ಯಾಂಕಿಂದೇ 20 ಲಕ್ಷ ಜನರಿಗೆ ಸಾಲ ಮನ್ನಾ ಆಗ್ತಾ ಇದೆ ಇವತ್ತು. ಈಗ ಲಾಲಿಪಾಪ್ ಅಂತಿರೋ 4 ಲಕ್ಷ ಸಾಲಗಾರರಿಗೆ 1950 ಕೋಟಿ ಹಣ ರಿಲೀಸ್ ಆಗಿ 4 ಲಕ್ಷ ರೈತರ ಖಾತೆಗೆ ಜಮಾ ಆಗಿದೆ. ಉಳಿದಿರ್ತಕ್ಕಂಥ ಇನ್ನೂ 15 ಲಕ್ಷ ಜನರಿಗೆ ನಮ್ಮ ಇನ್ನೊಂದು ತಿಂಗಳು, ಪ್ರತಿ ತಿಂಗಳು ಮಾರ್ಚ್ ಒಳಗಡೆ, ಏಪ್ರಿಲ್ ಒಳಗೆ, ಜೂನ್ ಒಳಗಡೆ ಎಲ್ಲ ಸಂಪೂರ್ಣ ಮನ್ನಾ ಆಗ್ತದೆ.
ಒಮ್ನಾಚಾರ್ಯ ಅವ್ರ ಅಧಿಕೃತ ನೋಡಿ ದಾಖಲಾತಿಗಳನ್ನ ತೆಗೆದು ನೋಡಿ ಹೇಳಿ. ಅಲ್ಲ ಬಿಜೆಪಿ ಹೇಳ್ತಾ ಇದ್ರಿಲ್ಲ 2,000 ಕೊಡ್ತೀವಿ ಅಂತ ಕೊಡ್ತಿದ್ದೀರಲ್ಲ. ಬಿಜೆಪಿ ಕೊಟ್ಟಿರೋ ಭರವಸೆನ ಈಡೇರಿಸ್ತಾ ಇಲ್ಲ, ಬರೀ ಸುಳ್ಳು ಹೇಳ್ಕೊಂಡ್ ಬಂದಿದೆ. ಇಂಥ ಸಂದರ್ಭದಲ್ಲಿ ಚುನಾವಣೆ ಏನ್ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ? ಸೈನಿಕರು ಮಡಿದಿರುವಂತಹ ಸೈನಿಕರ ಮೇಲೆ ಅವ್ರು ರಾಜಕಾರಣ ಮಾಡಕ್ ಹೊರಟಿದ್ದಾರೆ ಬಿಜೆಪಿ ಅವರು ಅಂತ ಹೇಳ್ತಿದ್ದಾರೆ. ಒಂದು ದೇಶ ಕಷ್ಟದಲ್ಲಿರುವಾಗ ಸೈನಿಕರು ಹೇಗೆ ಬಿಹೇವ್ ಮಾಡ್ತಾರೆ ಅಷ್ಟೇ ಮಹತ್ವದ್ದು. ಅಲ್ಲಿಯ ರಾಜಕೀಯ ಪಕ್ಷಗಳು ಅಥವಾ ರಾಜಕೀಯ ನೇತಾರರು ಯಾರು ದೇಶವನ್ನು ನಡೆಸ್ತಿರ್ತಾರೆ ಅವರ ಧೈರ್ಯವಾದಂಥ ನಡೆ ಮತ್ತು ನಿರ್ಣಯಗಳು ಈಕ್ವಲಿ ಇಂಪಾರ್ಟೆಂಟ್ ಆಗ್ತವೆ. ಇವತ್ತು ಮೋದಿಯವರು ಬೇರೆ ಬೇರೆ ದೇಶಗಳಿಗೆ ಪ್ರವಾಸ ಮಾಡಿದಾಗ ಅದೇನು ಮೋದಿಯವರು ಫಾರಿನ್ ಟ್ರಿಪ್ಪಲ್ಲಿ ಮಜಾ ಮಾಡ್ತಾ ಇದ್ದಾರೆ ಅಂತ ಹೇಳಿದಂಥ ವಿರೋಧಿ ಪಕ್ಷಗಳಿಗೆ ಇವತ್ತು ಅರ್ಥ ಆಗಬೇಕು. ಮೊನ್ನೆ ಆದಂಥ ಯುದ್ಧದ ನಂತರ ಇಡೀ ಜಗತ್ತಿನಲ್ಲಿ ಒಂದು ದೇಶನೂ ಭಾರತದ ವಿರುದ್ಧ ಮಾತಾಡಲಿಲ್ಲ ಮತ್ತು ಒಂದು ದೇಶನೂ ಪಾಕಿಸ್ತಾನ ಪರವಾಗಿ ಹೋಗಿ ನಿಲ್ಲಲಿಲ್ಲ. ಅಂದರೆ ಮಾಡಿದಂಥ ಪ್ರತಿಯೊಂದು ಆ್ಯಕ್ಟಿವಿಟೀಸ್ಗಳಿಗೂ ಭಾರತ ದೇಶದಲ್ಲಿ ಟೀಕೆ ಆಗತ್ತೆ ವಿನಃ ಪಾಕಿಸ್ತಾನದಲ್ಲೂ ಟೀಕೆ ಆಗಲ್ಲ. ಅಂದರೆ ಇಲ್ಲಿರುವಂಥ ನಮ್ಮ ರಾಜಕೀಯ ಇತರೆ ಪಕ್ಷಗಳು ಅವರು ಮಾಡ್ತಿರುವಂಥ ಬಿಹೇವಿಯರ್ ಹೆಂಗಿದೆ ಅಂದರೆ ಅವ್ರನ್ನ ಅಟ್ಲೀಸ್ಟ್ ಪಾಕಿಸ್ತಾನದವರಾದರೂ ಲೈಕ್ ಮಾಡ್ತಾರೆ, ಅಂದರೆ ಅವ್ರಿಗೂ ಸೇರ್ತಾ ಇಲ್ಲ ಇವರು, ಅಂದರೆ ಇವರು ಅಪ್ರಿಸಿಯೇಟ್ ಮಾಡ್ತಾ ಇಲ್ಲ. ಇಂಥ ಸ್ಥಿತಿಯಲ್ಲಿ ಇವತ್ತು ನಮ್ಮ ದೇಶದ ರಾಜಕೀಯ ಪಕ್ಷಗಳಿವೆ. ಆದರೆ ಪ್ರಗತಿಯ ದೃಷ್ಟಿಯಿಂದ ರೈತರನ್ನು ಮತ್ತೆ ಮತ್ತೆ ಸಾಲ ಕೊಡೋದು ಮತ್ತೆ ಸಾಲ ಮನ್ನಾ ಮಾಡುವಂಥ ಈ ವಿಷಚಕ್ರದಲ್ಲಿ ಸಿಕ್ಕಾಕ್ಸೋದಕ್ಕಿಂತನೂ ರೈತರಿಗೆ ಬೇಕಾಗಿರುವಂಥ ನೀರಾವರಿ, ರೈತರಿಗೆ ಬೇಕಾಗಿರುವಂಥ ಬೀಜಗಳು, ರೈತರಿಗೆ ಬೇಕಾಗುವಂಥ ಬ್ಯಾಂಕ್ ಖಾತೆಗಳು, ರೈತರಿಗೆ ಬೇಕಾಗುವಂಥ ಗ್ರಾಮೀಣ ಭಾಗದಲ್ಲಿ ಮನೆಗಳು, ಮುಖ್ಯವಾಗಿ ರೈತರಿಗೆ ಬೇಕಾಗಿರುವಂಥ ಖರ್ಚಿಗಾಗಿ ಸಣ್ಣ ಪುಟ್ಟ ಹಣ ನಮಗೆ ಎಷ್ಟೇ ಭಾಳ ಕಡಿಮೆ ಅನಿಸಿದರೂ ಕೂಡ ವರ್ಷದಲ್ಲಿ 6-8 ಸಾವಿರ ರೂಪಾಯಿ ಇದು ಒಂದೇ ಬಿಗಿನಿಂಗ್ ಇದೆ. ಇನ್ನು ಮುಂದೆ ಬರುವಂಥ ಯಾವುದೇ ಸರ್ಕಾರಗಳು ಈ ವ್ಯವಸ್ಥೆಯನ್ನು ಹಿಂತೆಗಿಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಪ್ರತಿ ವರ್ಷ ಇದು 6 ಇದ್ದದ್ದು 12 ಆಗುತ್ತೆ, 12 ಇದ್ದದ್ದು 18 ಸಾವಿರ ಆಗುತ್ತೆ, 24 ಸಾವಿರ ಆಗುತ್ತೆ. ಅದಾದರೆ ಒಂದು ತಿಂಗಳಿಗೆ ಸಾಮಾನ್ಯ ರೈತ ಕುಟುಂಬಗಳಿಗೆ ಮೇಲಿನ ಖರ್ಚಿಗೆ ಮತ್ತು ತಮ್ಮ ಗ್ರಾಮೀಣ ಜೀವನವನ್ನು ನಿಭಾಯಿಸ್ಕೊಂಡು ಹೋಗೋದಕ್ಕೆ ಇದೊಂದು ದೊಡ್ಡ ಆಧಾರವಾಗುತ್ತೆ. ಸಾಲ ಮನ್ನಾ ಸೊಲ್ಯೂಷನ್ ಅಲ್ಲ, ಅವರಿಗೆ ಖರ್ಚಿಗೆ ಏನು ಬೇಕಾಗುತ್ತೆ ಅದನ್ನು ಕೊಡಬೇಕು ಅಂತ ಕೊಡಬೇಕು. ಒಂದು ಸಾಲ ಮನ್ನಾ ನೀವು ಮಾಡಿದ್ದೀರಿ, ಆದರೆ ಅವರೇ ಹೇಳಿದ ಪ್ರಕಾರ 15 ಚಿಲ್ಲರೆ ಲಕ್ಷ ಅಂದರೆ 16 ಲಕ್ಷ ರೈತರಲ್ಲಿ ಅವರೇ ಹೇಳಿರೋ ಪ್ರಕಾರ ಈಗ ನಾವು 3-4 ಲಕ್ಷ ಜನರಿಗೆ ಮುಟ್ತಾ ಇದ್ದೇವೆ. ಅಂದರೆ ಒಂದು ವರ್ಷ ಆಗಕ್ಕೆ ಬಂತು ನಿಮ್ಮ ಸರ್ಕಾರ ಬಂದು, ನೀವು ರೈತರ ಸಾಲ ಮನ್ನಾ ಮಾಡ್ತೇವೆ ಅಂತ ಚುನಾವಣೆಗೂ ಮೊದಲೇ ಹೇಳಿದ್ರಿ. ಅಂದರೆ ಸುಮ್ಮನೆ ಹೇಳಿಬಿಟ್ಬಿಟ್ಟಿದ್ರು ಅವರು, ಅಂದರೆ ನಾವು ಅಧಿಕಾರಕ್ಕೆ ಬರ್ತೇವೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಆದರೆ ಒಂದು ಸಲ ಅಧಿಕಾರಕ್ಕೆ ಬಂದ ಮೇಲೆ ಅವ್ರಿಗೂ ಕೂಡ ಅನಿಸಿತು, ಏನು ಅಂದರೆ ಪ್ರೆಷರ್ ಬಂತು ಅವ್ರ ಮೇಲೆ ಎಲ್ಲ ಕಡೆಯಿಂದನೂ. ಹೌದು, ನಾವು ಸಾಲ ಮನ್ನಾ ಮಾಡಬೇಕಾಗತ್ತೆ ಹೇಳಿಬಿಟ್ಟಿದ್ವಲ್ಲ ಅಂತ. ಅದನ್ನು ಕೈಗೆ ಎತ್ಕೊಂಡ ನಂತರ ಕಳೆದ ಒಂದು ವರ್ಷ ಬೇಕು ಬೇಡ ಮೊದಲು ಕಾಂಗ್ರೆಸ್ನವರೇ ವಿರೋಧ ಮಾಡಿದರು. ಸಿದ್ದರಾಮಯ್ಯನವರು ಧರ್ಮಸ್ಥಳದಿಂದನೇ ಆ ಧರ್ಮದ ಹೇಳಿಕೆಯನ್ನು ಕೊಟ್ಟರು. ನಾವು ಎಷ್ಟೇ ಜೊತೆ ಇದ್ದರೂ ಕೂಡ ಸಾಲ ಮನ್ನಾ ಸಾಧುವಲ್ಲ ಅಂತ ಹೇಳಿದರು. ನಾವು ಮಾಡಿಬಿಟ್ಟಿದ್ದೇವೆ, ಹಣ ಎಲ್ಲಿದೆ ಅಂತ ಕೇಳಿದರು. ಇವತ್ತು ನೀವು ಯಾವುದೇ ಪ್ರಗತಿ ಬಗ್ಗೆ ಮಾತಾಡಿ ಸಾಲ ಮನ್ನಾ, ಯಾವುದೇ ಪ್ರಗತಿ ಬಗ್ಗೆ ಹಣ ಇಲ್ಲ ಅಂಥೇಳಿ ಸಾಲ ಮನ್ನಾ ಮಾಡಿದ್ದೇವೆ. ಸಾಲ ಮನ್ನಾ ಕೂಡ ಇನ್ನೂ 20-25% ರೈತರಿಗೂ ಮುಟ್ಟಿಲ್ಲ ಅಂತ ನೀವೇ ಹೇಳ್ತಾ ಇದ್ದೀರಿ. ನಮ್ಮ ಪ್ರಕಾರ ಅದು ಇನ್ನೂ ಬಹಳ ಕಡಿಮೆ ಇದೆ. ಒಬ್ಬ ರೈತನು ನನಗೆ ಎಲ್ಲಿ ಗ್ರಾಮೀಣ ಭಾಗದಲ್ಲಿ ಪ್ರವಾಸ ಮಾಡಿದಾಗ್ಲೂ ಎದ್ದು ನಿಂತು ಹೇಳಿಲ್ಲ ನಂದು ಸಾಲ ಮನ್ನಾ ಆಗಿದೆ ಸರ್ ಅಂತ. ಅಕೌಂಟ್ ತೊಗೊಂಡಿದ್ದಾರೆ ಸರ್ ಅಂತಾರೆ. ಅಂದರೆ ಇನ್ನೂ ನಾವು ಎಲ್ಲಿದ್ದೇವೆ ಅಂದರೆ ಈ ಚುನಾವಣೆ ಮುಗಿದು ಇನ್ನೊಂದು ಚುನಾವಣೆ ಬಂದ್ರೂ ರೈತರ ಸಂಕಷ್ಟಗಳನ್ನು ದೂರ ಮಾಡೋದ್ರಲ್ಲಿ ನೀವು ಆಶ್ವಾಸನೆ ಕೊಟ್ಟಿದ್ದೀರಿ, ನಿಮ್ಮ ಮೇಲೆ ಪ್ರೆಷರ್ ಹಾಕ್ತಾ ಇದ್ದೇವೆ ನಾವು. ನಿಮ್ಮದಿದು ನೈತಿಕವಾಗಿ ಮಾಡಲೇಬೇಕಾದಂಥದ್ದು ಅಂತ ನಾವು ಎಂದೂ ಪ್ರೆಷರ್ ನಿಮ್ಮ ಮೇಲೆ ಹಾಕಿಲ್ಲ. ನೀವೇ ಹೇಳಿ ಓಟ್ ತಗೊಂಡ್ರೆ ಈಗ ಕೊಡಿ, ಸಾಲ ಮನ್ನಾ ಮಾಡಿ, ನೀವು ರೈತರಿಗೆ ಅನುಕೂಲ ಆಗ್ತಿದ್ರೆ ನಿಶ್ಚಿತವಾಗಿ ಮಾಡಿ ಅಂತ ಹೇಳಿದ್ದೇವೆ. GT ದೇವೇಗೌಡರು ಹಿಂದಕ್ಕೆ ನಮ್ಮ ಪರವಾಗಿದ್ದರು, ನಮ್ಮ ಜೊತೆ ಇದ್ದವರು. ಇದು ಹೇಗಿದೆ ಅಂದರೆ ವ್ಯವಸ್ಥೆಯಲ್ಲಿ ಎಲ್ಲಿರ್ತೇವೆ ಅದರ ಪರ ಇರಬೇಕು. ಅವರು ತಪ್ಪನ್ನ ಹೇಳಲ್ಲ. GT ದೇವೇಗೌಡರು ಸಜ್ಜನರು, ಸ್ಟ್ರೇಟ್ ಫಾರ್ವರ್ಡ್, ಅವ್ರು ಏನು ಹೇಳಬೇಕು ಅದನ್ನು ಹೇಳಿರ್ತಾರೆ. ಆದರೆ ಈ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನನ್ನ ಆಬ್ಜೆಕ್ಷನ್. ಚುನಾವಣಾ ಆಯೋಗದ ಪತ್ರಿಕಾಗೋಷ್ಠಿ ಶುರುವಾಗ್ತಾ ಇದೆ. ಇನ್ನೇನು ಪತ್ರಿಕಾಗೋಷ್ಠಿ ಆರಂಭ ಆಗಿದೆ. ಕೆಲವೇ ಹೊತ್ತಿನಲ್ಲಿ ಚುನಾವಣಾ ಆಯುಕ್ತರು ಲೋಕಸಭೆ ಚುನಾವಣೆ 2019ಕ್ಕೆ ಸಂಬಂಧಪಟ್ಟ ಹಾಗೆ ದಿನಾಂಕವನ್ನ ನಿಗದಿ ಮಾಡ್ತಾರೆ. ಏನ್ ಮಾತಾಡ್ತಾ ಇದ್ದಾರೆ, ಯಾವಾಗ ದಿನಾಂಕ ನಿಗದಿ ಆಗಬಹುದು ನೋಡೋಣ ಬನ್ನಿ. I request Sri Arora to make his opening remarks. The floor would thereafter be open to your questions. I would again request that please put your mobile phones on silent mode
And before you ask your question, please introduce yourself with your name and organization. It would also help if you... Of this room. Thank you. Sir, over to you. Thank you. Shri Ashok Lavasa ji, Shri Sushil Chandra ji, Senior DC in charge of Administration and Planning, Umesh Sinha ji, all my colleagues from the Election Commission and all the colleagues from media. As you are aware, the 5-year term of the 16th Lok Sabha is due to expire on 3rd June 2019. Article 324 of the Constitution bestows the relevant powers, duties, and also the functions of the Election Commission. While Section 14 of the Representation of People Act 51 provides for conduct of elections to constitute a new Lok Sabha before the expiry of its current term. Taking into account these constitutional and legal provisions, various judicial pronouncements on issues, the Election Commission of India has made, in fact attempted, a very comprehensive preparation for the conduct of election to the 17th Lok Sabha in a manner that is free, fair, inclusive, accessible, ethical, participatory, and also festive. When independent India held its first general and assembly elections during 51-2, not everybody was convinced of our capacity to successfully conduct the exercise. In fact, democracies in the world, then numbering maybe around 40, most of them were very skeptical. But India, by conducting our elections, emerged as a, should I say, beacon light for the emerging democracies all over the world. The scale and complexity of the elections has only grown since then. The population of India increased 3.3 times between 91 and 2001 census. But there are other statistics also which have gone up sharply, as expected. Mahatma Gandhi said, democracy must, in essence, mean the art and science of mobilizing the entire physical, economic, and spiritual resources of all the various sections of people in the service of the common good of all. Keeping all this in view, this commission started preparing for elections for quite some time. We started with organizing a series of meetings with chief electoral officers of all the states and UTs in order to review various aspects of election preparedness. Video conferences. We started with organizing a series of meetings with chief electoral officers of all the states and UTs in order to review various aspects of election preparedness. Video conferences with the chief secretaries, DGs, home secretaries, chief electoral officers, and police nodal officers from MHA and as well as from the states were held on 21st, 22nd, and 28th January to assess the overall law and order situation, state or UT specific areas of concern, and deliberate on the quantum of central armed police forces required. Several rounds of discussions were held with the Ministry of Home Affairs at the level of our officers, and we also had an in-depth discussion with the Union Home Secretary and his team. The Commission also held deliberations with several key departments, especially railways, in order to ensure smooth movement and facilitation during the conduct of elections. To get a first-hand knowledge of the status of poll preparedness in the states, we visited several states and UTs
to review the poll preparedness. During these visits, there is a standard SOP which is followed by the Commission, and not just us, but before us also. This has been a tradition that first of all we start with interaction with the political parties. After that, we have the presentations by the CEO of the state, the police nodal officer of that state, and the central nodal officer from whichever CPF is designated for that state or UT. After that, we have a fairly in-depth interaction lasting maybe sometimes 10 to 12 hours, if not more, with the collectors, SPs, IGs, commissioners of police, wherever there is commissioner system, and all their colleagues. This is followed by a meeting with the central government regulatory departments, income tax, state excise, central excise, in order to talk about the expenditure monitoring. Then there is a meeting with the Chief Secretary, Home Secretary, and their colleagues, DGP and their colleagues. After doing all this, we report back to the media in a press conference in the state. And same process was followed this time also. While finalizing poll dates, examination schedules of various state boards, CBSE, other relevant factors like various festivals, including festivals which have religious kind of bindings, for example, when people are fasting, etc. Harvest season in certain parts of the country, as well as the inputs obtained from the weather department, are also adequately factored in. In fact, behind the scenes, I would like to tell you that our colleagues, the senior deputy commissioner and all his colleagues, they have been slogging for maybe months together to work out all these things. They do every time. They have done this time also. The Commission firmly believes that the purity of electoral roll is the foundation of credible elections. We have been constantly monitoring the health of the rolls in the country, and after the introduction of Aeronet, now we have a pan-India monitoring systems here in Delhi. The electoral rolls have been revised with reference to 11-2019 as qualifying date. Process of continuous updation shall continue till the last date of filing nominations. Total electorate in the final published roll would be in the vicinity of 900 million compared to 814.5 in 2014. This marks an increase of 84.3 million voters since 2014. There are 15 million voters in the age group of 18 to 19. 38,325 third gender others. 71,735 overseas electors. Service electors more than 1.6 million. 99.36 electors have EPIC cards. 23 states and UTs have 100% EPIC coverage. The Commission continues to try the maximum coverage of EPIC still. In this direction, some major initiatives were taken. VVIP, Voter Verification and Information Program, launched to aid voters in checking their names in the rolls. Toll-free 1950 for checking names through SMS. Special camps organized for enrollment of eligible voters who are left out. No suo motu deletion of names after final publication of electoral roll is permitted. No deletion modification after 10 days of announcement of elections without prior approval of the Commission. Official
voter slips, including those in Braille for our voters, for persons with disability voters. This is distributed or shall be distributed at least 5 days before the poll to all enrolled voters. This process is rigorously monitored and schedule of distribution shared with the public representatives. In fact, at every stage, all these things are shared with the public representatives. However, we would like to make it clear that photo voter slip issued at the last minute shall be used for guidance, but not as a proof of identity in the polling stations. We have already given a very detailed ad 2-3 days back that that slip will not be the proof of identity, but there are 11 other options which can be used to cast your vote, provided, of course, the name is on the electoral roll. A voter's guide in vernacular English is being handed over in these elections to every household, giving all relevant information. On the ballot unit below the name of the last candidate, there will be a button for nota option for the voters who do not wish to vote for any of the candidates. And as an additional measure to eliminate confusion in the minds of our voters, where you press the button in front of that, there is a photograph of the candidate also, so that you make a more conscious choice, seeing the photograph of the candidate for whom you want to vote. Voter assistant booths will be set up at every polling station to extend facilitation to the voters. There are approximately 10 lakh polling stations this year as compared to 9 lakh in 2014, an increase of 10.1%. Why I have used the word approximately is that in some special circumstances, for example, exigencies of weather, snowfall, etc., with the permission of the Commission, a new or auxiliary polling station can be opened even at the last minute. Of course, before the elections. Assured minimum polling facilities at all polling stations like drinking water, electricity, shade, toilets, ramps, and a standard voting compartment are being provided. And these are monitored very closely by the Commission in the meeting with the collectors, video conferences, and the meeting with the Chief Secretary. Efforts are also being made to make voting comfortable, accessible, and sensitive, particularly to the needs of senior citizens, persons with disability, and ladies. VVPATs will be used with EVM at all polling stations in this election. Adequate number of both have been made available for smooth conduct of elections. The ballot units already reached the destination as per requirement, 23.3 lakhs. The control unit, 16.35 lakhs, and VVPATs, 17.4 lakhs. This also includes, by the way, reserve units, because as per the SOP, for example, if the control unit starts malfunctioning, then entire thing is changed. But if the VVPAT stops malfunctions, VVPAT is changed, something like that. And these are details. So accordingly, the requirement as well as the reserves have been worked out. The Commission has specified elaborate standard operating procedures for EVMs and VVPATs, including FLC, mock poll, two-stage randomization, mandatory VVPAT slip count in one randomly selected polling station per assembly segment. There are very stringent security and administrative protocols related to the machines, including their storage movement, usage, as well as handling reserve and VVPATs. In fact, after these 4 or 5 anecdotal incidents of the last 5 poll-gone states, new, fresh SOPs have been issued for making the last mile transportation, even of the reserve EVMs, very, very stringent and rigid, including the putting of monitoring by GPS, etc. The Commission has laid a lot of emphasis on widespread demonstration and awareness activities at the assembly as well as booth level in order to familiarize as many voters as possible with EVM and VVPATs. Consequent on the schedule of announcement of general elections
through the press note, the MCC for the guidance of political parties and candidates comes into effect from today itself in the entire country. The Commission calls upon political parties and candidates to strictly adhere to the same. Elaborate arrangements have been made to ensure effective implementation of the MCC, and any violation, repeat, any violation will be dealt with in the strictest manner. All the candidates are required to file an affidavit in Form 26 along with their nomination papers, which includes information on their criminal antecedents, if any, assets, liabilities, and educational qualifications. As all of you are aware, recently all the proposals of the Commission regarding the expansion of and revealing more information, including of HUF, was accepted by Ministry of Law, and accordingly the Form 26 has been already revised and circulated all over. This format was amended on 26 February 2019. Non-filling of this affidavit in the prescribed format, which also now includes giving you a PAN number, if you have, will result in rejection of nomination paper. Will result in rejection of nomination paper. Candidates with criminal antecedents would be required to furnish information in this regard in the local newspapers and TV channels on 3 occasions during campaign period. Elaborate arrangements have been made to ensure peaceful conduct of elections. In order to curb noise pollution and prevent disturbance to the people at large, usage of loudspeakers is prohibited at night between 10 p.m. to 6 a.m. No loudspeakers permitted at all during the period of 48 hours ending with the hour fixed for conclusion of poll in the polling area. Commission has also directed political parties, candidates, agents to desist from using environmentally hazardous publicity materials and promote usage of eco-friendly substances for preparation of election campaign material. This is a new effort by the Commission, but this is kind of appeal to everybody to use this. CAPF, Central Police Forces, are going to be deployed in large numbers, the numbers can't be discussed, to ensure free and fair elections well in advance for area domination, especially in areas which are very, very sensitive, route marches and patrolling to enhance confidence and reassure the voters. Targeted deployment of Central Forces in all expenditure sensitive constituencies all over the country. They will also undertake special confidence building measures through route patrolling and route marches in order to bolster especially the confidence of weaker sections of the society, weaker and more vulnerable sections of the society. Preventive measures are being taken by the district magistrates and police authorities to maintain law and order. Commission lays equal emphasis on sufficient deployment of video cameras, CCTVs and webcasting, especially at the critical and vulnerable polling booths. All critical events shall be videographed. Commission appoints sufficient number of general observers, police observers, expenditure observers, awareness observers and micro observers to closely monitor various stages of the election process. Control rooms and complaint monitoring systems are set up with 24 hours toll-free numbers. In fact, on the issue of central observers, this time Commission has taken a conscious decision that wherever required in those states or UTs which are expenditure sensitive and wherever there are major security issues, we would be sending special observers of sufficient seniority and experience and standing and stature to these places. I'll not be able to name the states because that's not something which kind of in advanced level state like this, but we have all the information and we'll act accordingly. We also now have, by now, thanks to our IT and ICT wings, stringent monitoring of all critical events of the poll day using the state-of-art IT applications.
This includes one of the most major, this is C-Vigil, which is an Android app which helps citizens to record any violation of Model Code of Conduct on the mobile and promptly send to election authorities for option. By the way, this was started on a trial basis during Karnataka elections in Bangalore under the direct supervision of the Commission and extended subsequently to all these 5 poll-gone states. In these 5 poll-gone states, almost 28,000 such complaints were received. A citizen can give his or her name and number, and the authority on the other end is duty-bound, no options, to report back within 100 minutes the action being taken, proposed to be taken, etc. If a particular complainant feels vulnerable or is making a complaint about, say, large cash transaction happening somewhere and doesn't want his or her name to be revealed, in that case, the Commission will get it published in the local newspapers so that he or she becomes aware of the action taken and her privacy also protected. This is a major tool of citizen empowerment, and it is really the experience of these 5 poll-gone states. We are really hopeful that now when it is used pan-India, it will kind of add another dimension to the empowerment of our citizens. We also have started a PWD app for persons with disability for registration, modification, as well as to ask for doorstep facilities and wheelchair on the day of poll. We already have introduced, and we kind of monitored very closely, that all the permissions can be obtained on Suvidha candidate app and they can also track their status. Samadhan is an integrated web portal for registering and resolving citizen information, suggestions, feedbacks and complaints. This is another way of getting the feedback. As you are aware, the Commission for many years, under one of its former CECs, had started systematic voters education and electoral participation, that called SWEEP. This program is basically for dissemination, advocacy and communication. And for this, comprehensive measures are undertaken for enhancing our contact with the voters and increasing their participation in this largest festival of democracy, Desh Ka Mahatyohar. This is being personally monitored by steered and monitored at the level of bureaucracy in the Commission by senior DEC, Administration and Planning and his other colleagues, and Commission itself takes very regular account of this. Comprehensive measures are also being taken to reach out to the voters in the remotest corners through folk art, festivals, local festivals, Nukkad Nataks, and this time also we've started extensive use of community radio, and we are also embarking on the area of how to kind of, besides the print and electronic media, how to kind of enlarge our outreach through social media. The Commission has always considered engagement, considered media as an important ally and a rather potent force multiplier in ensuring an effective and efficient election management. Hence, the Commission has directed all CEOs of the poll-going states to have positive and progressive engagement and interaction with the media. Commission also requests the media to play a positive, proactive and constructive role in supplementing and facilitating our efforts towards delivery of free and fair elections. The media certification and monitoring committees have already been constituted at all the states and districts to deal with the problem of paid news and other media-related violations and pre-certification of political advertisements on electronic media. An additional member, a social domain
media expert is included now in the membership of the MCMC, this Media Certification and Monitoring Committee at the state and district level, so as to get inputs from his or her side. Candidates are required to furnish details of their social media account. All political advertisement on social media will also require pre-certification. All expenditure on campaigning advertisement on social media is to be included in the election expenditure account. All provisions of Model Code of Conduct shall also apply to the content being posted on social media by candidates and political parties. And based on the recommendations made by the committee appointed by the Commission regarding the further enlargement of Section 126 of RPA in sync with the new media and deliberations made with the various other stakeholders, social media platforms, the major steps are as follows. The intermediaries, viz. Facebook, Twitter, Google and YouTube have committed in writing to ensure that any political advertisement published on their platforms will be certified from MCMC. Some IT applications are also being thought of to streamline it further and make the process less cumbersome. In fact, Commission has taken a stock of the IT applications being developed by our team, and maybe we'll introduce as a pilot project in some states to start with. Google and FB have also announced verification of political advertisers and ad archives. With reference to advertisement buying, social media platforms have committed to implement pre-certification, as I said earlier. To keep a check on election violations and menace of fake news and hate speech during the election period, social media platforms have told us that they have appointed dedicated grievance officers to take necessary and prompt action against the contents published on their platforms. Social media platforms have committed to take action on any content reported by designated officers of ECI also, which violates various electoral laws. Internet and Mobile Association of India, in consultation with ECI, is formulating a set of code of ethics for intermediary online platforms. This is a work in progress. Now I will start reading what you all have been waiting for. हिंदी भी आती है और हिंदी का वर्जन आपको मिलेगा जब आपको प्रेस नोट मिलेगा. इंग्लिश के साथ साथ हिंदी का भी मिलेगा. इंग्लिश के साथ साथ हिंदी का भी मिलेगा जी. हिंदी हिंदुस्तानी सब आते हैं, ऐसी बात नहीं. Anyway, I read out the proposed phase 1. Before that, I would like to inform all of you that this time, instead of 9 phases, we have 7 phases of election. Phase 1, date of issue of gazette notification. Notification होने के gazette notification होने का दिन 18/3/2019 Monday. Phase 1, last date of nomination, आखिरी तारीख nomination की 25/3/2019 Monday. Okay. Last date of nominations 25th March 2019 Monday. Date for scrutiny of nominations 26th March 2019 Tuesday. Last date for withdrawal of candidature 28th March Thursday. Date of poll first phase 11th April Thursday. Date of counting 23rd March Thursday. 23rd May 2019. Sorry. Or date before election shall be completed 27th May 2019. Phase 2.
Date of issue of gazette notification 19th March. Last day of nomination 26th March. Date for scrutiny of nomination 27th March. Last date of withdrawal 29th March. Date of poll 18th April. Date of counting same 23rd May. Phase 3. Date of issue of notification 28th March. Last day of nomination 4th April. Date of scrutiny 5th April. Last date of withdrawal of candidature 8th April. Date of counting, of course, 23rd. Date of poll 18th April. No, we are sending you all this by, after I have read it through, you are getting it out by soft copy, almost right away. I'll read out the phase 2 again. Okay. No, I'll read out the phase 2 again because he's asked for it. Sir, hello. Phase 3, okay. Thank you. Phase 3. Phase 3, date of issue of gazette notification 28th March. Last date, we'll come to that after this. That is the second statement. Last date of nomination 4th April. Phase 3. Date of scrutiny 5th April. Last date for withdrawal of candidature 8th April. Date of counting 23rd May. Date of counting. Date of poll 23rd April. Phase 4. 23rd April. 23rd April. Is it clear now? Phase 4. Date of issue of notification 2nd April. In fact, the most important are 2 dates that I can give you instead of giving you 7 dates. The date of poll 29th April. And date of counting same. Phase 5. Date of issue of gazette notification 10th April. Date of poll 6th May. Phase 6. Date of issue of gazette notification 16th April. Date of poll 12th May. Phase 7. Date of issue of gazette notification 22nd April. Date of poll 19th May. And all, sorry, I'll repeat the date of poll. First phase 11th April. Second phase 18th April. Third phase 23rd April. Fourth phase 29th April. Fifth phase 6th May. Sixth phase 12th May. Phase 7 19th May. Am I clear now? And all countings without, no need to say, but I am repeating, 23rd May. Now the Lok Sabha state-wise details if you want, or otherwise I'll just tell you that in phase 1 there are total 543 constituencies, as you are all aware. Phase 1 is 91. In 20 states, phase 1 is 91 in 20 states. Phase 2 is 97 in 13 states. Phase 3 is, phase 1 is 91 constituencies in 20 states. Is it clear? Phase 2 is 97 constituencies in 13 states. Is it clear? Phase 3 is 115 constituencies in 14 states. When I say states here, it also means states and UTs. Phase 4 is 71 constituencies in 9 states.
71 constituencies in 9 states. Phase 5 is 51 constituencies in 7 states. Phase 6 is 59 constituencies in 7 states. Phase 7 is 59 constituencies in 8 states. You want me to read it out once more? Phase 1, 91 constituencies, 20 states. Phase 2, 97 constituencies, 13 states. Phase 3, 115 constituencies, 14 states. Phase 4, 71 constituencies, 9 states. Phase 5, 51 constituencies, 7 states. Phase 6, 59 constituencies, 7 states. And Phase 7, 59 constituencies, 8 states. The notification, the formal notification of by-elections, all the seats, etc., is being made separately today itself. Jammu Kashmir. States going in single phase. Andhra, Arunachal. Before now reading further, it must be clear that they will be overlapping. Same state will be named maybe in 2 phases or 3 phases. But still I am reading, I start reading now. States going in single phase, Andhra, Arunachal, Goa, Gujarat, Andhra, Arunachal, Goa, Gujarat, Haryana, Himachal Pradesh, Kerala, Meghalaya, Mizoram, Nagaland, Punjab, Sikkim, Telangana, Tamil Nadu, Telangana, I said Telangana, Tamil Nadu, Uttarakhand, Andaman Nicobar, Dadra and Nagar Haveli, Daman and Diu, all right. You have waited for so long, I'll repeat. Tamil Nadu, Telangana, Uttarakhand, or you want me to repeat from the beginning? Andaman Nicobar, Dadra Nagar Haveli, Daman and Diu, Lakshadweep, Delhi, Pondicherry, Chandigarh. In all 22 states going in single phase. States undergoing 2 phases. Karnataka, Manipur, Rajasthan, Tripura. States undergoing 3 phases. Assam, Chhattisgarh. States undergoing 4 phases. Jharkhand. 3rd phase, Assam, Chhattisgarh. 3 phases. 4 phases, Jharkhand, Madhya Pradesh, Maharashtra, Odisha. Jharkhand, Madhya Pradesh, Maharashtra, Odisha. 5 phases, Jammu Kashmir. 6th phase, no state. 7th phase, Bihar, Uttar Pradesh, West Bengal. Uttar Pradesh, West Bengal. And now I'll read out once more. First phase, 22 states and UTs. Second phase, 4 states and UTs. 2 phases, 4 states. 3 phases, 2 states. 4 phases, 4 states. 5 phases, 1 state. 7th phase,
3 states. You see, the issue also is that there has to be ensured the movement of the CPFs from one place to the other, and they go by trains, etc., and then they require some time for initial settling down, which is how all this has been done. Now which, Jammu Kashmir. No, before that, sir, each state and which are the states and the date of polling. So we have it. No, please. Read that. Sorry? Please read the dates. To you. Sir, it's being sent to you now. No, what are the copy? Just now. Sir, 7 phases states. That's the most important basic information. Nobody knows. Like Andhra is going to be on which date? Phase 1, Andhra, all the 25 seats. Phase 1, 11th April. It has been said 4 or 5 times, I'll say it again. 11th April, 25. Now I read state-wise, please. Andhra, first, now I'm reading phase 1, right? 11th April. Andhra, 25. Arunachal, 2. Assam, 5. Bihar, 4. Andhra, 25. Arunachal, 2. Assam, 5. Bihar, 4. Chhattisgarh, 1. Jammu Kashmir, 2. Maharashtra, 7. Manipur, 1. Meghalaya, 2. Mizoram, 1. Nagaland, 1. Odisha, 4. Sikkim, 1. Telangana, 17. Tripura, 1. Uttar Pradesh, 8. Uttarakhand, 5. West Bengal, 2. Andaman Nicobar, 1. Lakshadweep, 1. Total, 91. Am I clear now? Phase 2, Assam, 5. As said earlier, phase 2 starts from 18th April. Assam, 5. Bihar, 5. Chhattisgarh, 3. Jammu Kashmir, 2. Karnataka, 14, 1-4. Maharashtra, 10. Manipur, 1. Odisha, 5. Tamil Nadu, 39. Tripura, 1. Uttar Pradesh, 8. West Bengal, 3. Puducherry, 1. Total, 97. Phase 3, starting from 23rd April, Assam, 4. Bihar, 5. Chhattisgarh, 7. Gujarat, 26. Goa, 2. Jammu Kashmir, 1. Karnataka, 14. Kerala, 20. Maharashtra, 14. Odisha, 6. UP, Uttar Pradesh, 10.
West Bengal 5, Dadra and Nagar Haveli 1, Daman and Diu 1, total 115 spanning 14 states and UTs. Phase 4 starting 29th April. Bihar 5, Jammu Kashmir 1, Jharkhand 3, Madhya Pradesh 6, Maharashtra 17, Odisha 6, Rajasthan 13, Uttar Pradesh 13, West Bengal 8. 5 was phase 3. 71 across 9 states. Phase 6. Phase 5, Phase 5, Bihar, 6th May, Bihar 5, Jammu Kashmir 2, Jharkhand 4, Madhya Pradesh 7, Rajasthan 12, Uttar Pradesh 14, West Bengal 7, total 51. Phase 6 starting 12th May. Bihar 8, Haryana 10, Jharkhand 4, Madhya Pradesh 8, Uttar Pradesh 14, West Bengal 8, National Capital Territory of Delhi 7, Phase 7 starting 19th May. Total Phase 6 59. Phase 7 starting 19th May. Chhattisgarh 8. Bihar 8. Not Chhattisgarh, Bihar, I stand corrected. Jharkhand 3. Madhya Pradesh 8. Rajasthan 13. Punjab 13, not Rajasthan. Rajasthan is over already. Punjab 13. West Bengal 9. Chandigarh 1. And UP 13. Himachal 4. Total 59. This is the states. वारम इनके सेपरेट पढ़ोगे मैं उसे बोल दूंगा. Sir, what about the Sorry? Sir? Assembly separately notification being issued. Sir, what about the Tamil Nadu states? 21 assembly seats are lying vacant. Do you have any decision has been taken? Decision has been taken and is being announced to the media. We'll take the questions. Let's finish. When we issue you the soft copy, in that each constituency will also be mentioned. Okay. Jammu Kashmir. After holding
holding elections in Jammu Kashmir, the Commission has been continuously assessing the prevailing situation in the state, requirement of central forces and other logistics for elections, requirement of the security for the candidates, and preparedness of the state for the election on key factors, including the recent developments. The Commission had conducted several rounds of review meetings with state administration of Jammu Kashmir, with MHA, including Home Secretary and his team. State government of Jammu Kashmir and the Union Home Ministry had sent detailed and specific inputs to the Commission regarding holding elections in the state. In fact, we had sought the comments from the MHA quite early to assess the situation and level of preparedness. Commission had recently visited J&K and had detailed meetings with all the political parties, important central and state agencies, district authorities, Chief Secretary, DGP, and others. Based on all these inputs and recommendations from the states, state government, Home Ministry, political parties, other stakeholders, constraint of availability of central forces and other logistics, requirement of security forces for security of